ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಸ್ಟಾ KS. ಪ್ರೀವಿಯಸ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ ವಿಡಿಯೋ ಕ್ಲಾಸಲ್ಲಿ ನಾವು ಸಿಂಧು ಬಯಲು ನಾಗರಿಕತೆ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿಂಧು ಬಯಲು ನಾಗರಿಕತೆಯಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ ಅಂತಂದರೆ, ಈ ನಾಗರಿಕತೆಯನ್ನು ಬಿಲ್ಡ್ ಮಾಡಿದವರು ಯಾರು ಅಥವಾ ನಿರ್ಮಾಣ ಮಾಡಿದವರು ಯಾರು, ಸಮಕಾಲೀನ ನಾಗರಿಕತೆಗಳು, ಇದ್ರ ಬಗ್ಗೆ ನೋಡಿದ್ವಿ. ಫಾರ್ ಎಕ್ಸಾಂಪಲ್ ಏನು ನೋಡ್ತಾ ಹೋಗಿದ್ವಿ ಅಂತಂದರೆ, ಈ ನಾಗರಿಕತೆಯನ್ನು ಇದನ್ನ ಕಾಸ್ಮೋಪಾಲಿಟನ್ ನಾಗರಿಕತೆ ಅಥವಾ ಇದನ್ನ ಏನಂತ ಕರಿತಾ ಹೋಗ್ತೀವಿ, ಬಹುತೇಕ ವಿವಿಧ ಜನಾಂಗದವರು ಇದನ್ನ ನಿರ್ಮಾಣ ಮಾಡಿದರು ಅಂತ ಕರಿತಾ ಹೋಗ್ತೀವಿ. ಉದಾಹರಣೆಗೆ ಮೊಂಗೊಲೈಟ್ಸ್ಗಳು ಇರ್ಬೋದು, ಪ್ರೋಟೋ ಆಸ್ಟ್ರೋಲೈಟ್ಸ್ಗಳು ಇರ್ಬೋದು, ಈ ಥರ ವಿವಿಧ ಜನಾಂಗದವರು ಈ ನಾಗರಿಕತೆಯನ್ನು ನಿರ್ಮಾಣ ಮಾಡ್ತಾ ಹೋದರು ಅಂತ ಇದೊಂದು ಪಾರ್ಟ್ ನೋಡ್ತಾ ಹೋದ್ವಿ. ಇದಾದಮೇಲೆ ಇನ್ನೊಂದು ಪಾರ್ಟ್ ನೋಡ್ತಾ ಹೋದ್ವಿ, ಯಾವುದಂದರೆ ಇವರೊಂದು ಸಾಮಾಜಿಕ ವ್ಯವಸ್ಥೆ ಅಥವಾ ಸೊಸೈಟಿ ಅಂತೇಳಿ. ಸೊಸೈಟಿ ಬಂದ ನಾವು ಏನು ನೋಡ್ತಾ ಹೋದ್ವಿ ಅಂದರೆ ಮ್ಯಾಟ್ರಿಯಾಕಲ್ ಸಿಸ್ಟಮ್, ಅಂದ್ರೇನು ಮಾತೃ ಪ್ರಧಾನ ವ್ಯವಸ್ಥೆನ ಸಾಮಾನ್ಯವಾಗಿ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನಾವು ಇದನ್ನ ಹೈಲೈಟ್ಸ್ ಥರ ಮಾತ್ರ ನೋಡ್ತಾ ಇರುವಂಥದ್ದು. ಇದಾದಮೇಲೆ ಮತ್ತೆ ನೋಡ್ತಾ ಹೋದ್ವಿ ಇವ್ರ ಬಗ್ಗೆ ಅಂತಂದರೆ, ಇವರ ಧಾರ್ಮಿಕ ವ್ಯವಸ್ಥೆ ಬಗ್ಗೆ, ರಿಲಿಜಿಯನ್ ಅಂತ ಹೆಂಗೆ ಕರಿತಾ ಹೋಗ್ತೀವಿ, ಇವ್ರು ಯಾವ ದೇವರುಗಳನ್ನು ಪೂಜೆ ಮಾಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ ನಾವು ಅಲ್ಲಿ ಹೇಳ್ತಾ ಹೋಗ್ತೀವಿ, ಮಾತೃದೇವತೆಯನ್ನು ಪೂಜೆ ಮಾಡ್ತಾಯಿದ್ರು, ಪಶುಪತಿ ಮಹಾದೇವ. ಅದೇ ರೀತಿ ಅಲ್ಲಿ ಮತ್ತು ನೇಚರ್ನ ಪೂಜೆ ಮಾಡ್ತಾಯಿದ್ರು ಅಂತ. ನೇಚರ್ ಅಂದರೆ ಯಾವ ರೀತಿ, ಮರಗಳನ್ನು, ಯಾವ್ಯಾವ ಮರಗಳು, ಪೀಪಲ್ ಟ್ರೀ ಅಥವಾ ಮತ್ತೊಂದು ನೀಮ್ ಟ್ರೀ ಅಂತ ಕರಿತೀವಿ. ಅಂದರೆ ಅರಳಿ ಮರ ಮತ್ತು ಬೇವಿನ ಮರಗಳನ್ನು ಪೂಜೆ ಮಾಡ್ತಾಯಿದ್ರು, ಹಾವುಗಳನ್ನು ಪೂಜೆ ಮಾಡ್ತಾಯಿದ್ರು. ಈ ರೀತಿ ಈ ವ್ಯವಸ್ಥೆ ನೋಡ್ಕೊಬಂದ್ವಿ. ಇದಾದಮೇಲೆ ನಾವು ಇವರಲ್ಲಿ ನೋಡಿರುವಂಥದ್ದು, ನೆಕ್ಸ್ಟ್ ಇವರು ವ್ಯಾಪಾರವನ್ನು ಯಾರ ಜೊತೆ ಮಾಡ್ತಾಯಿದ್ರು. ಇವರು ವ್ಯಾಪಾರವನ್ನು ಬೇರೆ ಬೇರೆ ಈ ಪ್ರದೇಶಗಳ ಜೊತೆಗೆ ಮಾಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂತಂದರೆ, ಇಲ್ಲಿ ಇವರು ನಮ್ಮ ಮಗನ್ ಪೆನಿನ್ಸುಲಾ ಅಂತ ಹೆಂಗೆ ಕರಿತಾ ಹೋಗ್ತೀವಿ, ಅವ್ರ ಜೊತೆ ಆ ಒಂದು ಪ್ರದೇಶದ ಜೊತೆಗೆ ವ್ಯಾಪಾರ ಮಾಡ್ತಾಯಿದ್ರು. ಅದೇ ರೀತಿ ಕೋಲಾರದ ಜೊತೆಗೆ ಅಥವಾ ಕರ್ನಾಟಕ ಅಂತ ಹೆಂಗೆ ಕರಿತೀವಿ, ಇವ್ರ ಜೊತೆಗೆ ವ್ಯಾಪಾರ ವಹಿವಾಟನ್ನು ಮಾಡ್ತಾಯಿದ್ರು. ಅದೇ ರೀತಿ ಇವರು ಮೆಸೊಪೊಟೇಮಿಯಾ ನಾಗರಿಕತೆ ಜೊತೆಗೆ ಒಂದು ವ್ಯಾಪಾರ ಸಂಬಂಧ ಹೊಂದಿದ್ರು ಅಂತ ನೋಡ್ಕೊಬಂದ್ವಿ. ಇದಾದಮೇಲೆ ನಾವು ನೋಡ್ತಾ ಹೋದ್ವಿ, ಈ ನಾಗರಿಕತೆ ಕೆಲವು ವಿಶೇಷತೆಗಳನ್ನು ನಾವು ನೋಡ್ತಾ ಹೋದ್ವಿ. ವಿಶೇಷತೆಗಳು ಅಂತ ಬಂದಾಗ ಯಾವ ರೀತಿ ಇದೆ. ಫಾರ್ ಎಕ್ಸಾಂಪಲ್ ಇವರು ಏನಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ರು ಅಂತಂದರೆ, ಸೌಂದರ್ಯವರ್ಧಕಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ರು. ಸಿನ್ನಾಬಾರ್ ಅಂತ ಏನು ಕರಿತಾ ಹೋಗ್ತೀವಿ, ನೈಸರ್ಗಿಕ ಸಿಂಧೂರ ಅಂತ ಕನ್ನಡದಲ್ಲಿ ಏನು ಕರಿತೀವಿ, ಇದನ್ನ ಲಿಪ್ಸ್ಟಿಕ್ಕಾಗಿ ಯೂಸ್ ಮಾಡ್ತಾಯಿದ್ರು ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಕಾಡಿಗೆ ಹಚ್ತಾಯಿದ್ರು. ಈ ರೀತಿ ಈ ಒಂದು ನಾಗರಿಕತೆ ಇಲ್ಲಿವರೆಗೂ ನಾವು ನೋಡ್ಕೊಬಂದಿದ್ದೀವಿ. ಈ ನಾಗರಿಕತೆ ಇದ್ದಿದ್ದೆಲ್ಲಿ ಅಂತ ಕೇಳಿದ್ರೆ, ಸಿಂಧು ಬಯಲು ಮತ್ತು ಅದರ ಉಪನದಿಗಳ ಮೇಲೆ ಇದ್ದಂಥ ನಾಗರಿಕತೆ. ಅದರಿಂದ ಇದು ನಾವೀಗ ಸಿಂಧು ಬಯಲು ನಾಗರಿಕತೆ ಅಂತ ಕರಿತೀವಿ. ಇದಾದಮೇಲೆ ಈಗ ನೆಕ್ಸ್ಟ್ ವಿಡಿಯೋಕ್ಕೆ ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನೀಗ ಬರ್ತಾ ಇರುವಂಥ ಚಾಪ್ಟರ್ ಯಾವುದು ಅಂತ ಕೇಳಿದ್ರೆ, ವೈದಿಕ ನಾಗರಿಕತೆ ಅಥವಾ ವೈದಿಕ ಯುಗ ಅಂತ ಕರಿತಾ ಹೋಗ್ತೀವಿ. ಈಗ ಬರುವಂಥದ್ದು ವೈದಿಕ ಯುಗ. ಇದನ್ನು ಸ್ವಲ್ಪ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಇದಾದಮೇಲೆ ನಾವು ವಿಲ್ ಗೋ ಟು ನೆಕ್ಸ್ಟ್ ಚಾಪ್ಟರ್. ದಿಸ್ ಇಸ್ ವಾಟ್ ದ ಫಸ್ಟ್ ಚಾಪ್ಟರ್, ಅಂದರೆ ಸಿಂಧು ನಾಗರಿಕತೆಯ ಒಂದು ಹೈಲೈಟ್ಸ್ಗಳನ್ನು ನಾನು ಹೇಳ್ತಾ ಹೋಗಿದ್ದೀನಿ. ನೆಕ್ಸ್ಟ್ ಚಾಪ್ಟರ್ ಇಸ್ ವೇದಿಕ್ ಸಿವಿಲೈಸೇಷನ್ ಅಥವಾ ವೈದಿಕ ನಾಗರಿಕತೆ ಅಂತ ಹೆಂಗೆ ಕರಿತೀವಿ, ಇದನ್ನು ನೋಡ್ತಾ ಹೋಗೋಣ. ಇದು 1500 BC ಟು 600 BC ನಡುವೆ ಬರುವಂಥ ಒಂದು ನಾಗರಿಕತೆ ಅಂತ ಕರಿತೀವಿ. ದಟ್ ಈಸ್ ವೇದಿಕ್ ಸಿವಿಲೈಸೇಷನ್. ಹಾಗಾದರೆ ಈ ನಾಗರಿಕತೆ ಬಗ್ಗೆ ಏನು ಕೇಳಬಹುದು ಅವರು ಸಾಮಾನ್ಯವಾಗಿ, ಲಿಟ್ರೇಚರ್ ಸ್ವಲ್ಪ ನೋಡ್ತಾ ಹೋಗೋಣ. ಲಿಟ್ರೇಚರ್ ಬಗ್ಗೆ ನೋಡ್ತಾ ಹೋಗೋಣ. ಆ ಪಾರ್ಟ್ನ ಇವರು ಮೋಸ್ಟ್ ಪ್ರಾಬಬ್ಲಿ ತೊಗೊಬೋದು ಅಂತ ನನ್ನ ಅನಿಸಿಕೆ ಮೇಲೆ ಬಂದಿರುವಂಥದ್ದು. ಇದು ಹಾಗಾದ್ರೆ ಫಸ್ಟ್ ಬರುವಂಥದ್ದು ಒರಿಜಿನಲ್ ಹೋಮ್ ಆಫ್ ಆರ್ಯನ್ಸ್. ನಿಮಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರುವಂಥದ್ದು ಸಾಮಾನ್ಯವಾಗಿ. ಇದು ಕೆಲವೊಂದು ಕಡೆ ಹಲವಾರು ಇದು ಒಂಥರ ಡಿಬೇಟಲ್ಲಿ ಇರುವಂಥದ್ದು. ಅಂದರೆ ಈ ನಾಗರಿಕತೆಯನ್ನು ಯಾರು ಇದನ್ನ ಅಭಿವೃದ್ಧಿಪಡಿಸ್ತಾ ಇದ್ರು, ಹೂ ಡೆವಲಪ್ ದಿಸ್ ಸಿವಿಲೈಸೇಷನ್. ಹಾಗಾದ್ರೆ ಇಲ್ಲಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ, ಇದನ್ನು ಆರ್ಯರು ಇದನ್ನ ಅಭಿವೃದ್ಧಿಪಡಿಸ್ತಾ ಹೋದ್ರು. ಇಟ್ ವಾಸ್ ಡೆವಲಪ್ಡ್ ಬೈ ಆರ್ಯನ್ಸ್, ಒಂದು ಜನಾಂಗದವರು ಅಥವಾ ಆರ್ಯನರು ಅಂತ ಏನು ಕರಿತೀವಿ, ಇವರು ಇದನ್ನ ಅಭಿವೃದ್ಧಿಪಡಿಸಿದ್ರು ಅಂತ. ಹಾಗೆ ಇದನ್ನ ಅಭಿವೃದ್ಧಿಪಡಿಸಿದ ಆರ್ಯರಾಗಿದ್ದರೆ, ವೆದರ್ ದೇ ಆರ್ ಇಂಡಿಯನ್ಸ್ ವೆದರ್ ದೇ ಆರ್ ಫಾರಿನರ್ಸ್, ಅಂದರೆ ವಿದೇಶಿಗರು, ಭಾರತೀಯರು, ಇದೊಂದು ಇವತ್ತಿಗೂ ಸಹಿತ ಡಿಬೇಟ್ ಆಗಿರುವಂಥ ಒಂದು ಪಾರ್ಟ್. ಇದನ್ನು ಅವಾಗ ಕೇಳ್ತಾ ಹೋಗ್ತಾರೆ. ಯಾರ್ಯಾರು ಏನೇನು ಹೇಳ್ತಾ ಹೋಗ್ತಾರೆ ಅಂತ. ಇನ್ ದ ಸೆನ್ಸ್, ಈ ನಾಗರಿಕತೆನ ನಿರ್ಮಾಣ ಮಾಡಿದಂಥವರು ಇವರು ಭಾರತೀಯರಾಗಿದ್ರು ಅಥವಾ ವಿದೇಶಿಗರಾಗಿದ್ರು. ಅದಕ್ಕೆ ಹಲವಾರು ಜನ ನಮ್ಮ ಇತಿಹಾಸಕಾರರು, ದಟ್ ಮೀನ್ಸ್ ಹಿಸ್ಟೋರಿಯನ್ಸ್ ಅಂತ ಏನು ಕರಿತೀವಿ, ಇವರು ತಮ್ಮದೇ ಆದ ಒಂದಿಷ್ಟು ಥಿಯರಿಗಳನ್ನು ಕೊಡ್ತಾ ಹೋಗ್ತಾರೆ, ಅಂದರೆ ಸಿದ್ಧಾಂತಗಳನ್ನು ಕೊಡ್ತಾ ಹೋಗ್ತಾರೆ, ಇವರು ಎಲ್ಲಿಯವರು ಅಂತೇಳಿ. ಅದಕ್ಕೆ ಆ ಸಿದ್ಧಾಂತಗಳಿಗೆ ನಾವೇಂತ ಕರಿತೀವಿ, ಒರಿಜಿನಲ್ ಹೋಮ್ ಆಫ್ ಆರ್ಯನ್ಸ್, ಆರ್ಯರ ಮೂಲ ನೆಲೆ. ಒಂದು ನೆನ್ಪಿಡ್ಕೊಬೇಕು, ಇದು ಇನ್ನೂ ಸಹಿತ ನಮಗೆ ಸರಿಯಾದ ಮಾಹಿತಿ ಇಲ್ಲ. ಸ್ಟಿಲ್ ದೇರ್ ಆರ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ರಿಗಾರ್ಡಿಂಗ್ ದ ಒರಿಜಿನಲ್ ಹೋಮ್ ಆಫ್ ಆರ್ಯನ್ಸ್ ಅಂತ. ಅಂದರೆ ಇಲ್ಲಿ ಆರ್ಯರ ಮೂಲ ನೆಲೆಯ ಬಗ್ಗೆ ಇಂದಿಗೂ ಸಹಿತ ಸರಿಯಾದ ಒಂದು ಮಾಹಿತಿ ಇಲ್ಲ. ಹಲವಾರು ಭಿನ್ನಾಭಿಪ್ರಾಯಗಳನ್ನು ನಾವು ನೋಡ್ತಾ ಹೋಗ್ತೀವಿ ಇತಿಹಾಸಕಾರರಲ್ಲಿ. ಹಾಗಾದ್ರೆ ಯಾರ್ಯಾರು ಏನು ಹೇಳ್ತಾ ಹೋಗ್ತಾರ, ದಟ್ ಮೀನ್ಸ್ ಇಲ್ಲಿ ಬರುವಂತಹ ಇತಿಹಾಸಕಾರರು ತಮ್ಮದೇ ಆದ ಸಿದ್ಧಾಂತಗಳು ಏನು ಕೊಟ್ಟರು ಅಂತ ಹೇಳಿದೆ, ಏನೇನು ಕೊಡ್ತಾ ಹೋಗಿದ್ದಾರೆ ತಮ್ಮ ಸಿದ್ಧಾಂತಗಳು ನೋಡ್ತಾ ಹೋದ್ರೆ, ಸಂಪೂರ್ಣ ಆನಂದ ಮತ್ತು AC ದಾಸ್ ಅಂತ ಬರ್ತಾ ಹೋಗ್ತಾರೆ ಹಿಸ್ಟೋರಿಯನ್ಸ್. ಎವ್ರಿವನ್ ನೋಸ್ ಇಟ್. ಓಕೆ, ಸಂಪೂರ್ಣ ಆನಂದ ಮತ್ತೊಬ್ಬರು AC ದಾಸ್. ಇವ್ರೇನು ಹೇಳ್ತಾ ಹೋಗ್ತಾರಂದ್ರೆ, ಈ ಆರ್ಯರು ಅಂತ ಹೆಂಗೆ ಕರಿತೀವಿ, ಇವರು ವಿದೇಶಿಗರಲ್ಲ, ನಮ್ಮ ಭಾರತೀಯರೇ, ಇಂಡಿಜಿನಸ್, ದೀಸ್ ಆರ್ ನೇಟಿವ್ ಪೀಪಲ್.
ಇವ್ರು ಏನು ಹೇಳ್ತಾ ಹೋಗ್ತಾರಂದ್ರೆ ಇವರು ಸಪ್ತ ಸಿಂಧು ಪ್ರದೇಶದವರು ಅಂತ ಹೇಳ್ತಾ ಹೋಗ್ತಾರೆ. ಸೊ ದಟ್ ಮೀನ್ಸ್ ಆರ್ಯನ್ಸ್ ಬಿಲಾಂಗ್ಸ್ ಟು ಸಪ್ತ ಸಿಂಧು ಬೇಸಿನ್. ಸಪ್ತ ಸಿಂಧು ಅಂದ್ರೆ ಏನು? ದಟ್ ಮೀನ್ಸ್ ಇಂದಸ್ ಅಂಡ್ ಇಟ್ಸ್ ಟ್ರಿಬ್ಯೂಟರಿ, ಅಂದರೆ ಸಿಂಧು ಮತ್ತು ಅದರ ಉಪನದಿಗಳ ಸುತ್ತಮುತ್ತ ಇವರು ವಾಸ ಇದ್ರು. ಹಾಗಾದ್ರೆ ಇವರು ಇದು ಕೊಡ್ಲಿಕ್ಕೆ, ಈ ಒಂದು ಸಿದ್ಧಾಂತ ಕೊಡ್ಲಿಕ್ಕೆ ಎವಿಡೆನ್ಸ್ ಕೊಡ್ಬೇಕಲ್ಲ. ಸೊ ಸುಮ್ಮನೆ ಏನೋ ಒಂದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಇವ್ರು ಏನು ಹೇಳ್ತಾ ಹೋಗ್ತಾರೆ ಎವಿಡೆನ್ಸ್ ಅಂತ ಬಂದರೆ, ಆಧಾರ ಅಂತ ಬಂದರೆ ಏನಂತ ಹೇಳ್ತಾ ಹೋಗ್ತಾರೆ. ಸೊ ಇವ್ರು ಹೇಳೋದು ಏನು ಅಂತಂದರೆ, ಋಗ್ವೇದ ಅಂತ ಅಥವಾ ಏನು ಕರಿತೀವಿ, ಅಥವಾ ಅವರ ವೈದಿಕ್ ನಾಗರಿಕತೆ ಅಂತ ಏನು ಕರಿತೀವಿ, ಅವ್ರದ್ದೊಂದು ಸಾಹಿತ್ಯ ಇದೆ, ಅದು ವೈದಿಕ ಸಾಹಿತ್ಯ ಅಂತ ಕರಿತೀವಿ ರೈಟ್. ಹಾಗಾದ್ರೆ ಈ ವೈದಿಕ ಸಾಹಿತ್ಯದಲ್ಲಿ ಅವರ ಒಂದು ಲಿಟ್ರೇಚರ್ ಅಂತ ಏನು ಕರಿತೀವಿ, ಇದರಲ್ಲಿ ಸೊ ಅವರು ಮೆನ್ಷನ್ ಮಾಡಿರುವಂಥ ಬಹುತೇಕ ನದಿಗಳು ಸಿಂಧು ಮತ್ತು ಅದರ ಉಪನದಿಗಳು ಅಂತ ಹೇಳ್ತಾ ಹೋಗ್ತಾರೆ. ಸೊ ಆ ಉಪನದಿಗಳ ಸುತ್ತಮುತ್ತ ಇದ್ರು, ಅದಕ್ಕೋಸ್ಕರ ಈ ನಾಗರಿಕತೆನ ಸಿಂಧು ಬಯಲು ಇದಕ್ಕೆ ವೈದಿಕ ನಾಗರಿಕತೆ ಅಂತ ಕರಿತೀವಿ. ಇವರು ಹೊರಗಡೆಯಿಂದ ಬಂದವರಲ್ಲ, ಇವರು ಹೊರಗಡೆಯಿಂದ ಬಂದವರಲ್ಲ. ಏನಕ್ಕೆ ಅಂದರೆ ಅವರ ಸಾಹಿತ್ಯದಲ್ಲಿ ಭಾರತದ ಒಂದಿಷ್ಟು ನದಿಗಳ ಹೆಸರುಗಳು ನಾವು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈ ನದಿಗಳ ಬಗ್ಗೆ ಅವ್ರು ಬರೆದಿದ್ದಾರೆ ಅಂದರೆ ಅವುಗಳು ಎಲ್ಲಿ ಯಾವ ರೀತಿ ಟರ್ನ್ ತೊಗೊಳ್ತವೆ, ಎಷ್ಟು ಫಾಸ್ಟಾಗಿ ಹರಿತಾ ಹೋಗ್ತವೆ, ಯಾವ ಪ್ರದೇಶಗಳಲ್ಲಿ ಎಲ್ಲಿ ಸ್ಲೋ ಆಗಿ ಹರಿತವೆ, ಇದ್ರ ಬಗ್ಗೆ ಮಾಹಿತಿಯನ್ನು ಈ ಒಂದು ನಮಗೆ ಇವರ ಒಂದು ಸಾಹಿತ್ಯ ಕೊಡ್ತಾ ಹೋಗುತ್ತೆ. ಇಷ್ಟೆಲ್ಲ ವಿವರವಾಗಿ ಬರೆದಿದ್ದಾರೆ ಅಂದರೆ ಇವರು ಇಲ್ಲಿಯವರೇ ಆಗಿರಬೇಕು. ಹಾಗಾದ್ರೆ ಅವರು ನಮ್ಮ ಋಗ್ವೇದ ಮತ್ತು ಈ ವೇದಗಳಲ್ಲಿ ಏನು ಬರಿತಾ ಹೋಗಿರೋ ನದಿಗಳ ಹೆಸರು ಇಂದಿನ ನದಿಗಳಿಗೂ ಮ್ಯಾಚ್ ಆಗ್ತಾ ಇದೆ. ಸೊ ಅದರಿಂದ ಇವ್ರು ಹೇಳ್ತಾ ಹೋಗ್ತಾರೆ, ಪರುಷ್ಣಿ ಅಂದರೆ ರಾವಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್. ಓಕೆ, ಅವರಲ್ಲಿ ಪರುಷ್ಣಿ ಅಂತ ಕರಿತಿದ್ದಾರೆ, ಇಲ್ಲಿ ಬಂದು ನಾವು ರಾವಿ ಅಂತ ಇವತ್ತು ಕರಿತಾ ಇದ್ದೀವಿ. ಸೊ ಇದನ್ನೆಲ್ಲ ನೋಡ್ತಾ ಅವ್ರು ನಮಗೆ ಅನಿಸುತ್ತೆ ಇವರು ಇಲ್ಲಿಯವರೇ, ಯಾರು ನಮ್ಮ ಆರ್ಯರು ಅಥವಾ ಈ ವೈದಿಕ ನಾಗರಿಕತೆಯ ಜನರು ಅಂತ ಇವ್ರು ಹೇಳ್ತಾ ಹೋಗ್ತಾರೆ. ಆದರೆ ಇವರ ಒಂದು ಸಿದ್ಧಾಂತವನ್ನು ಇನ್ನು ಕೆಲವೊಬ್ರು ಇದನ್ನ ಒಪ್ಪೋದಿಲ್ಲ. ಸೊ ಹಾಗಾದ್ರೆ ಮತ್ತೆ ಇನ್ನು ಬರುವಂಥ ಅಂದರೆ ಮುಂದೆ ಬರುವಂಥ ವಿದ್ವಾಂಸರು ಅಂತ ಏನು ಕರಿತೀವಿ, ಅವರು ಯಾವ್ಯಾವ ಸಿದ್ಧಾಂತಗಳನ್ನ ಕೊಡ್ತಾ ಹೋದರು. ನೆಕ್ಸ್ಟ್ ನೋಡ್ತಾ ಹೋಗೋಣ, ರಾಜ್ಬಲಿ ಪಾಂಡ್ಯ ಅಂತ ಬರ್ತಾ ಹೋಗ್ತಾರೆ. ಈ ರಾಜ್ಬಲಿ ಪಾಂಡ್ಯ ಅಂತ ಒಬ್ಬ ವ್ಯಕ್ತಿ ಇವ್ರೇನು ಮಾಡ್ತಾ ಹೋಗ್ತಾರಂದ್ರೆ, ಇವ್ರು ಹೇಳ್ತಾ ಹೋಗ್ತಾರೆ ಈ ವೈದಿಕ ನಾಗರಿಕತೆಯನ್ನು ಈ ಏನು ಕರಿತಾ ಹೋಗ್ತೀವಿ, ಇದರ ಒಂದು ಅಭಿವೃದ್ಧಿಪಡಿಸಿದವರು ಮಧ್ಯ ಭಾರತದಿಂದ ಬಂದವರು. ಮಧ್ಯ ಭಾರತ ಅಂದರೆ ಎಲ್ಲಿಂದ ಬರ್ತಾ ಹೋಗ್ತದೆ, ಸೆಂಟ್ರಲ್ ಇಂಡಿಯಾ ಅಂದರೆ. ಸೊ ದಟ್ ಮೀನ್ಸ್ ಮಧ್ಯಪ್ರದೇಶ್ ಬರುವಂಥದ್ದು, ಈ ಛತ್ತೀಸ್ಗಢ, ಜಾರ್ಖಂಡ್ ಇಲ್ಲಿಂದ ಬರ್ತಾ ಹೋದ್ರು ಅಂತ ಹೇಳ್ತಾ ಹೋಗ್ತಾರೆ. ಆದರೆ ಇದಕ್ಕೆ ನಮ್ಮ ಹತ್ರ ಯಾವುದೇ ರೀತಿ ಪುರಾವೆಗಳಿಲ್ಲ. ಸೊ ನೆಕ್ಸ್ಟ್ ಬರ್ತಾ ಹೋಗ್ತೀವಿ ದಯಾನಂದ ಸರಸ್ವತಿ ಅವರು ಅಂತೇಳಿ. ಎವ್ರಿವನ್ ನೋಸ್ ದಿಸ್ ಪರ್ಸ್ನಾಲಿಟಿ. ಅಂದರೆ ದಯಾನಂದ ಸರಸ್ವತಿ ಅವರು ಅಂತ ಏನು ಕರಿತೀವಿ, ಈ ವ್ಯಕ್ತಿಯವರು ಇವತ್ತು ನಮ್ಮ ದಯಾನಂದ ಸರಸ್ವತಿ ಅವರು ಏನು ಹೇಳ್ತಾರೆ ಅಂದರೆ, ಇವರು ಟಿಬೆಟ್ ಮೂಲದವರು ಅಂತ ಹೇಳ್ತಾ ಹೋಗ್ತಾರೆ. ಟಿಬೆಟಿಂದ ಬಂದವರು ಯಾರು, ನಮ್ಮ ನಮ್ಮ ವೈದಿಕ ನಾಗರಿಕತೆಯ ಜನರು. ಸೊ ಇವರು ಟಿಬೆಟಿಂದ ಬಂದವರು, ಯಾರು ನಮ್ಮ ವೈದಿಕ ನಾಗರಿಕತೆ ಜನರು ಟಿಬೆಟಿಂದ ಬಂದರು ಅಂತ ಹೇಳ್ತಾರೆ. ಹಾಗಾದ್ರೆ ಇವ್ರು ಹೇಳಿದ್ದಕ್ಕೆ ನಮ್ಮ ಹತ್ರ ಯಾವುದೇ ದಾಖಲೆಗಳು ಅಂದರೆ ಸರಿಯಾದ ಒಂದಿಷ್ಟು ಎವಿಡೆನ್ಸ್ಗಳು ನಮ್ಮ ಹತ್ರ ಸಿಗೋದಿಲ್ಲ. ಅದೇ ರೀತಿ ಇನ್ನೊಬ್ಬರು ಬರ್ತಾರೆ, ದ ಫೇಮಸ್ ಪರ್ಸನಾಲಿಟಿ, ದಟ್ ಈಸ್ ಬಾಲಗಂಗಾಧರ್ ತಿಲಕ್ ಅಂತ ಕರಿತಾ ಹೋಗ್ತೀವಿ. ಇವ್ರೇನು ಹೇಳ್ತಾರಂದ್ರೆ ಉತ್ತರ ಧ್ರುವದಿಂದ ಬಂದವರು ಅಂತ ಹೇಳ್ತಾ ಹೋಗ್ತಾರೆ. ದಟ್ ಮೀನ್ಸ್ ಈ ಆರ್ಯರು ಉತ್ತರ ಧ್ರುವದಿಂದ ಭಾರತಕ್ಕೆ ಬಂದರು ಅಥವಾ ಆರ್ಕ್ಟಿಕ್ ಪ್ರದೇಶದಿಂದ ಬಂದರು. ಸೊ ಅಲ್ಲಿಂದ ಬಂದರು, ನಾರ್ತ್ ಪೋಲಿಂದ ಬಂದರು ಅಂತ ಹೇಳ್ತಾರೆ. ಹಾಗಾದ್ರೆ ಅದಕ್ಕೋಸ್ಕರ ಇವರು ಪುಸ್ತಕವನ್ನೇ ಬರಿತಾ ಹೋಗ್ತಾರೆ. ಏನಂತ ಬರಿತಾ ಹೋದ್ರು ಅಂದರೆ ಆರ್ಕ್ಟಿಕ್ ದ ಹೋಮ್ ಆಫ್ ಆರ್ಯನ್ಸ್, ಅಂದರೆ ಆರ್ಕ್ಟಿಕ್ ಅಂತ ಇದೆ, ಇದು ಆರ್ಯರ ಮೂಲ ನೆಲೆ ಅಂತ ಒಂದು ಪುಸ್ತಕವನ್ನು ಬರಿತಾ ಹೋಗ್ತಾರೆ. ಅವ್ರದ್ದೇ ಆದ ಸಿದ್ಧಾಂತಗಳನ್ನು ಕೊಡ್ತಾ ಹೋಗ್ತಾರೆ. ಇವರು ಇಲ್ಲಿಯವರೆಲ್ಲ ಹೊರ ದೇಶದಿಂದ ಬಂದವರು ಅಂತ. ಅದೇ ರೀತಿ ನೆಹರು ವಿಂಗ್ ಅಂತ ಬರ್ತಾರೆ, ಜೆ ನೆಹರು ವಿಂಗ್. ಇಟ್ಸ್ ನಾಟ್ ನೆಹರು, ಇಟ್ಸ್ ನೆಹರು ವಿಂಗ್. ಸೊ ಇವ್ರೇನು ಹೇಳ್ತಾರೆ ಅಂದರೆ ನಮ್ಮ ಒಂದು ವೈದಿಕ ಕಾಲದ ಜನರು ಅಂತ ಏನು ಕರಿತೀವಿ, ಇವರು ಬಂದಿರುವಂಥದ್ದು ರಷ್ಯಾ ಅಥವಾ ಸೌತ್ ರಷ್ಯಾದಿಂದ ಬಂದರು. ಸೊ ಅಲ್ಲಿಂದ ಬಂದರು ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಇನ್ನೊಬ್ರು LD ಕಲಾ ಅನ್ನೋರು ಏನು ಹೇಳ್ತಾ ಹೋಗ್ತಾರೆ ಅಂದರೆ ಕಾಶ್ಮೀರದಿಂದ ಬಂದರು ಇವರು, ಯಾರು ನಮ್ಮ ವೈದಿಕ ಕಾಲದ ಜನರು ಕಾಶ್ಮೀರದಿಂದ ಬಂದರು ಅಂತ. ಅದೇ ರೀತಿ ಪಂಡಿತ್ ಲಕ್ಷ್ಮೀಧರ್ ಶಾಸ್ತ್ರಿ ಅವರು ಹೇಳ್ತಾರೆ, ಇಲ್ಲ ಹಿಮಾಲಯ ತಪ್ಪಲಿಂದ ಬಂದರು ಅಂತ. ನೋಡ್ತಾ ಹೋಗಿ ಇಲ್ಲಿ ಹಲವಾರು ಜನ ತಮ್ಮದೇ ಆದ ಸಿದ್ಧಾಂತಗಳನ್ನು ಕೊಡ್ತಾ ಹೋಗಿದ್ದಾರೆ, ತಮ್ಮದೇ ಆದ ಸಿದ್ಧಾಂತಗಳನ್ನು ಕೊಟ್ಟಿದ್ದಾರೆ. ಬಟ್ ಯಾರು ಸಹಿತ ಈ ಸ್ಯಾಟಿಸ್ಫ್ಯಾಕ್ಟರಿ ಎವಿಡೆನ್ಸ್ಗಳನ್ನು ಕೊಡ್ತಾ ಹೋಗಿಲ್ಲ. ಒಂದು ಸಂಪೂರ್ಣಾನಂದ ಯೇಸುದಾಸ್ ಬಿಟ್ಟರೆ ಇನ್ನುಳಿದವರು ಯಾರು ಅಷ್ಟು ಸ್ಯಾಟಿಸ್ಫ್ಯಾಕ್ಟರಿ ಆಗಿರುವಂಥ ಒಂದು ಎವಿಡೆನ್ಸ್ಗಳನ್ನು ಕೊಡ್ತಾ ಹೋಗಲಿಲ್ಲ. ಹಾಗಾಗಿ ಎಲ್ಲನೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ರು ಬರ್ತಾ ಹೋಗ್ತಾರೆ ಡಾಕ್ಟರ್ ಪೆಂಕಾ ಅಂತ. ಇವ್ರೇನು ಹೇಳ್ತಾರೆ, ಆಸ್ಟ್ರಿಯಾ ಅಂತ ಏನು ದೇಶ ಇದೆ, ಸೊ ಯುರೋಪ್ ಒಳಗೆ, ಸೊ ಅಲ್ಲಿಂದ ಬಂದರು ಅಂತ ಹೇಳ್ತಾ ಹೋಗ್ತಾರೆ. ಇದಾದಮೇಲೆ ದ ಫೇಮಸ್ ಪರ್ಸನಾಲಿಟಿ ಒಬ್ರು ಬರ್ತಾರೆ, ಮ್ಯಾಕ್ಸ್ ಮುಲ್ಲರ್ ಅಂತೇಳಿ. ಸದ್ಯಕ್ಕೆ ನಾವು ಇದನ್ನು ಸ್ವಲ್ಪ ಒಪ್ಕೊಂಡಿದ್ದೀವಿ, ಸಂಪೂರ್ಣವಾಗಲ್ಲ. ಕೆಲವೊಬ್ರು ಇನ್ನು ರಿಜೆಕ್ಟ್ ಮಾಡಿದ್ದಾರೆ, ಕೆಲವೊಬ್ರು ಇಲ್ಲ ಇದು ಕರೆಕ್ಟ್ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಇಲ್ಲಿ ಮ್ಯಾಕ್ಸ್ ಮುಲ್ಲರ್ ಅಂತ ಏನು ಕರಿತಾ ಹೋಗ್ತೀವಿ, ಒಬ್ಬ ಜರ್ಮನಿಯಲ್ಲಿದ್ದಂಥ ಒಬ್ಬ ಸಂಸ್ಕೃತ್ ಪ್ರೊಫೆಸರ್. ಇವ್ರು ತಮ್ಮದೇ ಆದ ಸಿದ್ಧಾಂತವನ್ನು ಕೊಡ್ತಾರೆ. ಇವ್ರೇನು ಹೇಳ್ತಾ ಹೋಗ್ತಾರೆ ಅಂದರೆ ಇವ್ರ ಪ್ರಕಾರ, ಮ್ಯಾಕ್ಸ್ ಮುಲ್ಲರ್ ಪ್ರಕಾರ ಮಧ್ಯ ಏಷ್ಯಾದಿಂದ ಬಂದರು ಅಂತ ಹೇಳ್ತಾರೆ. ಸೆಂಟ್ರಲ್ ಏಷ್ಯಾ ಅಂತ ಏನು ಕರಿತೀವಿ, ಸೊ ಅಲ್ಲಿಂದ ಬಂದರು ಅಂತ ಹೇಳ್ತಾ ಹೋಗ್ತಾರೆ ಯಾರು, ನಮ್ಮ ಮ್ಯಾಕ್ಸ್ ಮುಲ್ಲರ್ ಅವರು.
ಸೊ ಇವರು ಈ ಮ್ಯಾಕ್ಸ್ ಮುಲ್ಲರ್ ಅವರು ಹೇಳುವಂಥ ಸಿದ್ಧಾಂತ ಏನಿದೆ, ಸೊ ಇದಕ್ಕೆ ತಮ್ಮದೇ ಆದ ಒಂದಿಷ್ಟು ಎವಿಡೆನ್ಸ್ನ ಕೊಡ್ತಾ ಹೋಗ್ತಾರೆ. ಈಗ ಬಹುತೇಕ ಇದನ್ನ ಒಪ್ಕೊಂಡಾಗೆ, ಅಂದರೆ ಲೈಕ್ 100% ಅಂತ ಅಲ್ಲ, ಇದನ್ನ ಜಾಸ್ತಿ ನಾವು ಒಪ್ಕೊಳ್ತಾ ಹೋಗ್ತೀವಿ, ಅಂದರೆ ಭಾರತದಲ್ಲಿ ಇದನ್ನು ಒಪ್ಕೊಳ್ತಾ ಹೋಗ್ತೀವಿ. ಹಾಗೆ ಇದು ಬಂದಾಗ ಮ್ಯಾಕ್ಸ್ ಮುಲ್ಲರ್ ಅವರು ಈ ಸಿದ್ಧಾಂತ ಕೊಟ್ಟಾಗ ಇದಕ್ಕೆ ಎವಿಡೆನ್ಸ್ ಏನು ಕೊಡ್ತಾ ಹೋದ್ರು, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಸೊ ಇವ್ರು ಏನು ಕೊಡ್ತಾ ಹೋಗ್ತಾರೆ ಮ್ಯಾಕ್ಸ್ ಮುಲ್ಲರ್ ಅಂದರೆ, ಸೊ ಇವರು ಎಪಿಗ್ರಫಿಕಲ್ ಒಂದು ಎವಿಡೆನ್ಸ್ ಕೊಡ್ತಾ ಹೋಗ್ತಾರೆ. ಎಪಿಗ್ರಫಿಕಲ್ ಎವಿಡೆನ್ಸ್ ಅಂತ ಏನು ಕರಿತೀವಿ ಅದನ್ನು ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಭಾಷೆ ಅಥವಾ ಲ್ಯಾಂಗ್ವೇಜ್ ಎವಿಡೆನ್ಸ್ನ ಕೊಡ್ತಾ ಹೋಗ್ತಾರೆ. ಅದಕ್ಕೆ ಫಿಲಾಲಜಿಕಲ್ ಎವಿಡೆನ್ಸ್ ಅಂತ ಕರಿತೀವಿ. ಸೊ 2 ಎವಿಡೆನ್ಸ್ನ ಆಧಾರಗಳನ್ನು ಕೊಡ್ತಾ ಹೋದ್ರು. ಹಾಗಾದರೆ ಫಸ್ಟ್ ಬರುವಂಥದ್ದು ಏನು ತಗೊಳ್ತಾ ಹೋಗೋಣ, ಈಗ ನಾವು ಎಪಿಗ್ರಫಿಕಲ್ ತಗೊಳ್ತಾ ಹೋಗೋಣ. ಎಪಿಗ್ರಫಿಕಲ್ ಅಂದರೆ ಒಂದು ಶಾಸನದ ಆಧಾರವನ್ನು ಕೊಡ್ತಾ ಹೋದ್ರು. ಎಪಿಗ್ರಫಿಕಲ್ ಅಂದರೆ ಸೊ ಏನು ಕೊಡ್ತಾ ಹೋದ್ರು, ಸೊ ಇವ್ರೇನು ಹೇಳ್ತಾರೆ ಅಂದರೆ, ಸೊ ಫಸ್ಟ್ ಇವ್ರ ಸಿದ್ಧಾಂತ ನೋಡೋಣ, ಆಮೇಲೆ ಎವಿಡೆನ್ಸ್ ಹೋಗೋಣ ಬೇಕಾದರೆ. ಸೊ ಫಸ್ಟ್ ಏನು ಹೇಳ್ತಾ ಹೋಗ್ತಾರೆ ಅಂದರೆ 2500 BC. ಸೊ ಈ ಸಮಯದಲ್ಲಿ ಈ ಆರ್ಯರು ಅಂತ ಹೆಂಗೆ ಕರಿತೀವಿ, ಸೊ ಇವರೆಲ್ಲಿದ್ದರು, ಯುರೇಷ್ಯಾದಲ್ಲಿದ್ದರು. ಯುರೇಷ್ಯಾ ಅಂದರೆ ಇಲ್ಲಿ ಏಷ್ಯಾ ಮತ್ತು ಯುರೋಪ್ ಏನು ಜಾಯ್ನ್ ಆಗುತ್ತೆ ಅಥವಾ ಎರಡು ಮೀಟ್ ಆಗುವಂಥ ಪ್ರದೇಶವನ್ನು ಇವರು ಯುರೇಷ್ಯಾ ಅಂತ ಕರಿತೀವಿ. ಸೊ ಅಲ್ಲಿದ್ದರು. ಸೊ ಕೆಲವು ಆರ್ಯನ್ಸ್ಗಳು ಏನು ಮಾಡ್ತಾ ಹೋದ್ರು, ದೇ ಸ್ಟಾರ್ಟೆಡ್ ಮೂವಿಂಗ್ ಟುವರ್ಡ್ಸ್ ದೇರ್ ವೆಸ್ಟ್, ಪಶ್ಚಿಮಕ್ಕೆ ಮೂವ್ ಆಗಕ್ಕೆ ಸ್ಟಾರ್ಟ್ ಆದ್ರು ಅಥವಾ ಮೈಗ್ರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆದರು ಅಂತ ಹೇಳ್ತಾರೆ. ಆದರೆ ಅವ್ರು ಓಕೆ ವೆಸ್ಟಿಗೆ ಹೋದ್ರಂತೂ ಹೋಗ್ಬಿಟ್ರು, ನಮಗೆ ಬೇಕಾಗಿರೋ ಈಗ ಈಸ್ಟ್ ಅವರು. ಸೊ ಈಸ್ಟ್ ಕಡೆಗೆ ಏನು ಮೂವ್ ಆಗ್ತಿದ್ದಾರೆ, ರಿಮೈನಿಂಗ್ ಆರ್ಯನ್ಸ್ ಅಂತ ಏನು ಕರಿತೀವಿ, ಅವ್ರು ಯಾವ ಕಡೆ ಮೂವ್ ಆದರು ಅಂದರೆ ಯುರೇಷ್ಯಾಗೆ ಬಂದರು ಡ್ಯೂರಿಂಗ್ 2000 BC. ಕ್ರಿಸ್ತ ಪೂರ್ವ 2000 ಇವರು ಯುರೇಷ್ಯಾಗೆ ಬಂದು ಕೂತ್ಕೊಳ್ತಾರೆ. ಇದೇ ಆರ್ಯರು ಮತ್ತೆ ಯಾವ ಕಡೆ ಮೂವ್ ಆದರು, ಸೊ 1500 BC ದೀಸ್ ಪೀಪಲ್ ಕೇಮ್ ಟು ಸಪ್ತ ಸಿಂಧು ಪ್ರದೇಶ ಅಥವಾ ಸಪ್ತ ಸಿಂಧು ರೀಜನ್ ಅಂತ ಏನು ಕರಿತೀವಿ ಅಲ್ಲಿಗೆ ಬಂದರು ಅಂತ ಹೇಳ್ತಾ ಹೋಗ್ತಾರೆ. 1500 BCಯಲ್ಲಿ ಸಪ್ತ ಸಿಂಧು ಬಂದ್ಬಿಟ್ಟು ಉಳ್ಕೊಂಡ್ರು ಅಂತ ಹೇಳ್ತಾ ಹೋಗ್ತಾರೆ. ಸೊ ಇದಾದ್ಮೇಲೆ 1500 BC ಇಲ್ಲಿ ಬಂದಾದ್ರು ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ 1000 BC ಕ್ರಿಸ್ತ ಪೂರ್ವ 1000ದಲ್ಲಿ ಇದೇ ಆರ್ಯರು ಸೊ ಯಾವ ಕಡೆ ಮೂವ್ ಆದರು, ಗಂಗಾ ಯಮುನಾಗೆ ಬಂದರು 1000 BC ಟು ಸೊ 600 BCಗೆ ಇಲ್ಲಿ ಬಂದು ಉಳ್ಕೊಂಡ್ರು. ಎಲ್ಲಿಗೆ ಬಂದು ಉಳ್ಕೊಂಡ್ರು, ನಮ್ಮ ಗಂಗಾ ಯಮುನಾ ಬಯಲು ಪ್ರದೇಶಕ್ಕೆ ಬಂದರು ಅಂತ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಇವ್ರು ಬಂದಾಗ ಸೊ ತುಂಬ ಜನ ಇದ್ರ ಮೇಲೆ ಕ್ವಶನ್ಸ್ಗಳು ರೈಸ್ ಮಾಡ್ತಾ ಹೋಗ್ತಾರೆ. ಇವ್ರ ಸಿದ್ಧಾಂತಕ್ಕೆ ಏನಂತ ರೈಸ್ ಮಾಡ್ತಾ ಹೋಗ್ತಾರೆ ಅಂದರೆ, ಮುಂದಕ್ಕೆ ಯಾಕೆ ಹೋಗಲಿಲ್ಲ, ವೈ ದೇ ಡಿಡ್ ನಾಟ್ ಮೂವ್ ಫರ್ದರ್, ಯಾಕೆ ಹೋಗಲಿಲ್ಲ. ಸೊ ಅವಾಗ ಇವರು ತಮ್ಮದೇ ಆದ ಒಂದಿಷ್ಟು ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಹೋಗ್ತಾರೆ. ಏನಂತ ಕೊಡ್ತಾ ಹೋಗ್ತಾರೆ ಮ್ಯಾಕ್ಸ್ ಮುಲ್ಲರ್ ಅಂತಂದರೆ, ಒಂದು ಕಾರಣ ಏನು ಹೇಳ್ತಾ ಹೋಗ್ತಾರೆ ಅಂದರೆ, ಇದು ಮೋಸ್ಟ್ ಫರ್ಟೈಲ್ ಲ್ಯಾಂಡ್ ಆನ್ ದಿಸ್ ಅರ್ತ್, ಈ ಭೂಮಿ ಮೇಲಿರುವಂತಹ ಅತ್ಯಂತ ಫಲವತ್ತಾದ ಭೂಮಿ ಯಾವುದು ಅಂತ ಕೇಳಿದ್ರೆ ನಮ್ಮ ಗಂಗಾ ಯಮುನಾ ಬಯಲು ಪ್ರದೇಶ. ಅದರಿಂದ ಮುಂದಕ್ಕೆ ಹೋಗಲಿಲ್ಲ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಹ್ಯೂಜ್ ಫಾರೆಸ್ಟ್ ಇತ್ತು, ಡೆನ್ಸ್ ಫಾರೆಸ್ಟ್ ಇತ್ತು, ಆ ಕಾರಣದಿಂದ ಇವರು ಮುಂದಕ್ಕೆ ಹೋಗಲಿಲ್ಲ. ದಿಸ್ ಇಸ್ ದ ಒನ್ ಥಿಂಗ್. ಈ ಎರಡನ್ನ ಕೊಡ್ತಾ ಹೋದ್ರು. ಓಕೆ, ಅದಕ್ಕೆ ಆಯ್ತಪ್ಪ, ಮುಂದಕ್ಕೆ ಹೇಳ್ತಾ ಹೋಗು, ಇದಕ್ಕೆ ಎವಿಡೆನ್ಸ್ ಏನು ಇವರು ಇಲ್ಲಿ ಬಂದಿದ್ದಕ್ಕೆ. ಸೊ ದೀಸ್ ಆರ್ ದ ಕ್ವಶನ್ಸ್ ಎವ್ರಿವನ್ ಆಸ್ಕಿಂಗ್. ಸೊ ಎಲ್ಲರೂ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದಾಗ ಇವ್ರು ಹೇಳ್ತಾ ಹೋಗ್ತಾರೆ, ಓಕೆ ಐ ವಿಲ್ ಗಿವ್ ಸಮ್ ಅದರ್ ಎವಿಡೆನ್ಸ್. ಸೊ ಇಲ್ಲಿ ಏನು ಕೊಡ್ತಾ ಹೋದ್ರು, ಒಂದು ಎಪಿಗ್ರಫಿಕಲ್ ಎವಿಡೆನ್ಸ್ನ ಕೊಡ್ತಾ ಹೋದ್ರು. ಎಪಿಗ್ರಫಿಕಲ್ ಅಂದರೆ ಶಾಸನಗಳ ಒಂದು ಆಧಾರವನ್ನು ಕೊಡ್ತಾ ಹೋದ್ರು. ಈ ಶಾಸನಗಳ ಆಧಾರ ಅಂತ ಏನು ಕರಿತಾ ಹೋಗ್ತೀವಿ, ಇಲ್ಲಿ ಬಂದಾಗ ಇಲ್ಲೊಂದು ಭೋಗೋಸ್ ಕೈ ಅಂತ ಒಂದು ಪ್ಲೇಸ್ ಬರ್ತಾ ಹೋಗುತ್ತೆ. ಭೋಗೋಸ್ ಕೋಯ್ ಅಂತ ಒಂದು ಪ್ಲೇಸು ಬರ್ತಾ ಹೋಗುತ್ತೆ. ಈ ಭೋಗೋಸ್ ಕೈ ಪ್ಲೇಸಲ್ಲಿ ಅಂದರೆ ಟರ್ಕಿ ದೇಶ ಅಂತ ಏನು ಕರಿತೀವಿ ಸೆಂಟ್ರಲ್ ಏಷ್ಯಾದಲ್ಲಿ, ಅಲ್ಲಿ ಒಂದು ಶಾಸನ ಸಿಗ್ತಾ ಹೋಗಿದೆ. ಇಟ್ ಈಸ್ ಇನ್ ಕ್ಯೂನಿಫಾರ್ಮ್. ಯಾವ ಲಿಪಿಯಲ್ಲಿ ಬರ್ದಿದ್ದಾರೆ, ಕ್ಯೂನಿಫಾರ್ಮ್ ಲಿಪಿಯಲ್ಲಿ ಬರಿತಾ ಹೋಗಿದ್ದಾರೆ. ಕ್ಯೂನಿಫಾರ್ಮ್ ಲಿಪಿಯಲ್ಲಿ ಬರ್ದಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಾ ಹೋಗ್ತಾರೆ ಕ್ಯೂನಿಫಾರ್ಮ್ ಲಿಪಿಯಲ್ಲಿ ಅಂತಂದರೆ, ಅಲ್ಲೊಂದು ಶಾಸನ ಪ್ರಕಾರ ದಟ್ ಈಸ್ ಇಟ್ ಬಿಲಾಂಗ್ಸ್ ಟು 1500 to 1400 BC ಅವಾಗ ಸೇರುವಂಥದ್ದು ಆ ಕಾಲಘಟ್ಟಕ್ಕೆ. ಈ ಶಾಸನ ಏನು ಹೇಳ್ತಾ ಹೋಗುತ್ತಂತಂದರೆ, ಸೊ ಅಕಾರ್ಡಿಂಗ್ ಟು ದಿಸ್ ಇನ್ಸ್ಕ್ರಿಪ್ಷನ್ಸ್, ಆರ್ಯನ್ಸ್ ಆರ್ ಮೈಗ್ರೇಟಿಂಗ್ ಟುವರ್ಡ್ಸ್ ದೇರ್ ಈಸ್ಟ್ ಅಲಾಂಗ್ ವಿತ್ ದೇರ್ ಗಾಡ್ಸ್ ಲೈಕ್ ಇಂದ್ರ, ವರುಣ ಎಕ್ಸೆಟ್ರಾ. ಸೊ ಈತ ಆರ್ಯರು ತಮ್ಮ ದೇವರುಗಳಾದಂತಹ ಇಂದ್ರ, ವರುಣ, ಸೋಮ, ಅಗ್ನಿಯವರನ್ನು ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಪೂರ್ವದ ಕಡೆಗೆ ಹೋಗುತ್ತಿದ್ದಾರೆ ಅಂತ ಬರಿತಾ ಹೋಗಿದ್ದಾರೆ. ಇಟ್ ಈಸ್ ಇನ್ ಕ್ಯೂನಿಫಾರ್ಮ್, ನೆನ್ಪಿಡ್ಕೊಬೇಕು, ಕ್ಯೂನಿಫಾರ್ಮಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಅಲ್ಲಿ ಬರಿತಾ ಹೋಗಿದ್ದಾರೆ. ಓಕೆ, ಅದೊಂದು ಎಪಿಗ್ರಫಿಕಲ್ ಎವಿಡೆನ್ಸ್ ಕೊಟ್ಟರು. ದಟ್ ಮೀನ್ಸ್ ಆರ್ಯನ್ಸ್ ಮೈಗ್ರೇಟೆಡ್ ಟುವರ್ಡ್ಸ್ ದೇರ್ ಈಸ್ಟ್, ಅಂದರೆ ಪೂರ್ವಕ್ಕೆ ಹೋದರು ಅಂತೇಳಿ. ಸೊ ಇದೊಂದಾಯಿತು. ಹಾಗಾದ್ರೆ ಇಲ್ಲಿ ಫಿಲಾಲಜಿಕಲ್ ಎವಿಡೆನ್ಸ್ ಅಂತ ಏನು ಕರಿತೀವಿ, ಫಿಲಾಲಜಿಕಲ್ ಅಂತ ಏನು ಕರಿತೀವಿ. ಸೊ ಫಿಲಾಲಜಿಕಲ್ ಎವಿಡೆನ್ಸಿಗೆ ಬಂದಾಗ, ಅಂದರೆ ಇಲ್ಲಿ ಬಂದಾಗ ಫಿಲಾಲಜಿ ಅಂದರೆ ಭಾಷೆಯ ಆಧಾರ ಅಂತ ಕರಿತೀವಿ. ಸೊ ಇಲ್ಲಿ ಬಂದಾಗ ಇವ್ರು ಮ್ಯಾಕ್ಸ್ ಮುಲ್ಲರ್ ಏನು ಹೇಳ್ತಾರೆ ಅಂದ್ರೆ, ಈ ವೈದಿಕ ನಾಗರಿಕತೆ ಏನು ಕರಿತಾ ಹೋಗ್ತಿದ್ದು ಆರ್ಯನ್ ಸಿವಿಲೈಸೇಷನ್ ಅಂತ ಏನು ಕರಿತೀವಿ. ಸೊ ಇವರ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಸಂಸ್ಕೃತ ಅಂತ ಏನು ಕರಿತೀವಿ, ಇದು ಅವ್ರ ಭಾಷೆ. ಸೊ ಇವ್ರೇನು ಹೇಳ್ತಾರಂದ್ರೆ, ಸಂಸ್ಕೃತ ಭಾಷೆಗೂ ಹಾಗೂ
ಸಂಸ್ಕೃತ ಭಾಷೆಗೂ ಹಾಗೂ ಯುರೋಪಿಯನ್ ಭಾಷೆಗೂ ಸಂಬಂಧ ಇದೆ. ದಟ್ ಮೀನ್ಸ್ ಅಕ್ಕ ತಂಗಿ ಭಾಷೆಗಳಿವು, ಅಂದರೆ ಒಂದೇ ತಾಯಿಯ ಮಕ್ಕಳು ಅಂತ ಕರಿತಾ ಹೋಗ್ತಾರೆ ಇವರು. ಸೊ ಅದಕ್ಕೆ ಇದನ್ನ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಅಂತಲೂ ಕರಿತಾ ಹೋಗ್ತೀವಿ ಅಲ್ವಾ, ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್. ಸೊ ಹಾಗಾದ್ರೆ ಏನಿದೆ ಅಲ್ಲಿ ಸಂಬಂಧಗಳು ಯಾವ ರೀತಿ ಇದೆ? ಸೊ ಫಾರ್ ಎಕ್ಸಾಂಪಲ್ ಇವ್ರು ಯಾವ ರೀತಿ ಹೇಳ್ತಾ ಹೋಗ್ತಾರೆ ಅಂದರೆ, ನೋಡ್ತಾ ಹೋಗಿ ಉಚ್ಚಾರ ಮಾಡುವಂಥ ಶಬ್ದಗಳಿಗೂ ಸೊ ಸ್ವಲ್ಪ ಸಿಮಿಲಾರಿಟಿ ಇದೆ. ಫಾರ್ ಎಕ್ಸಾಂಪಲ್ ಯು ಟೇಕ್ ದ ಮದರ್ ಅಂತ ಒಂದು ವರ್ಡ್ ತಗೋಣ, ಮದರ್, ದಟ್ ಈಸ್ ಇನ್ ಇಂಗ್ಲೀಷ್. ಸೊ ಇದನ್ನ ಸಂಸ್ಕೃತದಲ್ಲಿ ಏನಂತ ಕರೀತಾರೆ? ತಾಯಿಗೆ ಮಾತೃ ಅಂತ ಕರೀತಾರೆ, ಮದರ್. ಅಂದರೆ ಸ್ವಲ್ಪ ಅಲ್ಲಿ ಹತ್ರ ಇದೆ ಸಂಬಂಧಗಳು. ಅದೇ ರೀತಿ ನೀವು ಬಂದಾಗ ಬ್ರದರ್ ಅಂತ ಇದೆ, ಸಹೋದರನಿಗೆ ಬ್ರದರ್ ಅಂತ ಕರಿತೀವಿ. ಅದೇ ಸಂಸ್ಕೃತದಲ್ಲಿ ಭ್ರಾತೃ ಅಂತ ಕರಿತೀವಿ, ಭ್ರಾತೃ. ಸೊ ದಟ್ ಮೀನ್ಸ್ ಬ್ರದರ್ ಭ್ರಾತೃ, ಮದರ್ ಮಾತೃ, ಫಾದರ್ ಪಿತೃ. ನೋಡಿ ಅಲ್ಲಿ ಬಂದ ನಿಮಗೆ ಸಿಮಿಲಾರಿಟಿ ತುಂಬ ಇದೆ, ಲೈಕ್ ಅದು ಉಚ್ಚಾರಗಳು. ನಾವೀಗ ತಮಿಳು ಮತ್ತು ತೆಲುಗು ಕನ್ನಡಕ್ಕೆ ಹೇಗೆ ಸಂಬಂಧ ಇದೆ ಅಂತ ಹೇಳ್ತಾ ಹೋಗ್ತೀವೋ, ಸೊ ಒಂದೇ ಇದರಿಂದ ಬಂದ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಾವೀಗ ಹಾವು ಅಂತ ಅಂದರೆ ಅವರು ಪಾವು ಅಂತ ಕರೀತಾರೆ. ದಟ್ ಮೀನ್ಸ್ ದೇರ್ ಇಸ್ ಎ ಸಿಮಿಲಾರಿಟಿ, ಸ್ವಲ್ಪ ರಿಲೇಷನ್ಸ್ ಇದೆ ನಮಗೆ ಅವ್ರಿಗೆ ನಡು ಮಧ್ಯೆ ಇರುವಂಥ ಭಾಷೆಗಳಲ್ಲಿ. ಸೊ ಇದನ್ನು ಇವ್ರಿಗೆ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಇವರು ಒಂದು ಫಿಲಾಲಜಿಕಲ್ ಎವಿಡೆನ್ಸ್ ಕೊಟ್ಟರು, ಇನ್ನೊಂದು ಎಪಿಗ್ರಾಫಿಕಲ್ ಎವಿಡೆನ್ಸ್ ಕೊಟ್ಟರು. ಈ ಕಾರಣದಿಂದ ಈ ಒಂದು ಮ್ಯಾಕ್ಸ್ ಮುಲ್ಲರ್ ಸಿದ್ಧಾಂತವನ್ನು ಬಹುತೇಕರು ಒಪ್ಪಿಕೊಳ್ಳುತ್ತಾರೆ. ಬಹುತೇಕರು, ದ ಹೋಲ್ ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತಲ್ಲ, ಬಹುತೇಕರು ಒಪ್ಕೊಂಡಿದ್ದಾರೆ. ಅರ್ಥ ಆಗ್ತೀಯಲ್ವಾ? ಸೊ ಹಾಗಾದ್ರೆ ಇಲ್ಲಿ ಮ್ಯಾಕ್ಸ್ ಮುಲ್ಲರ್ ಸಿದ್ಧಾಂತ ಅಂತ ಕರಿತೀವಿ, ಇದು ಇಂಪಾರ್ಟೆಂಟ್. ಹಾಗೆ ಈ ಮ್ಯಾಕ್ಸ್ ಮುಲ್ಲರ್ ಸಿದ್ಧಾಂತ ಬರೀ ಆನ್ಷಿಯಂಟ್ ಇಂಡಿಯಾಕ್ಕಷ್ಟೇ ಇದನ್ನ ತೊಗೊಂಡು ಹೋಗ್ತೀವಾ? ಸಾಧ್ಯನೇ ಇಲ್ಲ. ಇದನ್ನು ಮಾಡರ್ನ್ ಇಂಡಿಯಾಕ್ಕೆ ಇದನ್ನ ಟಚ್ ಮಾಡಬೇಕಿದ್ನ, ದೇ ವಿಲ್ ಆಸ್ಕ್ ಫ್ರಮ್ ಮಾಡರ್ನ್ ಇಂಡಿಯಾ. ಸೊ ಯಾವ ರೀತಿ ಕೇಳ್ತಾ ಹೋಗ್ತಾರೆ? ಈ ಮ್ಯಾಕ್ಸ್ ಮುಲ್ಲರ್ ಸಿದ್ಧಾಂತ ಅಂತ ಹೆಂಗೆ ಕರಿತೀವಿ, ಇದು ನ್ಯಾಷನಲ್ ಮೂವ್ಮೆಂಟ್ ಅಂತ ಹೆಂಗೆ ಕರಿತೀವಿ, ರಾಷ್ಟ್ರೀಯ ಚಳುವಳಿ, ಇದು ಸ್ವತಂತ್ರ ಹೋರಾಟಕ್ಕೆ ಯಾವ ರೀತಿ ಕೊಡುಗೆಗಳು ಕೊಡ್ತಾ ಹೋಯಿತು, ಹೌ ಎಕ್ಸಾಕ್ಟ್ಲಿ ಇಟ್ ಹೆಲ್ಪ್ ಫಾರ್ ದ ನ್ಯಾಷನಲ್ ಮೂವ್ಮೆಂಟ್, ರಾಷ್ಟ್ರೀಯ ಚಳುವಳಿಗೆ ಯಾವ ರೀತಿ ಈ ಒಂದು ಸಿದ್ಧಾಂತ ಸಹಾಯ ಮಾಡ್ತಾ ಹೋಯಿತು, ಈ ರೀತಿ ಕೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಬಂದ ನೋಡ್ತಾ ಹೋಗಿ ಮ್ಯಾಕ್ಸ್ ಮುಲ್ಲರ್ ಅಂತ ಹೇಳ್ತಾ ಹೋದ್ರೆ ಇದು ಇಂಡೋ ಯುರೋಪಿಯನ್ ಅಥವಾ ಅಲ್ಲಿಂದ ಬಂದವರು, ಎಲ್ಲಿಂದ ಬಂದರು ಇವರು? ಯುರೇಷಿಯಾ ಅಥವಾ ಸೆಂಟ್ರಲ್ ಏಷ್ಯಾದಿಂದ ಬಂದವರು ಅಂತ ಹೇಳ್ತಾ ಹೋದ್ರು. ಸೊ ಈ ಒಂದು ಸಿದ್ಧಾಂತ ಥಿಯರಿ ಅಂತ ಹೆಂಗೆ ಕರಿತೀವಿ, ಇದು ಯಾರಿಗೆ ಬೂಸ್ಟ್ ಅಪ್ ಮಾಡ್ತಾ ಹೋಗುತ್ತೆ ಅಂತಂದ್ರೆ ನಮ್ಮ ಎಕ್ಸ್ಟ್ರೀಮಿಟ್ಸ್ ಅಂತ ಹೆಂಗೆ ಕರಿತೀವಿ, ತೀವ್ರಗಾಮಿಗಳು ಅಂತ ಹೆಂಗೆ ಕರಿತಾ ಹೋಗ್ತೀವಿ, ಬಾಲಗಂಗಾಧರ ತಿಲಕ್, ಅವರಿಗೆ ಇದು ಒಂದು ಬೂಸ್ಟ್ ಅಪ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ಬೂಸ್ಟ್ ಅಪ್ ಮಾಡ್ತಾ ಈ ಒಂದು ನ್ಯಾಷನಲ್ ಮೂವ್ಮೆಂಟ್ ಅಥವಾ ಸ್ವತಂತ್ರ ಹೋರಾಟದಲ್ಲಿ ಅಂತ ಕೇಳಿದ್ರೆ, ಸೊ ಈಗ ಅವ್ರಿಗೆ ಅರ್ಥ ಆಯಿತು. ಇದಕ್ಕಿಂತ ಮುಂಚೆ ಏನು ಅಂದ್ಕೊಂಡಿದ್ರು ನಮ್ಮ ರಾಷ್ಟ್ರೀಯ ಹೋರಾಟಗಾರ ಅಥವಾ ಇಂಡಿಯನ್ಸ್ ಅಂತ ಹೆಂಗೆ ಕರಿತೀವಿ, ಭಾರತೀಯರು ಏನು ಅಂದ್ಕೊಂಡಿದ್ವಿ ಅಂದರೆ ಬ್ರಿಟಿಷಸ್ ಆರ್ ಸುಪೀರಿಯರ್ ಎಲ್ಲ ವಿಷಯದಲ್ಲೂ, ರೇಸ್ ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು, ಅವರ ಲೈಫ್ ಸ್ಟೈಲ್ ಇರ್ಬೋದು, ಎಲ್ಲರೂ ಸುಪೀರಿಯರ್, ನಾವು ಇನ್ಫೀರಿಯರ್, ವಿ ಆರ್ ಫಿಟ್ ಟು ಬಿ ರೂಲ್ಡ್. ನಾವು ಇನ್ನೊಬ್ಬರಿಂದ ಆಳಿಸ್ಕೊಳ್ಲಿಕ್ಕೆ ನಾವು ಇಲ್ಲಿ ಸಮರ್ಥರಾಗಿದ್ದೀವಿ ಹೊರತು ನಾವು ಆಳಲಿಕ್ಕೆ ಸಮರ್ಥರಾಗಿಲ್ಲ ಅಂತ ಅಂದ್ಕೊಂಡಿದ್ವಿ. ನಮಗೆ ಬ್ರಿಟಿಷರ್ಸ್ ಅಂದರೆ ವೈಟ್ ಪೀಪಲ್ ಅಂದರೆ ಓಕೆ ದೇ ಆರ್ ಸುಪೀರಿಯರ್ ಅಂತ. ಯಾವಾಗ ಈ ಸಿದ್ಧಾಂತ ಕೊಟ್ಟರು, ಯಾವುದಿದು ನಮ್ಮ ಮ್ಯಾಕ್ಸ್ ಮುಲ್ಲರ್ ಸಿದ್ಧಾಂತ ಅಂತ ಹೇಗೆ ಸೆಂಟ್ರಲ್ ಏಷ್ಯಾ ಸಿದ್ಧಾಂತ ಅಂತ ಹೆಂಗೆ ಕರಿತೀವಿ, ಇದನ್ನೇನು ಕೊಡ್ತಾ ಹೋದರು, ಈ ಸಿದ್ಧಾಂತದಲ್ಲಿ ಏನಂತ ಹೇಳ್ತಾ ಹೋದರು, ಸೊ ಯುರೋಪಿಂದ ಬಂದವರು ಅಥವಾ ಯುರೇಷ್ಯಾದಿಂದ ಬಂದವರು ಅಂತ. ಸೊ ಇದರಿಂದ ಏನಾಯ್ತು ಅಂದರೆ, ಸೊ ಯುರೋಪಲ್ಲಿರುವಂಥ ಜನರು ಹಾಗೂ ಇಂಡಿಯಾದ ಆರ್ಯನ್ಸ್ ಅಂತ ಹೆಂಗೆ ಕರಿತೀವಿ, ಇವರಿಬ್ಬರು ಒಂದೇ ತಾಯಿಯ ಮಕ್ಕಳು, ಅಂದರೆ ಒಂದೇ ಮೂಲದವರು. ಸೊ ಇದೊಂದು ಕಾನ್ಸೆಪ್ಟ್ ಬರ್ತಾ ಇತ್ತು. ಅವ್ರು ಇಬ್ಬರು ಒಂದೇ ಮೂಲದವರು ಅಂತಂದರೆ ಆಬ್ವಿಯಸ್ಲಿ ಇದರ ಅರ್ಥ ಏನು, ಸೊ ನಾನು ಸಹಿತ ನಿಮ್ಮಷ್ಟೇ ಈಕ್ವಲ್, ಯಾರಷ್ಟು ಯುರೋಪಿಯನ್ಸ್ ಅಥವಾ ಬ್ರಿಟಿಷರ್ಸ್ ಅಷ್ಟೇ ನಾನು ಈಕ್ವಲ್ ಅಂತ ಇವ್ರಿಗೆ ಅನ್ನಿಸ್ತಾ ಹೋಯಿತು. ಹಾಗಾದ್ರೆ ಅಂದಾಗ ಇವ್ರೇನು ಮಾಡ್ತಾ ಹೋದ್ರು, ದೇ ಸ್ಟಾರ್ಟ್ ಫೈಟಿಂಗ್ ಅಗೇನ್ಸ್ಟ್ ದ ಬ್ರಿಟಿಷ್. ನಾವು ನೀವು ಒಂದೇ ಜನಾಂಗಕ್ಕೆ ಸೇರಿದವರು, ಹಾಗಾದರೆ ನಮ್ಮನ್ನು ನಾವು ಆಳ್ಕೊಳ್ತೀವಿ, ವಿ ಆರ್ ನಾಟ್ ಇನ್ಫೀರಿಯರ್, ನಾವು ನಿಮ್ಮ ಕೆಳಗಡೆ ಇಲ್ಲ, ನಾವು ನಿಮ್ಮಷ್ಟೇ ಸಮಾನರು ಅನ್ನೋ ಒಂದು ಫೀಲಿಂಗ್ನ ಇಂಡಿಯನ್ಸಿಗೆ ಕೊಡ್ತಾ ಹೋಯಿತು. ಸೊ ಇದರಿಂದ ಏನು ಮಾಡ್ತಾ ಹೋದ್ರು, ಎಕ್ಸ್ಟ್ರೀಮಿಸ್ಟ್ಗಳು ಫೈಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದ್ರು ಬ್ರಿಟಿಷ್ ವಿರುದ್ಧ. ಈ ಸಿದ್ಧಾಂತ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಹೆಲ್ಪ್ ದ ಫ್ರೀಡಮ್ ಫೈಟರ್ಸ್. ಇದು ನಮ್ಮ ಸ್ವತಂತ್ರ ಹೋರಾಟಗಾರರಿಗೆ ಇದು ತುಂಬ ಒಂದು ಸಹಾಯವನ್ನು ಮಾಡ್ತಾ ಹೋಗುತ್ತೆ ಇದರಲ್ಲಿ ಸ್ವತಂತ್ರ ಹೋರಾಟದಲ್ಲಿ. ಇದನ್ನು ನೀವು ಅದಕ್ಕೆ ಹೇಳ್ತಾ ಇದ್ದೀವಿ, ಇಲ್ಲಿ ಆನ್ಷಂಟ್ ಇಂಡಿಯಾ, ಮಿಡಿವಲ್ ಇಂಡಿಯಾ, ಮಾಡ್ರನ್ ಆಸ್ ವೆಲ್ ಕರ್ನಾಟಕ ಹಿಸ್ಟ್ರಿ ಅಂತ ಏನು ಕರಿತೀವಿ. ಇದು ಸಪ್ರೇಟ್ ಓದ್ಕೊಂಡ್ರು ಸಹಿತ ಕೊನೆಗೆ ನೀವೇನು ಮಾಡಬೇಕಂದ್ರೆ ಒಂದರಿಂದ ಇನ್ನೊಂದಕ್ಕೆ ಲಿಂಕ್ ಇದೆಯಾ, ಈ ರೀತಿ ಕ್ವಶನ್ಸ್ ಕೇಳ್ಬೋದಾ. ಈಗ ಆನ್ಷಂಟ್ ಇಂಡಿಯಾ ಒಂದು ಕಡೆ ಓದ್ತೀವಿ, ಮಾಡ್ರನ್ ಇಂಡಿಯಾ ಸಪ್ರೇಟಾಗಿ ಓದ್ತೀವಿ. ಬಟ್ ನೋಡ್ತಾ ಹೋಗಿದ್ದು ನೋಡ್ರಿ, ಆನ್ಷಂಟ್ ಇಂಡಿಯಾದ ಬರುವಂಥದ್ದು ಮ್ಯಾಕ್ಸ್ ಮುಲ್ಲರ್ ಸಿದ್ಧಾಂತ, ಬಟ್ ನಾವು ಇದು ತೊಗೊಂಡೋಗ್ಬಿಟ್ಟು ಎಲ್ಲಿ ಹಾಕ್ಕೊಳ್ತೀವಿ, ಇದನ್ನ ಮಾಡರ್ನ್ ಇಂಡಿಯಾದ ಕ್ವಶನ್ ಕೇಳ್ತೀಯಾರ. ಸೊ ಈ ಥರ ರಿಲೇಷನ್ಸ್ ಏನಾರು ಇದೆಯಾ, ಈ ಥರ ನಾವು ಓದುವಂಥದ್ದು. ಸೊ ಈ ಥರ ನಮ್ಮ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಮತ್ತೊಂದು ಏನಂದರೆ, ಈಗ ನಿಮ್ಗೇನು ಸಿದ್ಧಾಂತಗಳು ಅಂತ ಹಿಂಗೆ ಕರಿತಾ ಹೋದೆ, ಸಂಪೂರ್ಣ ಆನಂದ್ ಅವರು ಇರ್ಬೋದು, ರಾಜಬಲಿ ಪಾಂಡೆ, ದಯಾನಂದ ಸರಸ್ವತಿ. ಸೊ ಇದನ್ನು ಸಹಿತ ಮ್ಯಾಚ್ ದ ಫಾಲೋವಿಂಗಲ್ಲಿ ಬರ್ತಾ ಹೋಗುತ್ತೆ ನಿಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂದಾಗ, ಬೇರೆ ಎಕ್ಸಾಮ್ಸಲ್ಲಿ ಯಾರ್ಯಾರು ಯಾವ ಸಿದ್ಧಾಂತಗಳನ್ನು ಕೊಡ್ತಾ ಹೋದ್ರು. ಸೊ ಈ ಥರ ಸೀದಾ ಡೈರೆಕ್ಟಾಗಿ ಕ್ವಶನ್ಸ್ಗಳು ಬರೋ ಚಾನ್ಸಸ್ಸು ಇರ್ತವೆ. ಇಲ್ಲ ಅಂದರೆ ಈ ಥರ ಕನೆಕ್ಟ್ ಮಾಡ್ತಾ ಹೋಗ್ತಾರೆ, ಆನ್ಷಿಯಂಟಿಂದ ಮೆಡಿವಲಿಂದ ಮಾಡ್ರನ್, ಈ ಥರ ಇಲ್ಲಿಂದ ಇಲ್ಲಿ ಬೇಕಾದ್ರೆ ಇದನ್ನ
ಕನೆಕ್ಟ್ ಮಾಡ್ತಾ ಹೋಗ್ಬೋದು. ಈಗ ನಿಮಗೊಂದು ಮ್ಯಾಪ್ ತೋರಿಸ್ತಾ ಇದ್ದೀನಿ. ಈ ಮ್ಯಾಪಿಗೆ ಬಂದ ನೋಡ್ತಾ ಹೋಗಿ ಇಲ್ಲಿ ಬಂದಾಗ ಇದು ಯೇಸುದಾಸ್ ಮತ್ತು ಸಂಪೂರ್ಣ ಆನಂದ ಅವರು ಕೊಟ್ಟಂಥ ಒಂದು ಸಿದ್ಧಾಂತ. ಸೊ ಇಲ್ಲಿ ನೋಡ್ತಾ ಹೋದ್ರೆ ನಿಮಗೆ ರಿವರ್ಗಳು ನೋಡ್ತಾ ಹೋಗ್ಬೋದು. ಸಿಂಧು ಇದೆ, ಜೀಲಂ, ಚೆನಾಬ್ ಇಲ್ಲೇ ಇದ್ರು ಅಂತ ಹೇಳ್ತಾ ಹೋಗ್ತಾರೆ. ಇದಿಷ್ಟು ಪ್ರದೇಶದಲ್ಲಿ ಯಾರಿದ್ರು, ನಮ್ಮ ಆರ್ಯರು ಅಂತ ಏನು ಕರಿತಾ ಹೋಗ್ತೀವಿ ಅವರು ಇದ್ರು ಅಂತ ಯಾರು ಹೇಳ್ತಾ ಹೋಗ್ತಾರೆ ಅಂದರೆ ನಮಗೆ ಯೇಸುದಾಸ್ ಮತ್ತು ಸಂಪೂರ್ಣ ಆನಂದ ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಇವರು ಭಾರತೀಯರೇ, ಇಲ್ಲಿಯವರೇ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ನೋಡ್ತಾ ಹೋಗಿ ದೃಶ್ಯದಾವತಿ ಅಂತ ಒಂದು ನದಿ ಇದೆ. ದೇಸ್ ಎ ರಿವರ್ ಕಾಲ್ಡ್ ದೃಶ್ಯದಾವತಿ. ಸೊ ಈ ದೃಶ್ಯದಾವತಿ ಇನ್ಯಾವುದಲ್ಲ, ಸರಸ್ವತಿಗೆ ದೃಶ್ಯದಾವತಿ ಅಂತ ಸಹಿತ ಕರಿತಾ ಇದ್ರು, ಇದನ್ನ ಕರಿತಾ ಇದ್ರು. ಹಾಗಾಗಿ ದೃಶ್ಯದಾವತಿ ಕೆಲವೊಂದು ಟೈಮ್ ಕೇಳ್ತಾ ಹೋಗ್ತಾರೆ. ಸೊ ಇದು ಯಾವ ನದಿ ಅಂತೇಳಿ. ಸೊ ಇಟ್ ಈಸ್ ನನ್ ಅದರ್ ದನ್ ಸರಸ್ವತಿ ಅಂತ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ. ಇದಾದ್ಮೇಲೆ ವೈದಿಕ ಸಾಹಿತ್ಯ. ಈ ಪಾರ್ಟ್ ನಮಗೆ ಸ್ವಲ್ಪ ಕ್ವಶನ್ಸ್ಗಳು ಬರ್ತಾ ಹೋಗ್ತಿದಾವೆ. ಸೊ ಏನಾಗಿದೆ, ಸೊ ಮುಂಚೆಲ್ಲ ಡೈರೆಕ್ಟಾಗಿ ಕೇಳೋರು ಅವರು ಎಲ್ಲಿದ್ರು ಇವ್ರು ಎಲ್ಲಿದ್ರು, ಲೈಕ್ ಇದನ್ನ 2 ಪಾರ್ಟ್ ಮಾಡ್ಕೊಳ್ತೀವಿ ನಿಮ್ಗೆ ಗೊತ್ತಿರೋ ಹಾಗೆ ವೈದಿಕ ಯುಗವನ್ನು. ಸೊ ಯಾವ ರೀತಿ ಋಗ್ವೇದಿಕ್ ಪೀರಿಯಡ್ ಅಂತ ಕರಿತೀವಿ, ಇನ್ನೊಂದು ಪೋಸ್ಟ್ ಋಗ್ವೇದಿಕ್ ಪೀರಿಯಡ್ ಅಂತ ಕರಿತೀವಿ. ಅಂದರೆ ಋಗ್ವೇದದ ಕಾಲ, ಋಗ್ವೇದ ನಂತರದ ವೈದಿಕ ಕಾಲ ಅಂತ ಒಂದು ಕರಿತಾ ಹೋಗ್ತೀವಿ. ಸೊ ಎರಡರಲ್ಲಿ ತುಂಬ ವ್ಯತ್ಯಾಸಗಳು ಬರ್ತಾ ಹೋಗ್ತಾವೆ, ಅದು ನಮಗೆ ಗೊತ್ತಿರುವಂಥದ್ದು. ಸೊ ಪೊಲಿಟಿಕಲ್ ಇರ್ಬೋದು, ಎಕಾನಮಿ ಇರ್ಬೋದು, ಕೆಲವೊಂದು ಏರಿಯಾಗಳಲ್ಲಿ ಸೊಸೈಟಿಯಲ್ಲಿ ಇರ್ಬೋದು, ಹಲವಾರು ನಾವು ಚೇಂಜಸ್ನ ನೋಡ್ತಾ ಹೋಗ್ತೀವಿ. ಸೊ ಇದ್ರ ಮೇಲೆ ತುಂಬ ಕ್ವಶನ್ಸ್ಗಳು ಕೇಳಾಗಿದೆ. ಸೊ ಕೇಳಬಾರ್ದು ಅಂತೇನಿಲ್ಲ, ಕೇಳ್ತಾರೆ ಕೂಡ, ಬಟ್ ದಟ್ ಪಾರ್ಟ್ ಈಸ್ ವೆರಿ ಈಸಿ. ಬಟ್ ಈ ಸಾಹಿತ್ಯ ಏನಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ನೆನ್ಪಿಟ್ಕೊಳ್ಳಿ, ಈಗ ಬರ್ತಾ ಇದ್ದೀವಿ ವೈದಿಕ ಸಾಹಿತ್ಯಕ್ಕೆ. ಈ ವೈದಿಕ ಸಾಹಿತ್ಯ ಅಂತ ಏನು ಕರಿತೀವಿ, ಇಟ್ ವಾಸ್ ಕಾಂಪೋಸ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಅಂದರೆ ಈ ವೈದಿಕ ಸಾಹಿತ್ಯನ ರಚನೆ ಮಾಡಿರುವಂಥದ್ದು ಈ ಕಾಲಘಟ್ಟದ, ದಟ್ ಈಸ್ 1500 BC ಟು 600 BC. ಈ ಕಾಲಘಟ್ಟದಿಂದ ರಚನೆ ಮಾಡಿದರು, ಆದರೆ ಬರೀಲಿಲ್ಲ. ಇಟ್ ವಾಸ್ ರಿಟರ್ನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಗುಪ್ತಾಸ್. ನೆನ್ಪಿಟ್ಕೊಬೇಕು, ಇದು ರಚನೆ ಮಾಡಿದ್ದು ಈ ಕಾಲದಲ್ಲಿ ಆದರೂ ಸಹಿತ ಬರೆದಿದ್ದು ಯಾರ ಕಾಲದಲ್ಲಿ ಅಂದರೆ ಗುಪ್ತರ ಕಾಲದಲ್ಲಿ ವೈದಿಕ ಸಾಹಿತ್ಯವನ್ನು. ಸೊ ಅಂದರೆ ಸಂಸ್ಕೃತ ಭಾಷೆ ರಚನೆ ಮಾಡಿದ್ರು ಅಂದ್ರೆ ಏನು ಅಂದರೆ ಬಾಯಿಂದ ಬಾಯಿ ಟ್ರಾನ್ಸ್ಫರ್ ಆಗ್ತಾ ಹೋಯ್ತು. ಓರಲ್ಲಿ ಇದನ್ನ ಕಾಂಪೋಸ್ ಮಾಡ್ತಾ ಹೋದ್ರು. ನಾವು ಹೇಗೆ ಜನಪದ ಹಾಡುಗಳು ಅಂತ ಹೆಂಗೆ ಕರಿತೀವಿ, ಅದನ್ನೆಲ್ಲೂ ಬರೆದಿಟ್ಟಿಲ್ಲ. ಅದನ್ನ ಏನು ಮಾಡ್ತಾರೆ, ತಾಯಿ ಇದ್ದೋಳು ಮಗಳಿಗೆ ಹೇಳ್ಕೊಡೋದು, ಮಗಳು ಮೊಮ್ಮಗಳಿಗೆ ಹೇಳ್ಕೊಡೋದು, ಈ ಥರ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ವೈದಿಕ ಸಾಹಿತ್ಯ ಸಹಿತ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ, ಬಟ್ ಬರೀಲಿಲ್ಲ. ಇದನ್ನು ಬರೆದಿದ್ದು ಯಾವಾಗ ಅಂತ ಕೇಳಿದ್ರೆ ಈ ಒಂದು ಸಾಹಿತ್ಯವನ್ನು ಗುಪ್ತರ ಕಾಲದಲ್ಲಿ ಬರಿತಾ ಹೋಗ್ತೀವಿ. ಅಲ್ಲಿ ನೋಡ್ತಾ ಹೋಗ್ತೀವಿ ವೈದಿಕ ಸಾಹಿತ್ಯಕ್ಕೆ ಬಂದಾಗ. ಇಲ್ಲಿ ನೋಡ್ತಾ ಹೋಗೋಣ, ಇವರ ಸಾಹಿತ್ಯವನ್ನು ನಾವು 8 ಭಾಗಗಳಾಗಿ ವಿಂಗಡಿಸ್ತಾ ಹೋಗ್ತೀವಿ. ಇಟ್ ಕನ್ಸಿಸ್ಟ್ ಆಫ್ 8 ಮೇಜರ್ ಪಾರ್ಟ್ಸ್. ಅಂದರೆ 8 ಭಾಗಗಳನ್ನು ಹೊಂದಿದೆ ಅಂತ ಹೇಳ್ತಾ ಹೋಗ್ತೀವಿ. ಯಾವ್ಯಾವುದು? ಒಂದನೇದು ವೇದಗಳು, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಬ್ರಾಹ್ಮಣಗಳು, ಅರಣ್ಯಕಗಳು, ಉಪನಿಷತ್ಗಳು, ವೇದಾಂಗಗಳು, ಪುರಾಣಗಳು, ಉಪವೇದಗಳು ಮತ್ತು ಇತಿಹಾಸ ಅಥವಾ ಇವಕ್ಕೆ ಮಹಾಕಾವ್ಯಗಳು ಅಂತಲೂ ಕರಿತಾ ಹೋಗ್ತೀವಿ. ಅಥವಾ ಎಪಿಕ್ಸ್ ಅಂತಲೂ ಕರಿತೀವಿ. ಕಾವ್ಯಗಳು ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಮೊದಲ 4 ಸಾಹಿತ್ಯ ಏನಿದೆ ಯಾವ್ಯಾವುದು? ವೇದ ಇರ್ಬೋದು, ಬ್ರಾಹ್ಮಣ ಇರ್ಬೋದು, ಅರಣ್ಯಕ ಮತ್ತು ಉಪನಿಷತ್ಗಳು ಅಂತ ಏನು ಕರಿತೀವಿ. ಈ 4 ನಾವೇಂತ ಕರಿತೀವಿ? ಶ್ರುತಿ ಅಂತ ಕರಿತಾ ಹೋಗ್ತೀವಿ. ಶ್ರುತಿ ಅಂದ್ರೆ ಏನು? ಶ್ರುತಿ ಅಂದರೆ ಉಚ್ಚಾರ ಮಾಡುವಂಥದ್ದು. ಸೊ ಇದನ್ನ ಏನು ಹೇಳ್ತಾ ಹೋಗ್ತಾರೆ ಅಂದರೆ ಇವುಗಳನ್ನ ಯಾರು ರಚನೆ ಮಾಡ್ತಾ ಹೋದ್ರು? ಯಾವ್ಯಾವ್ದನ್ನ? ವೇದಗಳು, ಬ್ರಾಹ್ಮಣಗಳು, ಅರಣ್ಯಕಗಳು ಮತ್ತು ಉಪನಿಷತ್ಗಳು ಅಂತಂದ್ರೆ. ಸೊ ದೀಸ್ ವರ್ ಕಾಂಪೋಸ್ಡ್ ಬೈ ವೇದ, ಯಾವುದು ಗಾಡ್ಸ್ ಅಂತ ಕರಿತೀವಿ. ಅಂದರೆ ದೇವರುಗಳು ಇದನ್ನ ರಚನೆ ಮಾಡ್ತಾ ಹೋದ್ರು. ಇದನ್ನ ದೇವರುಗಳು ರಚನೆ ಮಾಡ್ಬಿಟ್ಟು ಯಾರಿಗೆ ಕಳಿಸ್ಕೊಟ್ರು ಇದನ್ನ, ಅಂದರೆ ಯಾರಿಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ತಾ ಹೋದ್ರು ಅಂದ್ರೆ ಋಷಿಮುನಿಗಳಿಗೆ ಇದನ್ನ ಹೇಳ್ಕೊಡ್ತಾ ಹೋಗ್ತಾರೆ. ಅಂದರೆ ದೇವರುಗಳು ರಚಿಸಿ ಋಷಿಮುನಿಗಳಿಗೆ ಇದನ್ನ ಕೊಡ್ತಾ ಹೋದ್ರು. ಸೊ ಅದರಿಂದ ಇದನ್ನೇ ಅಂತ ಕರಿತಾ ಹೋಗ್ತಾರೆ ಅಂದರೆ ಅಪುರುಷೇಯ ಸಾಹಿತ್ಯ ಅಂತ ಕರಿತೀವಿ. ಅಪುರುಷೇಯ ಸಾಹಿತ್ಯ ಅಂದ್ರೆ ಏನು? ಈ ವರ್ಡ್ಗಳು ನೆನ್ಪಿಡ್ಕೊಬೇಕು. ಅಪುರುಷೇಯ ಸಾಹಿತ್ಯ ಅಂತಂದ್ರೆ ಇದು ಮನುಷ್ಯರು ರಚಿಸಿದ ಸಾಹಿತ್ಯ ಅಲ್ಲ, ಇದು ದೇವರುಗಳು ರಚಿಸಿದಂಥ ಸಾಹಿತ್ಯ. ಹಾಗಾಗಿ ಅತ್ಯಂತ ಪವಿತ್ರ ಅಂತ ಕರಿತಾ ಹೋಗ್ತೀವಿ. ಇದನ್ನ ಅತ್ಯಂತ ಪವಿತ್ರ ಅಂತ ಕರಿತಾ ಹೋಗ್ತೀವಿ. ಅತ್ಯಂತ ಪವಿತ್ರವಾಗಿದ್ದು ಇದನ್ನ ಯಾರಿಗೂ ಪ್ರಶ್ನೆ ಮಾಡುವಂಥ ಅಧಿಕಾರ ಇಲ್ಲ. ಯಾರು ಸಹಿತ ಇದನ್ನ ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಇದನ್ನ ರಚನೆ ಮಾಡಿದ್ಯಾರು? ದೇವರುಗಳು. ಆ ಕಾರಣದಿಂದ ಇದು ಮೋಸ್ಟ್ ಸೇಕ್ರೆಡ್ ಅಥವಾ ಅತ್ಯಂತ ಪವಿತ್ರವಾದ ಸಾಹಿತ್ಯ ಅಂತ ಕರಿತೀವಿ. ಯಾವದನ್ನ? ಶ್ರುತಿಯನ್ನ. ಸೊ ಇದನ್ನ ಯಾರು ರಚನೆ ಮಾಡ್ತಾ ಹೋದ್ರು? ದೇವರುಗಳು ಇದನ್ನ ರಚನೆ ಮಾಡ್ತಾ ಹೋದ್ರು. ಬಟ್ ಇದನ್ನ ನಮ್ಮ ಋಷಿಮುನಿಗಳಿಗೆ ಇದನ್ನ ಹೇಳ್ಕೊಟ್ರು ಅಂತ ನಂಬಲಾಗಿದೆ. ಓಕೆ, ಸೊ ಇದನ್ನ ನಂಬಲಾಗಿದೆ ಅಂತ ಕರಿತೀವಿ. ಹಾಗಾದ್ರೆ ನಂತರ ಬರುವಂಥ ಕೊನೆಯ 4 ಸಾಹಿತ್ಯ ಅಂತ ಹೆಂಗೆ ಕರಿತೀವಿ? ವೇದಾಂಗ, ಪುರಾಣ, ಉಪವೇದ ಮತ್ತು ಇತಿಹಾಸ ಅಥವಾ ಮಹಾಕಾವ್ಯಗಳು ಅಂತೇಳಿ. ಸೊ ಇದಕ್ಕೆ ಸ್ಮೃತಿ ಅಂತ ಕರಿತಾ ಹೋಗ್ತೀವಿ. ಸ್ಮೃತಿಗಳು ಅಂತ ಕರಿತಾ ಹೋಗ್ತೀವಿ. ಈ ಸ್ಮೃತಿಗಳು ಅಂದ್ರೆ ಏನು? ಸೊ ಇದನ್ನ ಈ ಋಷಿಮುನಿಗಳು ಇದನ್ನ ರಚನೆ ಮಾಡ್ತಾ ಹೋದ್ರು. ನೆನ್ಪಿಟ್ಕೊಳ್ಳಿ, ಇದನ್ನ ಋಷಿಮುನಿಗಳು ರಚನೆ ಮಾಡಿದ್ರು, ಬಟ್ ಶ್ರುತಿಗಳನ್ನ ದೇವರುಗಳು ರಚನೆ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಬರುವಂಥದ್ದು ಋಗ್ವೇದಕ್ಕೆ ಬರ್ತಾ ಇದ್ದೀವಿ. ಸೊ ಋಗ್ವೇದ ಅಂದರೆ ಶ್ರುತಿಗಳಿಗೆ ಬರ್ತಾ ಇದ್ದೀವಿ. ಫಸ್ಟ್ನೇದು ಋಗ್ವೇದ. ಇದು ಪ್ರಪಂಚದ ಅತ್ಯಂತ ಪ್ರಾಚೀನ ಧಾರ್ಮಿಕ ಕೃತಿ ಅಂತ ಕರಿತೀವಿ. ಓಲ್ಡೆಸ್ಟ್ ರಿಲಿಜಿಯಸ್ ಟೆಕ್ಸ್ಟ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲೇ ಅತ್ಯಂತ ಪ್ರಾಚೀನ
ಧಾರ್ಮಿಕ ಕೃತಿ. ಹಾಗೆ ಇದು ಯಾವ ರೂಪದಲ್ಲಿದೆ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಡೈಲಾಗ್. ಡೈಲಾಗ್ ಅಂದರೆ ಯಾವ ರೀತಿ ಅಂದರೆ ಯಾರೋ ಇಬ್ಬರು ಮಾತಾಡ್ತಿರೋ ರೀತಿ ಇದೆ. ಸೊ ಯಾರೋ ಇಲ್ಲಿ ಮಾತಾಡ್ತಿದ್ದಾರೆ. ಯಾರು ಮಾತಾಡ್ತಿದ್ದಾರೆ? ಸೊ ಇಲ್ಲಿ ಯಾರ್ಯಾರು ಮಾತಾಡ್ತಿದ್ದಾರೆ ಅಂದರೆ, ಸೊ ನಮಗೆ ಒಬ್ಬ ಋಷಿ ಮುನಿ 2 ನದಿಗಳ ಜೊತೆಗೆ ಇಲ್ಲಿ ಮಾತಾಡ್ತಿದ್ದಾರೆ. ಸೊ ಆ ರೀತಿ ಇದನ್ನ ನೋಡ್ತಾ ಹೋಗ್ತೀವಿ. ಆ ರೀತಿ ಯಾರೋ ಮಾತಾಡೋ ರೀತಿ ಇದನ್ನ ರಚನೆ ಮಾಡಲಾಗಿದೆ. ಸೊ ಇದರಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ, ಸೊ ಇದರಲ್ಲಿ ಬರುವಂಥದ್ದು ನಮಗೆ ಈ ಒಂದು ಋಗ್ವೇದದಲ್ಲಿ ಬರುವಂಥದ್ದು ಇದನ್ನು 10ನೇ ಮಂಡಲ. ಅಂದರೆ ಈ ಒಂದು ಋಗ್ವೇದವನ್ನು ಈ ಋಗ್ವೇದದಲ್ಲಿ 1028 ಶ್ಲೋಕಗಳು ಬರ್ತಾ ಹೋಗ್ತವೆ. 1028 ಶ್ಲೋಕಗಳಿದ್ದಾವೆ. ಇದನ್ನ ಏನು ಮಾಡ್ತಾ ಹೋಗಿದ್ದಾರೆ ಅಂದರೆ ಮಂಡಲಗಳು ಅಂತ ವಿಭಾಗ ಮಾಡ್ತಾ ಹೋಗಿದ್ದಾರೆ. ದೇ ಹ್ಯಾವ್ ಡಿವೈಡೆಡ್ ಇಂಟು ಮಂಡಲಾಸ್. ದಟ್ ಮೀನ್ಸ್ ನಾವೀಗ ಒಂದು ಚಾಪ್ಟರ್ಗಳು ಅಂತ ಏನು ಕರಿತೀವಿ ಅಥವಾ ಅಧ್ಯಾಯಗಳು ಅಂತ ಏನು ಕರಿತೀವಿ, ಅದೇ ರೀತಿ ಈ ಋಗ್ವೇದವನ್ನು 10 ಮಂಡಲಗಳನ್ನಾಗಿ ವಿಂಗಡಿಸಲಾಗಿದೆ. ದೇ ಹ್ಯಾವ್ ಡಿವೈಡೆಡ್ ಇಂಟು 10 ಮಂಡಲಾಸ್. ಇಲ್ಲಿ ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಯಾವುದು? 10th ಮಂಡಲ. 10th ಮಂಡಲ ಎದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ ಅಂದರೆ ಇದು ವರ್ಣ ಪದ್ಧತಿ ಬಗ್ಗೆ ಹೇಳ್ತಾ ಹೋಗುತ್ತೆ, ಅಥವಾ ಜಾತಿ ಪದ್ಧತಿ ಅಥವಾ ವರ್ಣ ಪದ್ಧತಿ ಬಗ್ಗೆ ಹೇಳ್ತಾ ಹೋಗುತ್ತಾ. ಸೊ ಇದ್ರ ಹೆಸರು ಏನು ಅಂತ ಕೇಳಿದ್ರೆ ಪುರುಷ ಸೂಕ್ತ ಅಂತ ಕರಿತೀವಿ. ಪುರುಷ ಸೂಕ್ತ. ಇಟ್ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ವರ್ಣ ಸಿಸ್ಟಮ್ ಆ್ಯಂಡ್ ಕ್ಯಾಸ್ಟ್ ಸಿಸ್ಟಮ್. ಜಾತಿ ಪದ್ಧತಿ ಹಾಗೂ ವರ್ಣ ಪದ್ಧತಿಯ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದಿದು. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ದಟ್ ಈಸ್ ಪುರುಷ ಸೂಕ್ತ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇದನ್ನ ಪಠನೆ ಮಾಡುವಂಥ ಒಬ್ಬ ಪುರೋಹಿತ ಯಾರು? ಇದನ್ನ ಪಠಿಸುವಂಥ ಪುರೋಹಿತ ಯಾರು ಅಂತ ಕೇಳಿದ್ರೆ ಹೋತ್ರಿ ಅಂತ ಕರಿತೀವಿ. ಹೋತ್ರಿ ಅನ್ನೋ ಒಬ್ಬ ಪುರೋಹಿತ ಇದನ್ನ ಪಠಿಸ್ತಾ ಇದ್ದ. ಸೊ ಇಲ್ಲಿ ಏನು ಹೇಳ್ತಾ ಹೋಗ್ತಾರೆ ಈ ಒಂದು ಋಗ್ವೇದದಲ್ಲಿ ಅಂದರೆ, ಈ ಪುರುಷ ಸೂಕ್ತ ಅಂತ ಏನು ಕರಿತೀವಿ ಇದನ್ನ ಋಗ್ವೇದ ಕಾಲದಲ್ಲಿ ಬರೀಲಿಲ್ಲ ಅಂತ ಹೇಳ್ತಾರೆ. ಇಟ್ ವಾಸ್ ನಾಟ್ ಕಾಂಪೋಸ್ಡ್ ಆರ್ ರಿಟರ್ನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಋಗ್ವೇದ. ಋಗ್ವೇದ ಕಾಲದಲ್ಲಿ ಇದನ್ನ ರಚಿಸಲಾಗಲಿಲ್ಲ. ಹಾಗಾದ್ರೆ ಇದನ್ನ ಯಾವ ರಚನೆ ಮಾಡ್ತಾ ಹೋದ್ರು? ಇದು ಋಗ್ವೇದ ಬರೆದು ಆದಮೇಲೆ ಇದನ್ನ ರಚನೆ ಮಾಡ್ತಾ ಹೋಗ್ತಾರೆ. ಇದನ್ನ ಲೇಟರ್ ಕೋರ್ಸ್ ಇದನ್ನ ರಚನೆ ಮಾಡ್ತಾ ಹೋಗ್ತಾರೆ. ಆಮೇಲೆ ಏನು ಮಾಡ್ತಾ ಹೋಗ್ತಾರೆ? ಇದನ್ನ ತಂದ್ಬಿಟ್ಟು ಈ ಒಂದು ಋಗ್ವೇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತಾರೆ. ಓಕೆ, ಇರಲಿ, ಇದಕ್ಕೊಂದು ಜಾಯಿನ್ ಮಾಡೋಣ ಅಂತ. ದಟ್ ಮೀನ್ಸ್ 10th ಮಂಡಲವನ್ನು ಋಗ್ವೇದ ಕಾಲದಲ್ಲಿ ಬರೀಲಿಲ್ಲ. ಋಗ್ವೇದ ಕಾಲ ಎಂಡ್ ಆಗಿದೆ. ಎಂಡ್ ಆದಮೇಲೆ ಇದನ್ನ ಬರಿತಾ ಹೋಗಿದ್ದಾರೆ. ಅದಾದ್ಮೇಲೆ ಇದನ್ನ ಬರಿತಾ ಹೋಗಿದ್ದಾರೆ. ಆಮೇಲೆ ಇದನ್ನ ತಂದ್ಬಿಟ್ಟು ಋಗ್ವೇದಕ್ಕೆ ಆ್ಯಡ್ ಮಾಡ್ತಾ ಹೋದ್ರು. ಸೊ ನಮಗೆ ಗೊತ್ತಾಗುತ್ತೆ ಇದು ಇಲ್ಲ ಋಗ್ವೇದ ಕಾಲದಲ್ಲಿ ಬರ್ದಿಲ್ಲ. ಸೊ ಇದು ಮಗ್ ಮಾಡೋಂಥದ್ದು ಬೇಕಾಗಿಲ್ಲ. ನಮಗೆ ಸಾಮಾನ್ಯ ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂತಂದರೆ, ಇದರಲ್ಲಿ ಬರೆಸುವಂತಹ ಒಂದು ಶಬ್ದಗಳು ಅಥವಾ ವಾಕ್ಯ ರಚನೆ ಅಥವಾ ಗ್ರಾಮರ್ ಅಂತ ಏನು ಕರಿತೀವಿ, ಇದು ಮೊದಲ 9 ಮಂಡಲಗಳಿಗೆ ತುಂಬ ಡಿಫ್ರೆನ್ಸ್ ಇದೆ. ಅವುಗಳನ್ನು ನೋಡಿದಾಗ ಇದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಬರ್ತಾ ಹೋಗುತ್ತೆ. ಅಂದರೆ ಅದಾದ್ಮೇಲೆ ಬರ್ದಿರುವಂಥದ್ದು ಅಂತ. ಸೊ ಫಾರ್ ಎಕ್ಸಾಂಪಲ್ ಏನಾಗ್ತಾ ಹೋಗುತ್ತೆ, ನಾವೀಗ ನಮ್ಮ ಕೆಲವೊಂದು ಸಾಹಿತ್ಯ ಪುಸ್ತಕಗಳು ನೋಡ್ತಾವೆ, ನಮಗೆ ಅಲ್ಲೇ ಗೊತ್ತಾಗುತ್ತೆ. ಸೊ ಇದು ಇಷ್ಟು ವರ್ಷದ ಹಿಂದೆ ಬರ್ದಿರೋದು, ಇದು ಇತ್ತೀಚೆ ಬರ್ದಿರೋದು ಅಂತ. ಅಲ್ಲಿ ಕನ್ನಡ ಶಬ್ದಗಳು ಇರ್ಬೋದು ಅಥವಾ ಇಂಗ್ಲೀಷ್, ನೀವು ಯಾವುದೇ ಬುಕ್ ನೋಡ್ತಾ ಹೋಗಿ ಅಲ್ಲಿ ಶಬ್ದಗಳನ್ನು ಉಪಯೋಗಿಸೋ ರೀತಿ. ಫಾರ್ ಎಕ್ಸಾಂಪಲ್ ನಿಮಗೆ ಅರ್ಥ ಮಾಡಿಸ್ಬೇಕು ಅಂತಂದರೆ, ಈ ಕುಮಾರವ್ಯಾಸ ಅಂತ ಏನು ಕರಿತೀವಿ, ಈ ಕುಮಾರವ್ಯಾಸರು. ಸೊ ಕುಮಾರವ್ಯಾಸ ಏನು ಬರಿತಾ ಹೋಗ್ತಾರೆ ಇವರು? ನಮ್ಮಲ್ಲಿ ಬರುವಂಥ ಒಂದು ಅದ್ಭುತವಾದ ಗದುಗಿನ ಭಾರತ ಅಂತ ಪುಸ್ತಕವನ್ನು ಬರಿತಾ ಹೋಗ್ತಾರೆ. ಓಕೆ, ಸೊ ಅದ್ಭುತವಾದ ಪುಸ್ತಕ ಅಂತ ಕರಿತಾ ಹೋಗ್ತೀವಿ. ಸೊ ಅದ್ರ ಕುಮಾರವ್ಯಾಸರು ಏನಾಗ್ತದೆ, ಸಂಪೂರ್ಣ ಪುಸ್ತಕವನ್ನು ಬರೀಲಿಕ್ಕೆ ಆಗೋದಿಲ್ಲ. ಸೊ ಅವರೇನು ಮಾಡ್ತಾ ಹೋದ್ರು, ಸ್ವಲ್ಪ ಲಾಸ್ಟ್ ಒಂದು 2-3 ಪಾರ್ಟ್ನ ಬಿಟ್ಬಿಟ್ಟು ತೀರ್ಕೊಳ್ತಾರೆ. ನಿಮೋನಿಯಾ ಬಂದ್ಬಿಟ್ಟು ತೀರ್ಕೊಳ್ತಾರೆ. ಯಾರು? ಗದುಗಿನ ನಾರಾಯಣಪ್ಪನವರು ಅಂತ ಕರಿತೀವಿ. ಅಥವಾ ಕುಮಾರವ್ಯಾಸ ಇದನ್ನ ಬರಿತಾ ಹೋದ್ರು. ಅವ್ರು ಬರೆದಿರುವಂಥದ್ದು ಭಾಮಿನಿ ಷಟ್ಪದಿಯಲ್ಲಿ ಅದ್ಭುತವಾಗಿ ಬರೆದಿರುವಂಥ ಪುಸ್ತಕ ಅದು. ಸೊ ಆಮೇಲೆ ಏನು ಮಾಡ್ತಾರೆ, ಕೃಷ್ಣದೇವರಾಯನ ಕಾಲದಲ್ಲಿ, ಅಂದರೆ ನಮ್ಮ ಕೃಷ್ಣದೇವರಾಯರು ಬರುವಂಥದ್ದು ಫಸ್ಟ್, ನಮಗೆ ಕುಮಾರವ್ಯಾಸ ಬರುವಂಥದ್ದು 2ನೇ ದೇವರಾಯನ ಕಾಲದಲ್ಲಿ. ಸೊ ಇವರು ಕೃಷ್ಣದೇವರಾಯನ ಕಾಲದಲ್ಲಿ ಬರುವಂತಹ ನಮ್ಮೊಬ್ಬ ಕೃಷ್ಣದೇವರಾಯ ಪುಸ್ತಕ ನೋಡ್ಬಿಟ್ಟು ಅದ್ಭುತವಾದ ಗ್ರಂಥ, ಒಂದು ಕೆಲಸ ಮಾಡಿ ಇದು ಸಂಪೂರ್ಣಗೊಂಡಿಲ್ಲ, ಸೊ ಇಟ್ ಈಸ್ ನಾಟ್ ರಿಟರ್ನ್ ಕಂಪ್ಲೀಟ್ಲಿ. ಸೊ ಅಂದ್ಬಿಟ್ಟು ತಮ್ಮಲ್ಲಿರೋಂಥ ಕೋರ್ಟ್ ಪೋಯೆಟ್ ಅಥವಾ ಆಸ್ಥಾನ ಕವಿ ತಿಮ್ಮಣ್ಣನವರಿಗೆ ಕರಿತಾ ಹೋಗ್ತಾರೆ, ಕನ್ನಡ ಪೋಯೆಟಿಗೆ ಕರೆದ್ಬಿಟ್ಟು ಏನು ಹೇಳ್ತಾರೆ ಅಂದರೆ ಇದನ್ನು ಕಂಪ್ಲೀಟ್ ಮಾಡಿ ಅಂತ. ಸೊ ತಿಮ್ಮಣ್ಣ ಕವಿ ಏನು ಬರ್ದಿದ್ದಾರೆ ಅದು ಭಾಮಿನಿ ಷಟ್ಪದಿಯಲ್ಲಿಲ್ಲ. ದಟ್ ಈಸ್ ಇನ್ ಡಿಫ್ರೆಂಟ್ ಫಾರ್ಮ್. ಹಾಗೆ ನಮ್ಗೆ ಅಲ್ಲಿ ಬುಕ್ ಓದ್ಬೇಕಾದ್ರೆ ಗದುಗಿನ ಭಾರತವನ್ನು ಓದ್ಬೇಕಾದ್ರೆ ನಮ್ಗೆ ಅಲ್ಲೇ ಗೊತ್ತಾಗುತ್ತೆ, ಫಸ್ಟ್ ಒಂದು ಇದು ಯಾರೋ ಬೇರೆ ಬರ್ದಿದ್ದಾರೆ, ಇದನ್ನು ಯಾರೋ ಬೇರೆ ಬರ್ದಿದ್ದಾರೆ. ಸೊ ಹಾಗಾಗಿ ಅದೇ ರೀತಿ ಇಲ್ಲೂ ಅಷ್ಟೇ ಪುರುಷ ಸೂಕ್ತವನ್ನು ನೋಡಿದಾಗ ಗೊತ್ತಾಗ್ತಾ ಹೋಗುತ್ತೆ. ಇದು ಋಗ್ವೇದ ಕಾಲದಲ್ಲೇ ಬರ್ದಿದ್ರೆ ಇದ್ರದ್ದೊಂದು ಆ ಸೆಂಟೆನ್ಸ್ ಫಾರ್ಮೇಷನ್ ಅಥವಾ ಶಬ್ದಗಳು ಯೂಸ್ ಏನಿದೆ ಅದೇ ರೀತಿ ಮುಂಚೆ ಇದ್ದ ಪುಸ್ತಕ ಥರ ಅಥವಾ ಒಂದನೇ ಮಂಡಲ, 2ನೇ ಮಂಡಲ, 3ನೇ ಮಂಡಲ ಥರ ಇರಬೇಕಾಗಿತ್ತು. ಇದ್ಯಾಕೆ ಇದು ಬೇರೆ ಥರ ಇದೆ? ದಟ್ ಮೀನ್ಸ್ ಇದನ್ನು ಅವಾಗ ಬರೀಲಿಲ್ಲ. ಇದನ್ನ ಲೇಟಾಗಿದ್ದನ್ನ ಆ್ಯಡ್ ಮಾಡ್ತಾ ಹೋದ್ರು ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಪುರುಷ ಸೂಕ್ತ ನಮಗೆ ಏನು ಬರ್ತಾ ಹೋಗುತ್ತೆ ಎಕ್ಸಾಮಿಗೆ, ಇದು ಏನಂತ ಇದು ಎದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಕ್ಯಾಸ್ಟ್ ಸಿಸ್ಟಮ್ ಬಗ್ಗೆ ಅಥವಾ ವರ್ಣ ಪದ್ಧತಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಇಷ್ಟನ್ನು ಕೇಳ್ತಾ ಹೋಗ್ತಾರೆ. ಸೊ ಇದಾದ್ಮೇಲೆ ಬರ್ತಾ ಹೋಗ್ತೀವಿ ಯಜುರ್ವೇದಕ್ಕೆ ಬರ್ತಾ ಹೋಗ್ತೀವಿ.
ಈ ಯಜುರ್ವೇದ ಅಂತ ಏನು ಕರಿತೀವಿ ಇದನ್ನ ಸಂಸ್ಕಾರ ವೇದ ಅಂತಲೂ ಕರಿತಾ ಹೋಗ್ತೀವಿ. ಸಂಸ್ಕಾರ ವೇದ ಅಂತಲೂ ಕರಿತಾ ಹೋಗ್ತೀವಿ. ಸೊ ಇದನ್ನ ಯಾವಾಗ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಈ ಯಜ್ಞ ಯಾಗಾದಿಗಳನ್ನು ಅಥವಾ ಈ ಯಜ್ಞಗಳನ್ನು ಮಾಡಬೇಕಾದ್ರೆ ಅದು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾದ್ರೆ ಇದನ್ನ ಯೂಸ್ ಮಾಡ್ತಾ ಹೋಗ್ತಾರೆ, ಇದನ್ನ ಹೇಳ್ತಾ ಹೋಗ್ತಾರೆ. ಸೊ ಇದು ಎದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ, ಇದು ಎದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತೆ, ಇದು ಎದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತೆ ಅಂದರೆ ಯಜ್ಞ ಯಾಗಾದಿಗಳು ಅಥವಾ ಧಾರ್ಮಿಕ ವಿಧಾನಗಳನ್ನು ಮತ್ತು ಬಲಿಗಳನ್ನು ಕೊಡಬೇಕಾದ್ರೆ ಸೊ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗುತ್ತೆ, ವಿಸ್ತೃತವಾದ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಸೊ ಈ ಒಂದು ಯಜುರ್ವೇದ ಅಂತ ಏನು ಕರಿತೀವಿ ಇದು 40 ಅಧ್ಯಾಯಗಳಿದ್ದಾವೆ, 1975 ಶ್ಲೋಕಗಳನ್ನು ಹೊಂದಿದೆ. ಸೊ ಇದು 2 ಭಾಗಗಳನ್ನು ಹೊಂದಿರುವಂಥದ್ದು. ಒಂದು ಶ್ವೇತ ಅಥವಾ ಶುಕ್ಲ ಯಜುರ್ವೇದ, ಇನ್ನೊಂದು ಶ್ಯಾಮ ಅಥವಾ ಕೃಷ್ಣ ಯಜುರ್ವೇದ ಅಂತ ಕರಿತೀವಿ. ಹಾಗೆ ಶ್ವೇತ ಅಥವಾ ಶುಕ್ಲ ಅಂತ ಏನು ಕರಿತೀವಿ ಇದು ಸಂಪೂರ್ಣವಾಗಿ ಶ್ಲೋಕಗಳನ್ನು ಹೊಂದಿರುವಂಥದ್ದು. ಅದೇ ನಿಮಗೆ ಕೃಷ್ಣ ಅಥವಾ ಶ್ಯಾಮ ಅಂತ ಏನು ಕರಿತೀವಿ ಇದು ಶ್ಲೋಕಗಳನ್ನು ಒಳಗೊಂಡಿದೆ, ಅದೇ ರೀತಿ ಒಂದಿಷ್ಟು ಅವುಗಳಿಗೆ ಅರ್ಥಗಳನ್ನು ಸಹಿತ ಇದು ವಿವರಣೆಯನ್ನು ಸಹಿತ ಕೊಡ್ತಾ ಹೋಗುತ್ತೆ. ಇದಕ್ಕೆ ಬರುವಂಥ ಪುರೋಹಿತರು ಯಾರು ಅಂದರೆ ಇದನ್ನ ಯಾರು ಉಚ್ಚಾರ ಮಾಡ್ತಾ ಇದ್ರು, ಅಧೈರ್ಯ ಅಥವಾ ಅದ್ವೈರ್ಯ ಅನ್ನೋ ಒಬ್ಬ ಪುರೋಹಿತ ಇದನ್ನ ಉಚ್ಚಾರ ಮಾಡ್ತಾ ಇದ್ದ. ಸೊ ದಿಸ್ ಇಸ್ ದ ಸ್ಟೋರಿ ಯಜುರ್ವೇದ. ಸೊ ನೆಕ್ಸ್ಟ್ ಬರುವಂಥದ್ದು ಸಾಮವೇದಕ್ಕೆ ಬರ್ತಾ ಇದ್ದೀವಿ. ಸಾಮವೇದ ಎದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ, ಸಂಗೀತದ ಬಗ್ಗೆ. ಇಟ್ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ಮ್ಯೂಸಿಕ್. ಇದರ ಒಬ್ಬ ಮುಖ್ಯ ಬರುವಂಥ ಪುರೋಹಿತ ಯಾರಂದ್ರೆ ಉದ್ಗತ್ರಿ ಅಂತ ಕರಿತಾ ಹೋಗ್ತೀವಿ. ದ ಲಾಸ್ಟ್ ಒನ್ ಇಸ್ ಅಥರ್ವ ವೇದ. ಇದು ಪ್ರಾಚೀನ ಹೆಸರು ಬಂದ್ಬಿಟ್ಟು ಅಥರ್ವನ್ ಗಿರ್ಕ ಅಂತ ಕರಿತೀವಿ. ಸೊ ಇದು 711 ಶ್ಲೋಕಗಳನ್ನು ಒಳಗೊಂಡಿದೆ. ಇಟ್ ಕಂಟೈನ್ಸ್ 711 ಶ್ಲೋಕಾಸ್. ಸೊ ಇದು ಎದಕ್ಕೆ ಯೂಸ್ ಮಾಡ್ತಾ ಇದ್ರು, ಒನ್ ಆಫ್ ದ ಬ್ಯೂಟಿಫುಲ್ ಥಿಂಗ್ ಇದು ಎದಕ್ಕೆ ಅಂತಂದರೆ ಕಾಯಿಲೆಗಳಿಂದ ವಾಸಿ ಮಾಡಲಿಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಹೋಗ್ತಾರೆ. ಸೊ ಯಾರಿಗಾರು ಒಂದು ಕಾಯಿಲೆ ಆಗಿದೆಯಾ ಹೋಗ್ಬಿಟ್ಟು ಒಂದು ಮಂತ್ರವನ್ನು ಹೇಳ್ಬಿಟ್ಟು ವಾಸಿ ಮಾಡುವಂಥದ್ದು. ಈಗಲೂ ಕೆಲವೊಂದು ಕಡೆ ಹಳ್ಳಿ ಕಡೆ ಮಾಡ್ತೀವಿ ನಾವು ಇದನ್ನ. ಒಂದು ಮಗು ಹುಷಾರಿಲ್ಲ ಅಂದರೆ ಏನು ಮಾಡ್ತಾ ಹೋಗ್ತೀವಿ ಮನೆಯಲ್ಲಿ, ಸೊ ಹಳ್ಳಿ ಕಡೆಗೆ ಅದನ್ನ ಹೋಗ್ಬಿಟ್ಟು ಯಾವುದೋ ಒಂದು ತಾಯ್ತ ಗೀತೆ ಕಟ್ಸ್ಕೊಂಡ್ಬರ್ತೀವಿ. ಅಲ್ಲಿ ಏನು ಮಾಡ್ತಾರೆ, ತಾಯ್ತಕ್ಕೆ ಒಂದು ಮಂತ್ರವನ್ನು ಹೇಳ್ಬಿಟ್ಟು ಒಂದು ಪೂಜೆಯನ್ನು ಮಾಡಿಬಿಟ್ಟು ಅಗರಬತ್ತಿ ಹಚ್ಬಿಟ್ಟು ನಿಮಗೆ ಕೊಡ್ತಾ ಹೋಗ್ತಾರೆ. ಸೊ ಅವ್ರು ಹೇಳುವಂಥ ಮಂತ್ರಗಳು ಅಂತ ಏನು ಕರಿತೀವಿ ಅದು ಅಥರ್ವ ವೇದ ಸಾಮಾನ್ಯವಾಗಿ ಇರ್ತಾ ಹೋಗ್ತವೆ. ಸೊ ಹಾಗಾದ್ರೆ ಇದು ಕಾಯಿಲೆಗಳಿಂದ ಮುಕ್ತಿ ಹೊಂದಲಿಕ್ಕೆ ಇದು ಯೂಸ್ ಮಾಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಈ ಪೀಡೆ ಪಿಶಾಚಿಗಳಿಂದ ಇವುಗಳಿಂದ ಮುಕ್ತಿ ಹೊಂದಲಿಕ್ಕೆ ಕೆಲವೊಂದು ಕಡೆಗೆ ಹಳ್ಳಿ ಕಡೆಗೆಲ್ಲ ಯೂಸ್ ಮಾಡ್ತಿರ್ತಾರಲ್ಲ. ಸೊ ಮೈ ಮೇಲೆ ದೇವರು ಬಂದಿದೆ ಅಥವಾ ಯಾವುದೋ ಭೂತ ಬಂದಿದೆ ಅಂದ್ಬಿಟ್ಟು ಅದನ್ನು ಓಡಿಸ್ಲಿಕ್ಕೆ ಯೂಸ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಇದನ್ನ ಮತ್ತೇನಕ್ಕೆ ಯೂಸ್ ಮಾಡ್ತಾ ಹೋಗ್ತಾರೆ, ಮಾಟ ಮಂತ್ರಗಳನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಯಾವುದನ್ನ, ಅಥರ್ವ ವೇದವನ್ನು. ಸೊ ಹಾಗಾಗಿ ಅಥರ್ವ ವೇದ ನೆನ್ಪಿಟ್ಕೊಳ್ಳಿ, ಕೇವಲ ಕೆಟ್ಟದಕ್ಕೆ ಅಷ್ಟೇ ಅಲ್ಲ, ಇದು ಒಳ್ಳೆಯದಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ಅಂದರೆ ಕಾಯಿಲೆಗಳಿಂದ ಮುಕ್ತಿ ಹೊಂದಲಿಕ್ಕೆ ಸಹಿತ ಇದನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದರ ಒಬ್ಬ ಮುಖ್ಯವಾಗಿ ಬರುವಂತಹ ಒಬ್ಬ ಪುರೋಹಿತ ಯಾರು ಅಂದರೆ ಅಂಗಿರ ಅಂತ ಕರಿತಾ ಹೋಗ್ತೀವಿ. ಅಂಗಿರ ಒನ್ ಆಫ್ ದ ಇಂಪಾರ್ಟೆಂಟ್ ಫೆಲೋ. ಸೊ ಇದಾದ್ಮೇಲೆ ಬರ್ತಾ ಹೋಗ್ತೀವಿ ಬ್ರಾಹ್ಮಣಗಳಿಗೆ ಬರ್ತೀವಿ. ಅಲ್ಲಿ ನಾವೀಗ 4 ವೇದಗಳನ್ನು ನೋಡ್ಕೊಂಡ್ವಿ. ನೆಕ್ಸ್ಟ್ ಬರುವಂಥದ್ದು ಬ್ರಾಹ್ಮಣಗಳಿಗೆ. ಸೊ ಎಷ್ಟು ಬ್ರಾಹ್ಮಣಗಳಿದಾವೆ ಅಂತ ಕೇಳಿದ್ರೆ 7 ಬ್ರಾಹ್ಮಣಗಳನ್ನ ನೋಡ್ತಾ ಹೋಗ್ತೀವಿ. ಈ ಬ್ರಾಹ್ಮಣಗಳು ಏನಾಗಿದ್ದಾವೆ ಅಂದರೆ ದೇ ಆರ್ ಎಂಬೆಡೆಡ್ ಟು ದ ವೇದಾಸ್, ಅಂದರೆ ವೇದಗಳಿಗೆ ಅನುಬಂಧ ಆಗಿದ್ದಾವೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದು ಎದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ ಅಂತಂದರೆ, ಸೊ ಈ ಒಂದು ಬ್ರಾಹ್ಮಣಗಳು ಒಬ್ಬ ವೇದಗಳನ್ನು ಹೇಳುವಂಥ ಅಥವಾ ಈ ಒಂದು ಯಜ್ಞ ಯಾಗಾದಿಗಳು ಮಾಡುವಂಥ ಪುರೋಹಿತರಿಗೆ ಏನು ಮಾಡ್ತಾ ಹೋಗ್ತಾವೆ ಅಂದರೆ, ಸೊ ಅವಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾವೆ. ಅಂದರೆ ಈ ಒಂದು ವೇದದ ಅಥವಾ ಈ ಒಂದು ಶ್ಲೋಕದ ಅರ್ಥ ಏನು ಮತ್ತು ಇದನ್ನ ಯಾವ ರೀತಿ ಮಾಡಬೇಕು ಈ ಒಂದು ಯಜ್ಞ ಯಾಗಾದಿನ ಅಂತೇಳಿ ಹೇಳ್ತಾ ಹೋಗ್ತವೆ. ಸೊ ಯಾರಿಗೆ ಹೇಳ್ತಾ ಹೋಗ್ತಾವೆ ಇವು? ವೇದಗಳನ್ನು ಅಥವಾ ಯಜ್ಞ ಯಾಗಾದಿಗಳನ್ನು ಮಾಡುವಂಥ ವ್ಯಕ್ತಿಗೆ. ಸೊ ಹಾಗಾದ್ರೆ ಇವು ಯಾವ ಶೈಲಿಯಲ್ಲಿದ್ದಾವೆ? ಪ್ರೋಸ್ ಅಂತ ಹಿಂಗೆ ಗದ್ಯ ಶೈಲಿಯಲ್ಲಿದ್ದಾವೆ. ಸೊ ಇದು ಶ್ಲೋಕಗಳಿಗೆ ವಿವರಣೆಯನ್ನು ಕೊಡ್ತಾ ಹೋಗ್ತವೆ. ಯಾವುದು? ಬ್ರಾಹ್ಮಣಗಳು ವಿವರಣೆಯನ್ನು ಕೊಡ್ತಾ ಹೋಗ್ತವೆ. ಸೊ ಇದು ನೋಡ್ತಾ ಹೋಗಿ ಹಾಗಾದ್ರೆ ಇಲ್ಲಿ ಇವು ಎಷ್ಟಿದ್ದಾವೆ ಅಂತ ಕೇಳಿದ್ರೆ ಇದು 7 ಇದ್ದಾವೆ ಅಂತ ಹೇಳ್ತಾ ಹೋದ್ವಿ. ಇದರಲ್ಲಿ ಐತ್ರೇಯ ಮತ್ತು ಕೌಶಿತಕಿ ಅಂತ ಬ್ರಾಹ್ಮಣಗಳು ಬರ್ತಾ ಹೋಗ್ತವೆ. ಐತ್ರೇಯ ಮತ್ತು ಕೌಶಿತಕಿ ಬ್ರಾಹ್ಮಣ. ಸೊ ಇವು ಋಗ್ವೇದಕ್ಕೆ ಇವು ಅನುಬಂಧ ಆಗಿದ್ದಾವೆ. ಅದೇ ರೀತಿ ಸತಪಥ ಮತ್ತೊಂದು ತೈತ್ತರೀಯ ಅಂತ ಬರ್ತಾ ಹೋಗ್ತವೆ. ಇದು ಯಜುರ್ವೇದಕ್ಕೆ ಇವು ಅನುಬಂಧ ಆಗಿರುವಂಥದ್ದು. ತಾಂಡ್ಯಮಾನ ಮತ್ತೊಂದು ತೈಮಿನಿ ಅಂತ ಏನು ಕರಿತೀವಿ, ಇವು ಸಾಮವೇದಕ್ಕೆ ಬರುವಂಥ ಒಂದಿಷ್ಟು ಬ್ರಾಹ್ಮಣಗಳು. ಗೋಪಥ ಅನ್ನೋದು ಅಥರ್ವೇದಕ್ಕೆ ಅನುಬಂಧವಾಗಿದೆ ಅಥವಾ ಎಂಬೆಡೆಡ್ ಆಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಹರಿದ್ರೆ ಕೆಲವೊಂದು ನೋಡ್ತಾ ಹೋಣ, ಎಕ್ಸಾಮ್ಸಿಗೆ ಏನು ಇಲ್ಲಿವರೆಗೂ ಕೇಳಿಲ್ಲ ಆ ಪಾರ್ಟ್ನ ನೋಡ್ತಾ ಹೋಣ. ಸೊ ಫಾರ್ ಎಕ್ಸಾಂಪಲ್ ಶತಪಥ ಅಥವಾ ಸತಪಥ ಬ್ರಾಹ್ಮಣ ಅಂತ ಏನು ಕರಿತೀವಿ, ಇದು ರಾಜಸುಯಾಗ, ವಾಜಪೇಯಾಗ ಮತ್ತು ಎದ್ರ ಬಗ್ಗೆ ಹೇಳ್ತಾ ಹೋಗುತ್ತಂದ್ರೆ ನೇಗಿಲಿನ ಕೆಲವೊಂದಿಷ್ಟು ವಿಧಿವಿಧಾನಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ಫ್ಲೋಯಿಂಗ್ ರಿಚುವಲ್ಸ್ ಅಂತ ಕರಿತೀವಿ. ಅಂದರೆ ನೇಗಿಲನ್ನ ಊಳಕ್ಕಿಂತ ಮುಂಚೆ ಪೂಜೆ ಎಲ್ಲ ಮಾಡ್ತೀವಿ. ಸೊ ನೇಗಿಲಿಗಳಿಗೆ ಮಾಡುವಂಥ ಪೂಜೆ ಪುನಸ್ಕಾರಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತೆ. ನೋಡ್ಕೊಳ್ಳಿ, ಶತಪಥ ಬ್ರಾಹ್ಮಣ. ಸೊ ನೇಗಿಲುಗಳ ಬಗ್ಗೆ ಐ ಥಿಂಕ್ ತುಂಬ ಜನ ಇದನ್ನ ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ.
ಸೊ ಮುಂಚೆ ಏನು ಮಾಡ್ತಾ ಇದ್ವಿ ಅಂದರೆ ಲೈಕ್ 7 ಬ್ರಾಹ್ಮಣಗಳಿದಾವೆ ಅಂತ ಹಾಗೆ ಓದ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ಬಟ್ ಕೆಲವೊಂದು ಏರಿಯಾಗಳನ್ನು ಇನ್ನೂ ಅವರು ಕವರ್ ಮಾಡಿಲ್ಲ, ಅಂದರೆ ಟಚ್ ಮಾಡಿಲ್ಲ ಎಕ್ಸಾಮ್ನಲ್ಲಿ. ಸೊ ಹಾಗಾಗಿ ಅವರು ಏನು ಟಚ್ ಮಾಡಿಲ್ಲ ಅದನ್ನು ಸ್ವಲ್ಪ ನಾನು ಇಲ್ಲಿ ನೋಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಬರ್ತೀವಿ ತಾಂಡ್ಯಮಾನ್ಯ ಅಂತ ಕರಿತಾ ಹೋಗ್ತೀವಿ. ಇದು ತಾಂಡ್ಯಮಾನ್ಯ ಬ್ರಾಹ್ಮಣ ಅಂತ ಏನು ಕರಿತೀವಿ, ಇದು ಅತ್ಯಂತ ಅಂದರೆ ಮೊದಲ ಬ್ರಾಹ್ಮಣ ಅಂತ ಕರಿತೀವಿ. ಈ 7 ಬ್ರಾಹ್ಮಣಗಳಲ್ಲಿ ಅತ್ಯಂತ ಮೊದಲು ಬರೆದಿರುವಂಥ ಬ್ರಾಹ್ಮಣ ಅಥವಾ ಅತ್ಯಂತ ಪ್ರಾಚೀನ ಬ್ರಾಹ್ಮಣ ಅಂತ ಕರಿತಾ ಹೋಗ್ತೀವಿ. ಸೊ ಇದು ಎದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ, ರತ್ಯಸ್ತೋಮ ಅಂತ ಒಂದು ಬರ್ತಾ ಹೋಗುತ್ತೆ. ರತ್ಯಸ್ತೋಮ ಅಂತ ಒಂದು ಯಜ್ಞ ಯಾಗಾದಿ ಅಥವಾ ಸಂಸ್ಕಾರ ಬರ್ತಾ ಹೋಗುತ್ತೆ. ರತ್ಯಸ್ತೋಮ, ಈ ರತ್ಯಸ್ತೋಮ ನೋಡ್ತಾ ಹೋಗಿ ಇದು ಎದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ, ರತ್ಯಸ್ತೋಮ ಅಂತ ಒಂದು ಆಚರಣೆಗಳು. ಇದೇನು ಹೇಳ್ತಾ ಹೋಗುತ್ತೆ ರತ್ಯಸ್ತೋಮದ ಮುಖಾಂತರ, ಈ ರತ್ಯಸ್ತೋಮ ಅಂತ ಏನು ಕರಿತೀವಿ, ಈ ಒಂದು ಯಜ್ಞವನ್ನು ಮಾಡೋದ್ರ ಮುಖಾಂತರ ಅಥವಾ ಈ ಒಂದು ಯಜ್ಞ ಯಾಗಾದಿ ಮಾಡೋದ್ರ ಮುಖಾಂತರ ಆರ್ಯೇತರ ಬುಡಕಟ್ಟುವಿನವನನ್ನು ಅಥವಾ ಆರ್ಯ ಜನಾಂಗಕ್ಕೆ ಸೇರದೇ ಇರುವಂಥ ವ್ಯಕ್ತಿ, ದಟ್ ಮೀನ್ಸ್ ಕೆಳವರ್ಗದ ವ್ಯಕ್ತಿಯನ್ನ ಆರ್ಯ ಜನಾಂಗಕ್ಕೆ ಸೇರಿಸ್ಕೊಬೋದು ಈ ಒಂದು ಯಜ್ಞವನ್ನು ಮಾಡೋದ್ರ ಮುಖಾಂತರ. ಅಂದ್ರೆ ಯಾರಾದರೂ ಈಗ ಮೇಲ್ವರ್ಗಕ್ಕೆ ಹೋಗಬೇಕು ಅಥವಾ ಆರ್ಯ ಜನಾಂಗಕ್ಕೆ ಸೇರ್ಕೊಬೇಕು, ಯಾರು ಆರ್ಯೇತರ ಜನಾಂಗದವ್ರದ್ದು ಕೆಳವರ್ಗದವರು ಅಂತಂದ್ರೆ ಅವ್ರು ಏನು ಮಾಡ್ಬೇಕಂದ್ರೆ ರತ್ಯಸ್ತೋಮ ಅಂತ ಒಂದು ಹೋಮ ಹವನವನ್ನು ಅಥವಾ ಪೂಜೆಯನ್ನು ಮಾಡಬೇಕಾಗಿತ್ತು. ರತ್ಯಸ್ತೋಮ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತೆ. ಕೆಳವರ್ಗದವನು ಅಥವಾ ಆರ್ಯೇತರ ಬುಡಕಟ್ಟು ಜನಾಂಗದವನು ಆರ್ಯ ಜನಾಂಗಕ್ಕೆ ಸೇರಿಸಿಕೊಳ್ಳಬೇಕೆಂದರೆ ಅಥವಾ ಕೆಳವರ್ಗದವನು ಮೇಲ್ವರ್ಗಕ್ಕೆ ಹೋಗಬೇಕು ಅಂತಂದ್ರೆ ಅವನು ಯಾವ ಇದು ಮಾಡಬೇಕಾಗಿತ್ತು, ಪೂಜೆ ಪುನಸ್ಕಾರ ಅಂದರೆ ರತ್ಯೋಸ್ತಮ. ಹಿ ಶುಡ್ ಪರ್ಫಾರ್ಮ್ ರತ್ಯೋಸ್ತಮ ರಿಚುವಲ್. ಸೊ ಇದನ್ನ ಇಲ್ಲಿವರೆಗೂ ಕೇಳಿಲ್ಲ ಇದನ್ನ. ಸೊ ಆ ಕಾರಣದಿಂದ ಸ್ವಲ್ಪ ನೋಡ್ಕೊಳ್ಳಿ ಈ ಪಾಠಗಳನ್ನು. ಸೊ ಇದು ರತ್ಯೋಸ್ತಮ ಅಂತ ಕರಿತಾ ಹೋಗ್ತೀವಿ. ಸೊ ಇದು ಯಾವ ಬ್ರಾಹ್ಮಣದ ಬರ್ತದೆ, ತಾಂಡ್ಯಮಾನ ಅಂತ ಕರಿತಾ ಹೋಗ್ತೀವಿ. ಈ ಬ್ರಾಹ್ಮಣದಲ್ಲಿ ಬರುವಂಥದ್ದು. ಸೊ ಹಾಗಾಗಿ ನಾನ್ ಆರ್ಯನ್ ಬ್ರಾಹ್ಮಿನ್ ಕ್ಯಾನ್ ಬಿ ಅಡ್ಮಿಟೆಡ್ ಇನ್ ಟು ಆರ್ಯನ್ ಫೋಲ್ಡ್ ಅಂತಂದ್ರೆ ಆರ್ಯ ಜನಾಂಗಕ್ಕೆ ಅವನ್ನ ಸೇರಿಸ್ಕೊಳ್ತಾ ಇದ್ರು, ಯಾರನ್ನ, ಕೆಳವರ್ಗದ ವ್ಯಕ್ತಿಯನ್ನು. ನೆಕ್ಸ್ಟ್ ಬರ್ತಾ ಹೋಗ್ತೀವಿ ಅರಣ್ಯಕಗಳಿಗೆ ಬರ್ತಾ ಹೋಗ್ತೀವಿ. ಈ ಅರಣ್ಯಕಗಳು ಇವು ಸಹಿತ ಹೇಳಿದಾವೆ, ದೇ 7 ಇನ್ ನಂಬರ್ಸ್. ಸೊ ಇದನ್ನ ಯಾರು ಬರಿತಾ ಹೋಗ್ತಾರೆ ಅಂದ್ರೆ ಅರಣ್ಯಗಳಲ್ಲಿ ವಾಸ ಮಾಡುತ್ತಿದ್ದಂತಹ ಸನ್ಯಾಸಿಗಳು ಮತ್ತು ಅವರ ಶಿಷ್ಯಂದ್ರು. ದೀಸ್ ವರ್ ಕಾಂಪೋಸ್ಡ್ ಬೈ ಸೇಂಟ್ಸ್ ಅಂಡ್ ದ ಡಿಸೈಪಲ್ಸ್ ಹೂ ಲಿವ್ಡ್ ಇನ್ ಫಾರೆಸ್ಟ್. ಅರಣ್ಯಗಳಲ್ಲಿ ವಾಸ ಮಾಡುತ್ತಿದ್ದಂತಹ ಈ ಜನರು ಏನು ಮಾಡ್ತಾ ಹೋದ್ರು ಅಂದ್ರೆ ಋಷಿ ಮುನಿಗಳು ಅಂತ ಏನು ಕರಿತೀವಿ, ಮತ್ತು ಅವ್ರ ಶಿಷ್ಯಂದ್ರು ಅವರು ಇದನ್ನ ರಚನೆ ಮಾಡ್ತಾ ಹೋದ್ರು. ಹಾಗಾದ್ರೆ ಈ ಅರಣ್ಯಕಗಳು ಅಂತ ಅದಕ್ಕೆ ಕರಿತಾ ಹೋಗ್ತೀವಿ. ಅರಣ್ಯಗಳಲ್ಲಿ ಇದ್ರು, ಇಟ್ಸ್ ವೆರಿ ಈಸಿ ಟು ರಿಮೆಂಬರ್. ಸೊ ಹಾಗಾದ್ರೆ ಇದು ಎದ್ರ ಬಗ್ಗೆ ಪ್ರಾಮುಖ್ಯತೆ ಕೊಡ್ತವೆ. ಸೊ ಈ ಅರಣ್ಯಕಗಳು ಅಂತ ಏನು ಕರಿತೀವಿ, ಇದು ನಮಗೆ ಮೆಡಿಟೇಷನ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಹೋಗ್ತವೆ. ಅಂದರೆ ಧ್ಯಾನಕ್ಕೆ ಹೆಚ್ಚಾಗಿ ಒತ್ತನ್ನು ಕೊಡ್ತಾ ಹೋಗ್ತವೆ. ಯಜ್ಞ ಯಾಗಾದಿಗಳಿಗಿಂತ ಅತಿ ಹೆಚ್ಚು ಒತ್ತನ್ನು ಧ್ಯಾನಕ್ಕೆ ಕೊಡ್ತಾ ಹೋಗ್ತವೆ ನಮ್ಮ ಅರಣ್ಯಕಗಳು. ಸೊ ಅವ್ರು ಇಲ್ಲಿ ಬರುವಂಥದ್ದು ಇವು ಮತ್ತೆ ಎದಕ್ಕೆ ಉಪಬಂಧ ಆಗಿದೆ ಅಂದರೆ ವೇದಗಳಿಗೆ ಉಪಬಂಧ, ಅಂದರೆ ಅವು ಕೆಳಗಡೆನೇ ಬರ್ತಾ ಹೋಗ್ತವೆ. ಸೊ ಯಜ್ಞ ಯಾಗಾದಿಗಿಂತ ಜಾಸ್ತಿ ಏನು ಮಾಡ್ತಾ ಹೋಗಿ ನೀವು ಋಷಿ ಮುನಿಗಳು ಇವರು ಹೇಳುವಂಥದ್ದು ಧ್ಯಾನಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಹೋಗಿ ಅದನ್ನ ಮಾಡ್ತಾ ಹೋಗಿ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾ ಹೋಗುವಂಥದ್ದು. ಹಾಗೆ ಬರುವಂಥದ್ದು ಇಲ್ಲಿ ಬರುವಂಥ ಕೆಲವೊಂದು ಅರಣ್ಯಕಗಳು ನೋಡ್ತಾವಣ. ಐತರೇಯ ಅಂತ ಬರುತ್ತಾ, ಕೌಶಿತಕಿ, ತೈತರೀಯ, ಮೈತರಾನಿಯ, ಕಥಾ, ಬೃಹದ್ ಮತ್ತೊಂದು ತಾಳವಾಕರ ಅಂತ ಕರಿತೀವಿ. ಆದರೆ ಅಥರ್ವ ವೇದಕ್ಕೆ ಯಾವುದೇ ರೀತಿಯ ಅರಣ್ಯಕಗಳು ಇಲ್ಲ, ಅಂದರೆ ಅರಣ್ಯಕಗಳನ್ನು ಹೊಂದಿಲ್ಲ ಯಾವುದು, ಅಥರ್ವ ವೇದ. ಇದೊಂದು ಪಾಯಿಂಟ್ ಇಂಪಾರ್ಟೆಂಟ್. ಇದು ಒಂದು, ಅಥರ್ವ ವೇದಕ್ಕೆ ಯಾವುದೇ ರೀತಿಯ ಅರಣ್ಯಕಗಳು ಇಲ್ಲ. ಅದೇ ರೀತಿ ಇದು ಏನಕ್ಕೆ ಪ್ರಾಮುಖ್ಯತೆ ಕೊಡ್ತಾವೆ, ಇವು ಮೆಡಿಟೇಷನ್ಗೆ ಪ್ರಾಮುಖ್ಯತೆ ಕೊಡ್ತಾ ಹೋಗ್ತವೆ. ದಿಸ್ ಪಾರ್ಟ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತಾ ಹೋಗ್ತೀವಿ ಉಪನಿಷತ್ಸ್, ಒನ್ ಆಫ್ ದಿ ಇಂಪಾರ್ಟೆಂಟ್ ಏರಿಯಾ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಎಷ್ಟು ಬರ್ದಿಯಾರ್ತು, ಎಷ್ಟು ಉಪನಿಷತ್ತುಗಳಿದಾವೆ ಅಂತ ಕೇಳಿದ್ರೆ 108 ಉಪನಿಷತ್ತುಗಳನ್ನ ಕಾಣ್ತಾ ಹೋಗ್ತೀವಿ. ಸೊ ಇವುಗಳನ್ನ ವೇದಗಳ ಅಂತ್ಯದಲ್ಲಿ ಬರಿತಾ ಹೋಗ್ತಾರೆ. ಅಂದರೆ ವೇದಗಳು ಮುಗೀತು, ಕೊನೆಯ ಹಂತದಲ್ಲಿ ಬರೆಯುವಂಥದ್ದು. ಅದಕ್ಕಿಂತ ಫೈನಲ್ ಸ್ಟೇಜ್ ಬರಿತಾ ಹೋದ್ರು. ಅದರಿಂದ ಇವನ್ನೇಂತ ಕರಿತೀವಿ ಅಂದರೆ ವೇದಾಂತಗಳು, ಅಂದರೆ ವೇದಗಳ ಹಂತದಲ್ಲಿ ಬರುವಂಥದ್ದು, ಅಟ್ ದ ಫೈನಲ್ ಸ್ಟೇಜ್ ಆಫ್ ದ ವೇದಾಸ್. ಅದಕ್ಕೆ ಇವನ್ನ ವೇದಾಂತಗಳು ಅಂತ ಕರಿತೀವಿ. ಅಂದರೆ ವೇದಗಳ ಅಂತ್ಯದಲ್ಲಿ ಬರುವಂತಹ ಸಾಹಿತ್ಯ ಇದು. ಹಾಗಾದ್ರೆ ಇವು ಎದ್ರ ಬಗ್ಗೆ ಹೇಳ್ತಾ ಹೋಗ್ತವೆ, ಯಜ್ಞ ಯಾಗಾದಿಗಳು, ಪೂಜೆ ಪುನಸ್ಕಾರಗಳು ಅಂತ ಏನು ಕರಿತೀವಿ, ಅವುಗಳನ್ನು ವಿರೋಧ ಮಾಡ್ತಾ ಹೋಗ್ತವೆ. ಯಾವುದು, ಉಪನಿಷತ್ಗಳು. ಹಾಗೆ ಬರುವಂಥ 108 ನಮ್ಗೆ ಇಂಪಾರ್ಟೆಂಟಾ? 100% 108 ನಮ್ಮ ಕೈಲಿ ನೆನ್ಪಿಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, 100% ಇಲ್ಲ. ಬಟ್ ಕೆಲವೊಂದು ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ. ಸೊ ನೋಡ್ತಾ ಹೋಗೋಣ ಯಾವ್ಯಾವುದು ಇಂಪಾರ್ಟೆಂಟ್ ಇದೆ ಅಂತ. ಸೊ ಫಸ್ಟ್ ಬರ್ತಾ ಹೋಗ್ತೀವಿ ಬೃಹದ್ ಅರಣ್ಯಕ ಅಂತ ಕರಿತಾ ಹೋಗ್ತೀವಿ. ಬೃಹದ್ ಅರಣ್ಯಕ ಉಪನಿಷತ್. ಸೊ ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪುನರ್ಜನ್ಮ ಮತ್ತು ಸಾವಿನ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ದಟ್ ಮೀನ್ಸ್ ಫಾರ್ ದ ಫಸ್ಟ್ ಟೈಮ್ ವಿ ಆರ್ ಗೆಟಿಂಗ್ ಇನ್ಫಾರ್ಮೇಷನ್ ಅಬೌಟ್ ದ ಡೆತ್ ಆ್ಯಂಡ್ ರೀಬರ್ತ್. ಅಂದರೆ ಒಬ್ಬ ಮನುಷ್ಯ ತೀರಿಕೊಳ್ಳುವಂಥದ್ದು ಮತ್ತು ಹುಟ್ಟಿ ಬರುವಂಥದ್ದು, ಪುನರ್ಜನ್ಮ.
ಅಂದರೆ ಹಿಂದೂ ಧರ್ಮದಲ್ಲಿ ನಾವೇನು ಪುನರ್ಜನ್ಮ ಅಂತ ಏನು ಕರಿತಾ ಹೋಗ್ತೀವಿ, ಇದ್ರ ಕಾನ್ಸೆಪ್ಟ್ ಮೊಟ್ಟ ಮೊದಲು ಎಲ್ಲಿ ಕಾಣಿಸ್ಕೊಳ್ತು ಅಂದರೆ ಬೃಹದಾರಣ್ಯಕದಲ್ಲಿ. ಸೊ ಇದೇನು ಹೇಳ್ತಾ ಹೋಗುತ್ತೆ ಅಂತಂದರೆ, ಈ ಒಂದು ನಮಗೆ ಡೆತ್ ಆ್ಯಂಡ್ ರೀಬರ್ತ್ ಅಂತಂದರೆ, ಸೊ ಒಬ್ಬ ಮನುಷ್ಯನಾದವನು ಯಾವ ರೀತಿ ತೀರ್ಕೊಳ್ತಾನೆ, ಹೌ ಈಸ್ ಗೋನ್ ಟು ಡೈ, ಇನ್ ದ ಸೆನ್ಸ್ ಅವ್ನು ಒಳ್ಳೇದು ಮಾಡಿದ್ರೆ ಯಾವ ರೀತಿ ಒಳ್ಳೆ ಸಾವು ಬರುತ್ತೋ, ಕೆಟ್ಟ ಸಾವು ಬರುತ್ತೋ, ಯಾವ ರೀತಿ ಬರ್ತಾನೆ, ಯಾವ ರೀತಿ ತೀರ್ಕೊಳ್ತಾನೆ. ನೆಕ್ಸ್ಟ್ ಈಗ ಅವನು ನೆಕ್ಸ್ಟ್ ಏನಾಗಿ ಹುಡ್ತಾ ಹೋಗ್ತಾನೆ, ನೆಕ್ಸ್ಟ್ ಜನ್ಮದಲ್ಲಿ ಅವನು ಯಾವುದೋ ಪ್ರಾಣಿ ಆಗ್ತಾನೋ, ಮನುಷ್ಯ ಆಗ್ತಾನೋ, ಮರ ಆಗಿ ಹುಟ್ಟು ಬರ್ತಾನೋ, ಸಮಥಿಂಗ್. ಸೊ ಯಾವ ರೀತಿ ಅವ್ನು ಬರ್ತಾವ, ಯಾವ ಪ್ರಾಣಿಯಾಗಿ ಬರ್ತಾನೆ ನೆಕ್ಸ್ಟ್ ಹುಟ್ಟು ಬರಬೇಕಂದ್ರೆ. ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗುತ್ತಿದ್ದು ಅಂದರೆ ಇವನು ಒಬ್ಬ ಮನುಷ್ಯನ ಪುನರ್ಜನ್ಮದ ಬಗ್ಗೆ ಮಾಹಿತಿ ಕೊಡುವಂಥದ್ದು ಮೊಟ್ಟ ಮೊದಲನೇದು ಯಾವುದು, ಬೃಹದ್ ಅರಣ್ಯಕ. ಇದನ್ನು ಕೇಳಿಲ್ಲ ಇಲ್ಲಿವರೆಗೂ, ನೆನ್ಪಿಟ್ಕೊಳ್ಳಿ. ರೀಬರ್ತ್ ಮತ್ತು ಡೆತ್ ಕಾನ್ಸೆಪ್ಟ್ ಬಗ್ಗೆ ಫಸ್ಟ್ ಕೊಡುವಂಥದ್ದು ಯಾವುದು ಅಂತ. ಸೊ ಇಷ್ಟು ವರ್ಷ ಮೇಲೆ ಕೇಳ್ತಾ ಹೋಗಿದ್ದಾರೆ, ಈಗ ಸ್ವಲ್ಪ ಒಳಗಡೆಗೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗಿದ್ದಾರೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗಿ ಇದ್ರಲ್ಲಿ ಮತ್ತೆ ಅದ್ರ ಬಗ್ಗೆ ಇದೆ ಅಂತಂದರೆ, ಈ ಯಜ್ಞವಲ್ಕ ಅಂತ ಏನು ಬರ್ತಾ ಹೋಗ್ತಾನೆ, ಈ ಯಜ್ಞವಲ್ಕ ಅನ್ನೋನು, ಸೊ ಇವನು ಒಂದಿಷ್ಟು ತತ್ವಜ್ಞಾನವನ್ನು ತತ್ವಗಳನ್ನು ಬರಿತಾ ಹೋಗ್ತಾನೆ. ಸೊ ಈ ತತ್ವಗಳನ್ನು ಈ ಪುಸ್ತಕ ಒಳಗೊಂಡಿದೆ, ಅಂದರೆ ಯಜ್ಞವಲ್ಕ ಬರೆದಂಥ ತತ್ವಗಳನ್ನು ಇದು ಒಳಗೊಂಡಿದೆ. ಈ ತತ್ವಗಳು ಅಂತ ಏನು ಕರಿತೀವಿ, ಯಜ್ಞವಲ್ಕನ ತತ್ವಗಳು, ಇದು ಯಾವುದು ಅಂತ ಕೇಳಿದ್ರೆ, ಇವನು ತನ್ನ ಇಬ್ಬರು ಮಡದಿಯರ ಜೊತೆಗೆ ನಡೆದಂಥ ಒಂದು ಸಂವಾದ, ಅಂದರೆ ಒಂದು ವಾದ ವಿವಾದಗಳು ಅಂತ ಏನು ಕರಿತೀವಿ ಒಂದು ತತ್ವಶಾಸ್ತ್ರದ ಮೇಲೆ. ಸೊ ಅದಕ್ಕೆ ಸಂಬಂಧಿಸಿದ ಒಂದಿಷ್ಟು ಮಾಹಿತಿಗಳ ತತ್ವಗಳು ಇದರಲ್ಲಿ ಕಾಣಿಸ್ತಾ ಹೋಗ್ತವೆ. ಹಾಗಾದ್ರೆ ಯಜ್ಞವಲ್ಕನ ಇಬ್ಬರು ಮಡದಿಯರು ಯಾರು ಅಂದರೆ ಕಾತ್ಯಾಯಿನಿ ಮತ್ತು ಮೈತ್ರೇಯಿ ಅಂತ ಬರ್ತಾ ಹೋಗ್ತಾರೆ, ಕಾತ್ಯಾಯಿನಿ ಆ್ಯಂಡ್ ಮೈತ್ರೇಯಿ. ಸೊ ಇವರಿಬ್ಬರು ಜೊತೆಗೆ ಯಜ್ಞವಲ್ಕ ಏನು ಮಾಡ್ತಾ ಹೋದ, ಕೆಲವೊಂದು ತತ್ವಶಾಸ್ತ್ರಗಳನ್ನ ಚರ್ಚೆಗಳನ್ನು ಮಾಡ್ತಾ ಹೋಗ್ತಾನೆ. ಹಿ ಸ್ಟಾರ್ಟೆಡ್ ಡೂಯಿಂಗ್ ದ ಡಿಬೇಟ್. ಈ ಡಿಬೇಟ್ ಏನು ಮಾಡಿದಾನೆ ಅದು ನಮಗೆ ಈ ಬುಕ್ಕಲ್ಲಿ ಕಾಣಿಸ್ತಾ ಹೋಗುತ್ತೆ. ಹಾಗೆ ಇವನು ಯಜ್ಞವಲ್ಕ ಎಲ್ಲಿದ್ದ ಅಂತ ಕೇಳ್ತಾ ಹೋಗ್ತಾರೆ. ಯಾರು ಇವನು ಯಜ್ಞವಲ್ಕ, ಹೂ ಇಸ್ ದಿಸ್ ಫೆಲೋ, ಯಜ್ಞವಲ್ಕ ಎಲ್ಲಿದ್ದ? ಸೊ ಇವನು ಬರುವಂಥದ್ದು ನಮ್ಮ ಸೀತೆಯ ಒಬ್ಬ ತಂದೆ ಅಂತ ಏನು ಕರಿತೀವಿ, ಜನಕ ರಾಜ ಅಂತ ಕರಿತೀವಿ, ಜನಕ ಮಹಾರಾಜ ಅಂತ ಏನು ಕರಿತೀವಿ, ಇವನ ಆಸ್ಥಾನದಲ್ಲಿದ್ದ ಅಂತ ಹೇಳ್ತಾರೆ. ಇವನ್ನ ಯಜ್ಞವಲ್ಕ ಯಾರ ಆಸ್ಥಾನದಲ್ಲಿದ್ದವನು, ಜನಕನ ಆಸ್ಥಾನದಲ್ಲಿದ್ದಂಥ ವ್ಯಕ್ತಿ ಇವನು. ಜನಕ ಹೂ ವಾಸ್ ಅ ಫಾದರ್ ಆಫ್ ಸೀತಾ ಮಾತೆಯ ತಂದೆ. ಸೊ ಇವನ ಆಸ್ಥಾನದಲ್ಲಿ ಯಜ್ಞವಲ್ಕ ಇದ್ದ ಅಂತ ಹೇಳ್ತಾ ಹೋಗ್ತಾರೆ. ಸೊ ಅಲ್ಲಿ ಇವನು ಇಷ್ಟು ಚರ್ಚೆಗಳು ಮಾಡ್ತಾ ಹೋಗ್ತಾನೆ. ಈ ಚರ್ಚೆಗಳು ಬೃಹದಾರಣ್ಯಕದಲ್ಲಿ ಕಾಣಿಸ್ತಾ ಹೋಗುತ್ತೆ. ಸೊ ಇದಾದ್ಮೇಲೆ ಬರ್ತಾ ಹೋಗ್ತೀವಿ ಚಾಂದೋಗ್ಯಕ್ಕೆ ಬರ್ತಾ ಇದೀವಿ. ಚಾಂದೋಗ್ಯ, ಈ ಚಾಂದೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟು. ಇದು ಎಕ್ಸ್ಪ್ಲನೇಷನ್ ಅಬೌಟ್ ರೀಬರ್ತ್. ಅಂದರೆ ಇದು ಎದ್ರ ಬಗ್ಗೆ ಹೇಳ್ತಾ ಹೋಗುತ್ತಂದ್ರೆ, ಈ ಪುನರ್ಜನ್ಮ ಅಂತ ಏನು ಕರಿತೀವಿ, ಪುನರ್ಜನ್ಮ ಯಾವ ರೀತಿ ಹುಡ್ತಾನ ಅವನು. ನೆಕ್ಸ್ಟು ನಾವೇ ಹೇಳ್ತಿರ್ತೀವಲ್ಲ, ನೆಕ್ಸ್ಟ್ ನೀನು ಇದಾಗಿ ಹುಡ್ತೀಯಾ ಅದಾಗಿ ಹುಡ್ತೀಯ ಅಂತ ನಾವು ಯಾರಿಗಾರು ಬೈತಾ ಇರ್ತೀವಿ, ಹೊಗಳ್ತಾ ಇರ್ತೀವಿ. ಈ ಥರ ಒಳ್ಳೆ ಕೆಲಸ ಮಾಡಿದ್ಯಾ, ನೆಕ್ಸ್ಟ್ ಇದಾಗ್ತೀಯಾ ಅದಾಗ್ತೀಯಾ, ಕೆಟ್ಟ ಕೆಲಸ ಮಾಡ್ರಿ ನೀನು ಇದಾಗಿ ಹುಡ್ತೀಯಾ ನೆಕ್ಸ್ಟ್ ಜನ್ಮದಲ್ಲಿ ಅಂತ. ಹಾಗಾದ್ರೆ ಮುಂಚೆ ಏನಾಗ್ತಾ ಹೋಯ್ತು, ಫಸ್ಟ್ ನಿಮಗೆ ಬೃಹದಾರಣ್ಯಕ್ಕೆ ಏನು ಹೇಳ್ತಾ ಹೋಯ್ತು, ಈ ಥರ ಹುಟ್ಟುತ್ತೀಯಪ್ಪ, ನೆಕ್ಸ್ಟ್ ನೀವು ಪುನರ್ಜನ್ಮ ಈ ಥರ ತೀರ್ಕೊಳ್ತೀಯಾ, ಈ ಥರ ತಪ್ಪು ಮಾಡಿದ್ಯಾ ಅಂದರೆ, ಅಥವಾ ಒಳ್ಳೇದು ಮಾಡ್ರೆ ಈ ಥರ ಒಳ್ಳೆ ಸಾವು ಬರುತ್ತೆ, ನೆಕ್ಸ್ಟ್ ನೀನು ಇದಾಗಿ ಹುಡ್ತಾ ಹೋಗ್ತೀಯ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆಯನಾಗಿ ಹುಡ್ತೀಯ ಅಥವಾ ಮುಕ್ತಿ ಸಿಗುತ್ತೆ. ಹಾಗಾಗಿ ಕೆಟ್ಟ ಕೆಲಸ ಮಾಡಿದ್ರೆ ನೀನು ಕೆಟ್ಟನಾಗಿ ಹುಡ್ತೀಯ, ಅಥವಾ ಒಂದು ಕಾಗೇನೋ ಏನೋ ಹುಡ್ತಾ ಹೋಗ್ತೀಯ, ಅಥವಾ ಒಳ್ಳೆಯನಾಗಿದ್ರೆ ಒಳ್ಳೆ ಮನುಷ್ಯನಾಗಿ ಹುಡ್ತೀಯ, ಸಮಥಿಂಗ್ ದೇ ಸ್ಟಾರ್ಟೆಡ್ ಟೆಲ್ಲಿಂಗ್ ಇನ್ ಬೃಹದಾರಣ್ಯಕ. ಸೊ ಅದಕ್ಕೆ ಕೆಲವೊಬ್ರು ಎಕ್ಸ್ಪ್ಲನೇಷನ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದ್ರು. ಯಾವ ರೀತಿ ನಾವು ಯಾಕೆ ಈ ರೀತಿಯಾಗಿ ಹುಡ್ತೀನಿ, ಈ ರೀತಿ ಒಂದು ಜೀವನವನ್ನು ಪಡಿತಾ ಹೋಗ್ತೀನಿ ನೆಕ್ಸ್ಟ್ ಜನ್ಮದಲ್ಲಿ. ಸೊ ದಿಸ್ ಇಸ್ ಅ ಕ್ವಶನ್. ಸೊ ಅದಕ್ಕೆ ಅವ್ರೇನು ಮಾಡ್ತಾರೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಲ್ವಾ. ಸೊ ನಾನು ಈ ಥರ ತೀರ್ಕೊಂಡ್ಲಿಕ್ಕೆ ಕಾರಣ ಏನು, ಇದೇ ರೀತಿ ಕಾಯಿಲೆ ಬಂದು ತೀರ್ಕೊಳ್ತೀನಿ, ಅಥವಾ ಮಲಗಿದಾಗಲೇ ತೀರ್ಕೊಳ್ತೀವೋ, ಸೊ ಅಥವಾ ತುಂಬ ನರಳಾಡಿ ತೀರ್ಕೊಳ್ತೀವೋ. ಸೊ ಆ ಥರ ಹೇಳ್ತಾ ಹೋಗ್ತಾರೆ, ಈ ಥರ ತೀರ್ಕೊಳ್ತೀಯಾ, ತಪ್ಪು ಮಾಡ್ರೆ ಆ ಥರ ತೀರ್ಕೊಳ್ತೀಯಾ ಅಂತೇಳಿ. ಹಾಗಾದರೆ ತೀರ್ಕೊಳ್ಳೋದು ಓಕೆ, ನೀನು ತೀರ್ಕೊಂಡ್ಮೇಲೆ ಮತ್ತೆ ಹುಟ್ಟು ಬರ್ತೀಯ ಅಂತ ಹೇಳ್ತಾರೆ, ವಿಲ್ ಟೇಕ್ ಅನದರ್ ಬರ್ತ್. ಹಾಗೆ ನಾನು ಹುಟ್ಟು ಬರ್ತೀನಲ್ವಾ, ಸೊ ನಾನೀಗ ಇವನು ಮಾತ್ರ ಒಳ್ಳೆಯವನಾಗಿ ಹುಡ್ತಾನೆ, ನಾನು ಯಾಕೆ ಕೆಟ್ಟದಾಗಿ ಹುಡ್ತೀನಿ, ನಾನು ಮುಂದೆ ನಾನು ಯಾವುದೋ ಒಂದು ಪ್ರಾಣಿಯಾಗಿ ಹುಡ್ತೀನಿ ಅಂತ ತಿಳ್ಕೊಳ್ಳಿ. ಸೊ ಆ ಥರ ಹುಡ್ತೀನಿ ಅನ್ನಲಿಕ್ಕೆ ಎಕ್ಸ್ಪ್ಲನೇಷನ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದ್ರು. ಅದಕ್ಕೆ ಎಕ್ಸ್ಪ್ಲನೇಷನ್, ನೀನು ಹಳೆ ಜನ್ಮದಲ್ಲಿ ಈ ಥರ ತಪ್ಪು ಮಾಡಿರ್ತೀವಿ, ಈ ಜನ್ಮದಲ್ಲಿ ಈ ಥರ ತಪ್ಪು ಮಾಡಿದ್ಯಾ, ಯು ಹ್ಯಾವ್ ಡನ್ ದೀಸ್ ಮಿಸ್ಟೇಕ್ಸ್. ಆ ಕಾರಣದಿಂದ ನೆಕ್ಸ್ಟ್ ಜನ್ಮದಲ್ಲಿ ಪಾಪ ತೊಳ್ಕೊಳ್ಲಿಕ್ಕೋಸ್ಕರ ನೀನು ಈ ಪ್ರಾಣಿಯಾಗಿ ಹುಟ್ಟು ಬರ್ತೀಯಾ, ಅಥವಾ ಈ ಥರ ಒಂದು ಜನ್ಮವನ್ನು ಪಡಿತಾ ಹೋಗ್ತೀಯಾ, ಯಾಕೆ ಅದನ್ನೇ ಪಡಿತೀಯ ಅಂತೇಳಿ ಎಕ್ಸ್ಪ್ಲನೇಷನ್ ಇದರಲ್ಲಿ ಕೊಡ್ತಾ ಹೋಗ್ತಾರೆ. ಚಾಂದೋಗ್ಯ ಉಪನಿಷತ್ತು ನೆನ್ಪಿಟ್ಕೊಳ್ಳಿ. ಪುನರ್ಜನ್ಮದ ಬಗ್ಗೆ ಒಂದಿಷ್ಟು ವಿವರಣೆ ಕೊಡುವಂಥದ್ದು ಯಾವುದು, ಚಾಂದೋಗ್ಯ. ಅದೇ ನಿಮಗೆ ಪುನರ್ಜನ್ಮ ಅನ್ನೋ ಮಾಹಿತಿ ಮೊಟ್ಟ ಮೊದಲನೇ ಕೊಟ್ಟಿದ್ದು ಯಾವುದು, ಬೃಹದಾರಣ್ಯಕ. ದೇರ್ ಇಸ್ ಅ ಡಿಫ್ರೆನ್ಸ್ ಎರಡಕ್ಕೂ. ಬೃಹದಾರಣ್ಯಕ ಫಾರ್ ದ ಫಸ್ಟ್ ಟೈಮ್ ಇಟ್ ಗಿವ್ಸ್ ಇನ್ಫಾರ್ಮೇಶನ್ ಅಬೌಟ್ ರೀಬರ್ತ್ ಆ್ಯಂಡ್ ಡೆತ್, ಓಕೆ. ಬಟ್ ರೀಬರ್ತ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಕೊಡುವಂಥದ್ದು ಚಾಂದೋಗ್ಯ, ಯಾಕೆ ಈ ಥರ ಜನ್ಮ ಪಡಿತಾ ಹೋಗ್ತಾನೆ ಅಂತ. ಅಷ್ಟೇ ಅಲ್ಲ, ಇದರಲ್ಲಿ ಇಟ್ಸ್ ದ ಫಸ್ಟ್ ಉಪನಿಷತ್. ಇದರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಿಮಗೆ ಆಶ್ರಮ ಪದ್ಧತಿ ಬಗ್ಗೆ ಹೇಳ್ತಾ ಹೋಗುತ್ತೆ. ಸೊ ನಾವು ಹೇಳ್ತೀವಿಲ್ಲ, 4 ಆಶ್ರಮಗಳು ಬರ್ತವೆ. ಒಬ್ಬ ಮನುಷ್ಯ
ಈ ಧರ್ಮದಲ್ಲಿ ಬರುವಂಥ ಮನುಷ್ಯ 4 ಆಶ್ರಮಗಳು ದಾಟಲೇಬೇಕು, ರೈಟ್? ಸೊ ಈ 4 ಆಶ್ರಮಗಳು ಯಾವ್ಯಾವ ಬರ್ತಾ ಹೋಗ್ತವೆ, ಸೊ ಅದನ್ನೆಲ್ಲದನ್ನ ಹೇಳ್ತಾ ಹೋಗುತ್ತೆ. ಬಟ್ ಇದರಲ್ಲಿ ಒಂದು ಆಶ್ರಮ ಪದ್ಧತಿಯಲ್ಲಿ ಬರುವಂಥ ಒಂದು ಅಂಗವನ್ನು ಅಥವಾ ಒಂದು ಪಾರ್ಟ್ನ ಇದು ಮೆನ್ಷನ್ ಮಾಡೋದಿಲ್ಲ. ಯಾವುದೇ ಸನ್ಯಾಸಾಶ್ರಮದ ಬಗ್ಗೆ ಹೇಳೋದಿಲ್ಲ. ವಾನಪ್ರಸ್ಥ ಇದೆ ಅಥವಾ ವನಪ್ರಸ್ಥ ಅಂತ ಅದ್ರ ಬಗ್ಗೆ ಹೇಳ್ತಾ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ಬಗ್ಗೆ ಹೇಳ್ತಾ ಹೋಗುತ್ತೆ. ಬಟ್ ಸನ್ಯಾಸಾಶ್ರಮದ ಬಗ್ಗೆ ಮಾಹಿತಿ ಕೊಡೋದಿಲ್ಲ. ಸೊ ಬಟ್ ಇದು ರೀಬರ್ತ್ ಬಗ್ಗೆ ಅದ್ಭುತವಾದ ಎಕ್ಸ್ಪ್ಲನೇಷನ್ನ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಮುಂಡಕ ಅಥವಾ ಮಂಡೂಕ ಅಂತ ಹಿಂಗೆ ಕರಿತೀವಿ. ಇದರಿಂದ ನಾವೇನು ತೊಗೊಂಡಿದ್ದೀವಿ, ಸತ್ಯಮೇವ ಜಯತೆ ಅಂತ ನಮ್ದು ಏನಿದೆ ನಮ್ಮ ನ್ಯಾಷನಲ್ ಎಂಬ್ಲಮಲ್ಲಿ ಇರುವಂಥದ್ದು, ಅದನ್ನ ಇಲ್ಲಿಂದ ಕಾಪಿ ಮಾಡಿದ್ದೀವಿ. ಸೊ ಇದು ತುಂಬ ಸರಿ ಕ್ವಶನ್ ಆಗಿದೆ. ಮೋಸ್ಟ್ ಆಫ್ ಟೈಮ್ ಇದು ಎಷ್ಟು ಕ್ವಶನ್ ಎಷ್ಟು ಸಲ ಆಗಿದೆ ನನಗೂ ಗೊತ್ತಿಲ್ಲ. ಇದು ಕೌಂಟ್ಲೆಸ್ ಟೈಮ್, ಅಂದರೆ ಹಲವಾರು ಎಕ್ಸಾಮ್ಸಲ್ಲಿ ಆಗಿ ಬಂದಿದೆ. ಇದು ಕ್ವಶನ್ ಆಗಿ ತುಂಬ ಸರಿ ಕೇಳಿದೆ, ರಿಪೀಟ್ ಆಗಿದೆ ಇದು. ಐ ಥಿಂಕ್ ಮುಂದೆ ಇದು ಕೇಳೋದು ತುಂಬ ಕಡಿಮೆ ಮಾಡ್ತಾನೆ ಈ ಇದೊಂದು ಮಂಡುಕವನ್ನು. ಬಟ್ ಇನ್ನುಳಿದ ಉಪನಿಷತ್ತುಗಳಿದಾವಲ್ಲ, ಇದು ತುಂಬ ಇಂಪಾರ್ಟೆಂಟ್ಗಳು. ಯಾಕಂದರೆ ಇದನ್ನು ಇನ್ನೂ ಕೇಳಿಲ್ಲ ಅವನು, ಈ ಪಾರ್ಟ್ಗಳು ಇನ್ನೂ ಕೇಳಿಲ್ಲ. ಹಾಗಾಗಿ ಚಾಂದೋಗ್ಯ ನೋಡ್ಕೊಳ್ಳಿ, ಅದಾದ್ಮೇಲೆ ಬೃಹದಾರಣ್ಯಕ ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತಾ ಇದೀವಿ ಕಥೋಪನಿಷತ್ ಅಂತ ಬರ್ತಾ ಹೋಗ್ತೀವಿ. ಈ ಕಥೋಪನಿಷತ್ ಅಂತ ಏನು ಕರಿತೀವಿ, ಇದು ನಚಿಕೇತ ಮತ್ತು ಯಮನ ನಡು ಮಧ್ಯೆ ನಡೆಯುವಂಥ ಒಂದು ಸಂಭಾಷಣೆ. ಇಟ್ಸ್ ಎ ಡೈಲಾಗ್. ಸೊ ಅವರಿಬ್ಬರ ನಡು ಮಧ್ಯೆ ನಿಮಗೆ ನಚಿಕೇತ ಮತ್ತು ಯಮನ ಬಗ್ಗೆ. ಸೊ ಇದರಲ್ಲಿ ನಿಮಗೆ ಗೊತ್ತಿರುವಂಥದ್ದು, ಯಮನ ಹತ್ರ ಇವನು ವರಗಳನ್ನು ಪಡಿತಾ ಹೋಗ್ತಾನೆ ನಮ್ಮ ನಚಿಕೇತ. ಸೊ ಅದ್ರ ಬಗ್ಗೆ ನಡೆಯುವಂಥ ವಾದ ವಿವಾದಗಳು, ಚರ್ಚೆಗಳು, ಸೊ ಅದ್ರ ಬಗ್ಗೆ ಇದು ಮಾಹಿತಿ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಜಬಲ ಉಪನಿಷತ್ ಅಂತ ಏನು ಕರಿತೀವಿ, ಇದು ಮೊಟ್ಟ ಮೊದಲ ಬಾರಿಗೆ 4 ಆಶ್ರಮಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತೆ. ಯಾವುದು, ನಮ್ಮ ಜಬಲ ಉಪನಿಷತ್. ಆದರೆ ಚಾಂದೋಗ್ಯ ಅಂತ ಏನು ಕರಿತೀವಿ, ಇದರಲ್ಲಿ ಸಹಿತ ಫಸ್ಟ್ ಆಶ್ರಮ ಪದ್ಧತಿ ಬಗ್ಗೆ ಮೊದಲು ಕೊಡ್ತು. ಆದರೆ 4 ಆಶ್ರಮಗಳನ್ನು ಕೊಡಲಿಲ್ಲ. ಇದು ಕೇವಲ 3 ಮಾತ್ರ ಕೊಟ್ಟಿತ್ತು. ಯಾವ್ದು ಮಿಸ್ ಆಗಿದೆ, ಸನ್ಯಾಸಾಶ್ರಮ ಮಿಸ್ ಆಗಿದೆ. ಅದೇ ಜಬಲಕ್ಕೆ ಬಂದಾಗ 4 ಆಶ್ರಮಗಳು ಇಲ್ಲಿ ಬರ್ತಾ ಹೋಗ್ತವೆ. ಅದೇ ರೀತಿ ನಿಮಗೆ ಶ್ವೇತಸ್ವತಾರ ಅಥವಾ ಶ್ವೇತಸ್ವತಾರ ಅಂತ ಏನು ಕರಿತೀವಿ, ಈ ಉಪನಿಷತ್ ಬರ್ತಾ ಹೋಗುತ್ತೆ, ಶ್ವೇತಸ್ವತಾರ ಅಂತೇಳಿ. ಸೊ ಇದು ಮೊಟ್ಟ ಮೊದಲ ಬಾರಿಗೆ ಭಕ್ತಿಯ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತೆ. ಹಾಗೂ ಇದು ಯಜ್ಞ ಯಾಗಾದಿಗಳು ವಿರೋಧ ಮಾಡುವಂಥದ್ದು. ಇಟ್ ಅಪೋಸ್ ದ ರಿಚುವಲ್ಸ್, ಆದರೆ ಇಟ್ ಗೇವ್ ಇಂಪಾರ್ಟೆನ್ಸ್ ಟು ಭಕ್ತಿ. ಹಾಗಾಗಿ ಇದಕ್ಕೆ ನಾವು ಉಪನಿಷತ್ಗಳು ಅಂತ ಕರಿತಾ ಹೋಗ್ತೀವಿ. ಇವು ಅದಕ್ಕೆ ನಾವು ಫಸ್ಟಿಗೆ ಹೇಳ್ತಾ ಹೋಗ್ತೀವಿ, ಸಿಂಪಲ್ ಆಗಿ ಏನು ಹೇಳ್ತಾರೆ, ಈ ಉಪನಿಷತ್ಗಳು ಅಂತ ಏನು ಕರಿತೀವಿ, ಇವು ಏನನ್ನ ಅಪೋಸ್ ಮಾಡ್ತಾ ಹೋಗ್ತೀವಿ, ದೇ ಅಪೋಸ್ ರಿಚುವಲ್ಸ್ ಅಲ್ವಾ. ರಿಚುವಲ್ಸ್ನ ಅಪೋಸ್ ಮಾಡಿದ್ವು ಆ್ಯಂಡ್ ದೇ ಗೇವ್ ಇಂಪಾರ್ಟೆನ್ಸ್ ಟು ಭಕ್ತಿಗೆ ಪ್ರಾಮುಖ್ಯತೆ ಕೊಟ್ಟು. ಸೊ ನಿಮಗೆ ಇದು ಯಮ ಮತ್ತು ನಚಿಕೇತನ ಕತೆ ಗೊತ್ತಿರುತ್ತೆ. ಸೊ ಇವನೇನು ಮಾಡ್ತಾ ಹೋಗ್ತಾನೆ ಅಂದರೆ, ಇಲ್ಲಿ ತಪಸ್ಸನ್ನು ಮಾಡ್ತಾ ಹೋಗ್ತಾನೆ, ಮೆಡಿಟೇಷನ್ ಮಾಡ್ತಾ ಹೋಗ್ತಾನೆ ಇವನು, ರೈಟ್. ಹಾಗಾದ್ರೆ ಇದು ಅರ್ಥ ಏನು, ಈ ಒಂದಿಷ್ಟು ಉಪನಿಷತ್ಗಳು ಅಂತ ಏನು ಕರಿತೀವಿ, ದೇ ಡಿಡ್ ನಾಟ್ ಗಿವ್ ಇಂಪಾರ್ಟೆನ್ಸ್ ಟು ಇದಕ್ಕೆ ರಿಚುವಲ್ಸ್, ಬಟ್ ಭಕ್ತಿಗೆ ಪ್ರಾಮುಖ್ಯತೆ ತುಂಬ ಕೊಡ್ತಾ ಹೋಗ್ತವೆ. ಸೊ ಭಕ್ತಿ ಬಗ್ಗೆ ಹೇಳುವಂಥದ್ದು ಯಾವುದು, ಶ್ವೇತಸ್ವತರ ಅಂತ ಕರಿತೀವಿ. ಸೊ ಈ ಒಂದು ಉಪನಿಷತ್. ನೆಕ್ಸ್ಟ್ ಬರ್ತಾ ಹೋಗ್ತೀವಿ ಸ್ಮೃತಿಗಳಿಗೆ ಬರ್ತಾ ಹೋಗ್ತೀವಿ. ಸ್ಮೃತಿಗಳಲ್ಲಿ ಫಸ್ಟ್ ಪಾರ್ಟ್ ಯಾವುದು, ವೇದಾಂಗಗಳಿಗೆ ಬರ್ತೀವಿ. 6 ವೇದಾಂಗಗಳು. ಫಸ್ಟ್ನೇದು ಶಿಕ್ಷಾ ಅಂತ ಕರಿತೀವಿ, ಸೆಕೆಂಡ್ ನಿರುಕ್ತ, ಥರ್ಡ್ ಒನ್ ಇಸ್ ವ್ಯಾಕರಣ, ಫೋರ್ತ್ ಒನ್ ಇಸ್ ಛಂದಸ್ಸು, ಫಿಫ್ತ್ ಒನ್ ಇಸ್ ಜ್ಯೋತಿಷ್ಯ ಆ್ಯಂಡ್ ದ ಸಿಕ್ಸ್ತ್ ಒನ್ ಇಸ್ ಕಲ್ಪ. ನಮಗೆ ಎಕ್ಸಾಮಿಗೆ ತುಂಬ ಬರುವಂಥದ್ದು ಕಲ್ಪ ಇಸ್ ವೆರಿ ಇಂಪಾರ್ಟೆಂಟ್. ಈ ಶಿಕ್ಷಾ ಅಂತ ಅಂದರೆ ಏನು, ಶಿಕ್ಷಾ ಅಂದರೆ ಟು ಪ್ರೊನೌನ್ಸ್ ದ ವರ್ಡ್ಸ್, ಯಾವ ರೀತಿ ಉಚ್ಚಾರ ಮಾಡಬೇಕು ಶಬ್ದಗಳನ್ನು, ಅಂದರೆ ಶ್ಲೋಕಗಳಲ್ಲಿರುವಂಥ ಶಬ್ದಗಳು ಅಂತ ಏನು ಕರಿತೀವಿ, ಈ ಶಬ್ದಗಳನ್ನು ಯಾವ ರೀತಿ ಉಚ್ಚಾರ ಮಾಡಬೇಕು, ಹೌ ಟು ಪ್ರೊನೌನ್ಸ್ ದ ವರ್ಡ್ಸ್. ಈಗ ಶ ಅನ್ನಲ್ಲಿ ನಾ ಸ ಅಂದ್ಬಿಟ್ರೆ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ, ಮೀನಿಂಗ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಪ್ರೊನೌನ್ಸ್ ಯಾವ ರೀತಿ ಮಾಡಬೇಕು. ಅನ್ನಲ್ಲಿ ಹ ಅಂದರೆ, ಸೊ ದಟ್ ಮೀನ್ಸ್ ಶಬ್ದ ಮೀನಿಂಗ್ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಯಾವ ರೀತಿ ಶಬ್ದಗಳನ್ನು ಇಲ್ಲಿ ಉಚ್ಚಾರ ಮಾಡಬೇಕು. ನೆಕ್ಸ್ಟ್ ನಿರುಕ್ತ ಅಂದರೆ ಒರಿಜಿನ್ ಆಫ್ ದ ವರ್ಡ್ಸ್, ಅಂದರೆ ಶಬ್ದಗಳ ಉತ್ಪತ್ತಿ, ಅಕ್ಷರಗಳ ಉತ್ಪತ್ತಿ. ಸೊ ಇಲ್ಲಿಂದ ಪ್ರೊಡ್ಯೂಸ್ ಆಗ್ತವೆ. ಫಾರ್ ಎಕ್ಸಾಂಪಲ್ ನಾವು ಹೇಳ್ತಾ ಹೋಗ್ತೀವಿ, ಈಗ ಕಂಠತಾಲ್ಯ ಶಬ್ದಗಳು ಕನ್ನಡದಲ್ಲಿ ಹೇಳಬೇಕಂದ್ರೆ, ರೈಟ್. ಸೊ ಅದೇ ರೀತಿ ಅನುನಾಸಿಕಗಳು ಮೂಗಲ್ಲಿ ಬರುವಂಥದ್ದು. ಸೊ ಈ ರೀತಿ ಯಾವ ಅಕ್ಷರಗಳನ್ನ ಎಲ್ಲಿಂದ ಉತ್ಪತ್ತಿ ಮಾಡಬೇಕು, ಉಚ್ಚಾರ ಮಾಡಬೇಕು, ರೈಟ್. ಫಾರ್ ಇಂಗ್ಲೀಷಲ್ಲೂ ಆ ಥರ ಇದೆ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಇದೆ ಇಂಗ್ಲೀಷಲ್ಲಿ ಅಂತಂದರೆ, ನೀವು ಬಂದಾಗ ಒರಿಜಿನ್ ಆಫ್ ದ ವರ್ಡ್ಸಿಗೆ ಬಂದಾಗ ಬೈಟ್ ದ ಡಬ್ಲ್ಯೂ ಕಿಸ್ ದ ವಿ, ಬೈಟ್ ದ ವಿ ಕಿಸ್ ದ ಡಬ್ಲ್ಯೂ ಅಂತ ಇದೆ. ಅಂದರೆ ವಿ ಅನ್ನೋ ಅಕ್ಷರವನ್ನು ಉಚ್ಚಾರ ಮಾಡಬೇಕಾದ್ರೆ ನಾವು ನಮ್ಮ ತುಟಿಗಳನ್ನು ಕಚ್ಚಬೇಕು. ಓಕೆ, ಬೈಟ್ ದ ವಿ ಅಂತೀವಿ. ಅದೇ ಡಬ್ಲ್ಯೂ ಅಂದಾಗ ನಾವು ಕಿಸ್ ದ ಡಬ್ಲ್ಯೂ ಅಂತಂದರೆ 2 ತುಟಿಗಳು ನಾವು ಮುಚ್ತಾ ಹೋಗ್ತೀವಿ ಅಲ್ವಾ. ನಮಗೆ ಅಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಶಬ್ದಗಳನ್ನು ಉಚ್ಚಾರ ಮಾಡಬೇಕು ಅಂತ, ರೈಟ್. ಸೊ ದಿಸ್ ವಿಕ್ಟರಿ ಅಂದಾಗ ವಿಕ್ಟರಿ ಅಂತೀವಿ. ಓಕೆ, ವಾಕ್ ಅಂದಾಗ ವಾ ಅಂದಾಗ ನಮ್ಮ ತುಟಿಗಳು ಈ ರೀತಿ ಬರ್ತಾ ಹೋಗುತ್ತೆ. ದಟ್ ಮೀನ್ಸ್
ಶಬ್ದಗಳು ಇಲ್ಲಿ ಎಲ್ಲಿಂದ ಹುಟ್ಟುತ್ತಾ ಹೋದವು, ಒರಿಜಿನ್ ಆಫ್ ದ ವರ್ಡ್ಸ್ ಅಥವಾ ಆಲ್ಫಾಬೆಟ್ಸ್ ಅಥವಾ ಅಕ್ಷರಗಳು, ರೈಟ್. ಅದ್ರ ಬಗ್ಗೆ ಹೇಳುವಂಥದ್ದು ಯಾವುದು? ನಿರುಕ್ತ. ಓಕೆ, ಅದೇ ರೀತಿ ವ್ಯಾಕರಣ ಅಂತ ಬಂದ ಗ್ರಾಮರ್, ದಟ್ಸ್ ಇಟ್. ಛಂದಸ್ ಇಸ್ ಅ ಗ್ರಾಮರ್ ಒನ್ಸ್ ಅಗೇನ್. ಇಲ್ಲಿ ಮೆಟ್ರಿಕ್ಸ್ ಬಗ್ಗೆ ಹೇಳ್ತುವಂಥದ್ದು. ಜ್ಯೋತಿಷ್ಯ ಒನ್ಸ್ ಅಗೇನ್ ಅಸ್ಟ್ರಾಲಜಿ, ಜ್ಯೋತಿಷ್ಯದ ಬಗ್ಗೆ ಹೇಳ್ತಾ ಹೋಗುತ್ತಾ. ಬಟ್ ನಮಗೆ ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್ ಕಲ್ಪ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ. ಹಾಗೆ ನೋಡ್ತಾ ಹೋಗೋಣ. ಕಲ್ಪದಲ್ಲಿ 3 ಪಾರ್ಟ್ಗಳು ಬರ್ತಾ ಹೋಗ್ತವೆ. ಕಲ್ಪದ ಎಷ್ಟು ಪಾರ್ಟ್ ಬರ್ತಾ ಹೋಗ್ತವೆ? 3 ಪಾರ್ಟ್ಗಳು ಬರ್ತಾ ಹೋಗ್ತವೆ, 3 ವಿಭಾಗಗಳು ಮಾಡ್ತಾ ಹೋಗ್ತೀವಿ. ಒಂದನೇದಕ್ಕೆ ಗೃಹ ಸೂತ್ರ ಅಂತ ಕರಿತೀವಿ. ದ ಸೆಕೆಂಡ್ ಒನ್ ಇಸ್ ಸ್ತೌತಶಾಸ್ತ್ರ. ಮೂರನೇದು ಸುಳುವ ಸೂತ್ರ ಅಥವಾ ಸುಲಭ ಸೂತ್ರ ಅಂತ ಕರಿತೀವಿ. ಹಾಗೆ ಗೃಹ ಸೂತ್ರ ಅಂದ್ರೇನು? ಗೃಹ ಸೂತ್ರ ಅಂದರೆ ಈ ಪಾರ್ಟಿ ಬಂದ ನೋಡ್ಕೊಳ್ಳಿ. ಗೃಹ ಸೂತ್ರಕ್ಕೆ ಬಂದಾಗ ಈ ಗೃಹ ಸೂತ್ರದಲ್ಲಿ ಒಬ್ಬ ವ್ಯಕ್ತಿ ಇದೇನು ಹೇಳ್ತಾ ಹೋಗುತ್ತಂದ್ರೆ, ಒಬ್ಬ ವ್ಯಕ್ತಿ ಜನ್ಮ ಪಡೆಯೋದ್ರಿಂದ ಹಿಡ್ಬಿಟ್ಟು ಅಂದರೆ ತಾಯಿ ಗರ್ಭದಿಂದ ಅವನು ಸಮಾಧಿಗೆ ಹೋಗಿದ ಮೇಲೆ ಅಲ್ಲಿವರೆಗೂ ಅವನಿಗೆ ಏನು ಬರಬೇಕು? ಮುಕ್ತಿ ಬೇಕು ಅಂದರೆ ಸಾಲ್ವೇಷನ್ ಅಂತ ಕರಿತೀವಿ, ಅಥವಾ ಮೋಕ್ಷ ಅಂತ ಹೆಂಗೆ ಕರಿತೀವಿ. ಮೋಕ್ಷ ಬೇಕು ಅಂತಂದ್ರೆ ಆ ವ್ಯಕ್ತಿ ಏನು ಮಾಡಬೇಕು? 16 ಯಜ್ಞ ಯಾಗಗಳನ್ನು ಮಾಡ್ತಾ ಹೋಗ್ಬೇಕು, ಸಂಸ್ಕಾರಗಳನ್ನು ಮಾಡ್ತಾ ಹೋಗ್ಬೇಕು. ಒನ್ ಶುಡ್ ಪರ್ಫಾರ್ಮ್ 16 ರಿಚುವಲ್ಸ್ ಟು ಅಟೈನ್ ಮೋಕ್ಷ, ಅಥವಾ ಸಾಲ್ವೇಷನ್. ಒಂದು ಯಜ್ಞ ಎಷ್ಟು ಮಾಡಬೇಕು? 16 ಮಾಡ್ತಾ ಹೋಗ್ಬೇಕು. ಅದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. ಸೊ ಯಾರು? ಗೃಹ ಸೂತ್ರ ಹೇಳ್ತಾ ಹೋಗುತ್ತೆ ಒಬ್ಬ ವ್ಯಕ್ತಿ. ಆದರೆ ಈ ಗೃಹ ಸೂತ್ರ ನೋಡ್ತಾ ಹೋಗಿ ಇಲ್ಲಿ ಬಂದಾಗ ಎಲ್ಲರೂ ಈ 16 ಮಾಡಲಿಕ್ಕೆ ಅರ್ಹತೆ ಪಡೆದಿಯಾರ? ವೆದರ್ ಆಲ್ ಆರ್ ಎಲಿಜಿಬಲ್ ಟು ಪರ್ಫಾರ್ಮ್ ದೀಸ್ 16 ರಿಚುವಲ್ಸ್? ನೋ, ಡೆಫಿನೆಟ್ಲಿ ನೋ, ಸಾಧ್ಯನೇ ಇಲ್ಲ. ಕೆಲವೊಬ್ಬರು ಈ 16 ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವರಿಗೆ ಯಾವುದೇ ರೀತಿ ಅವರಿಗೆ ಅಧಿಕಾರ ಇಲ್ಲ, ಅಥವಾ ಅವರಿಗೆ ಯಾವುದೇ ರೀತಿ ಅವರು ಎಲಿಜಿಬಿಲಿಟಿ ಪಡೆದಿಲ್ಲ, ಅರ್ಹತೆ ಇಲ್ಲ ಅವರಿಗೆ. ಹಾಗಾದರೆ ಈ 16 ಯಾರು ಮಾಡ್ತಾ ಹೋಗ್ತಾರೆ? ಯಜ್ಞ ಯಾಗಾದಿಗಳು ಅಥವಾ ಈ ಆಚರಣೆಗಳು ಮಾಡ್ತಾ ಹೋಗ್ತಾರೆ. ಅವನಿಗೆ ನಾವೇಂತ ಕರಿತೀವಿ? ದ್ವಿಜ ಅಂತ ಕರಿತಾ ಹೋದ್ರು. ದೇವರ್ ಕಾಲ್ಡ್ ಆಸ್ ದ್ವಿಜ ಅಂತ ಕರೆದ್ರು. ಯಾರಿಗೆ 16 ಮಾಡಲಿಕ್ಕೆ ಅರ್ಹತೆ ಇಲ್ವೋ ಅವರಿಗೆ ಏಕಜ ಅಂತ ಕರಿತಾ ಹೋದ್ರು. ಏಕಜ. ಸೊ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ವರ್ಡ್, ದೀಸ್ ಟು. ದ್ವಿಜ ಅಂದ್ರೆ ಏನು? ದ್ವಿಜ ಅಂದರೆ ದ್ವಿ ಅಂದರೆ 2, ಜ ಅಂದರೆ ಜನ್ಮ, ಟ್ವೈಸ್ ಬಾರ್ನ್ ಅಂತ. ಏಕಜ ಅಂತ ಅಂದರೆ ಒಂದೇ ಬಾರಿ ಹುಟ್ಟುವವನು, ಓನ್ಲಿ ಒನ್ಸ್. ಓಕೆ, ಟೇಕ್ ಬರ್ತ್ ಫಾರ್ ಓನ್ಲಿ ಒನ್ಸ್ ಅಂದರೆ ಒಂದು ಬಾರಿ ಮಾತ್ರ ಇವನು ಜನ್ಮವನ್ನು ಪಡಿತಾ ಹೋಗ್ತಾನೆ, ಏಕಜ. ಇದರಲ್ಲಿ ಏನು ಹೇಳ್ತಾ ಹೋಗುತ್ತೆ ಗೃಹ ಸೂತ್ರ ಅಂದರೆ, ಕೇವಲ ಕೆಲವು ಜನರು ಮಾತ್ರ 16 ಮಾಡ್ಬೋದು. ಅಂದರೆ ಅವ್ರಿಗೆ ಏನಂತ ಕರಿತಾ ಹೋದ್ರೆ 16 ಮಾಡಿದರೆ ದಟ್ ಈಸ್ ದ್ವಿಜ. ಅಂದರೆ ಈ 16 ಯಜ್ಞ ಯಾಗಾದಿಗಳನ್ನ ಯಾರು ಮಾಡ್ತಾರೋ ಅವರು ಮೋಕ್ಷಕ್ಕೆ ಅರ್ಹರು. ಎಸ್, ದೇ ಆರ್ ಫಿಟ್, ಎಲಿಜಿಬಲ್. ಬಟ್ ಏಕಜರು ಅಂತ ಹಿಂಗೆ ಕರಿತೀವಿ, 16 ಮಾಡಲಿಕ್ಕೆ ಏನು ಅರ್ಹತೆ ಇಲ್ವೋ ಅವರು ದೇ ಆರ್ ನಾಟ್ ಫಿಟ್ ಫಾರ್ ದ ಸಾಲ್ವೇಷನ್. ದೇ ವಿಲ್ ನಾಟ್ ಗೆಟ್ ಎನಿ ಮೋಕ್ಷ. ಅವ್ರಿಗೆ ಯಾವುದೇ ಕಾರಣಕ್ಕೂ ಮೋಕ್ಷ ಸಿಗೋದಿಲ್ಲ ಅವರಿಗೆ, ಮತ್ತೆ ಅವ್ರು ಹುಟ್ಟು ಬರಬೇಕು. ಹಾಗಾದರೆ ಏಕಜ, ಟ್ವೈಸ್ ಬಾರ್ನ್ ಮತ್ತೊಂದು ಇನ್ನೊಂದು ಏಕಜ. ಈ ದ್ವಿಜ ಅಂತ ಹೆಂಗೆ ಕರಿತೀವಿ, ಈ ದ್ವಿಜರು ಅಂತ ಹೆಂಗೆ ಕರಿತೀವಿ, ಇವರು ಮೋಕ್ಷಕರರು. 2 ಬಾರಿ ಹುಟ್ಟೋದಂದ್ರೆ ಏನು? ಹಾಗಾದ್ರೆ ಯಾವ ಒಂದು ಯಜ್ಞ ಯಾಗಾದಿ ಅಂತ ಕರಿತೀವಿ ಅಥವಾ ಆಚರಣೆ ಅಂತ ಹೆಂಗೆ ಕರಿತೀವಿ ಅದನ್ನು ಮಾಡಲಿಕ್ಕೆ ಎಲ್ಲರೂ ಅರ್ಹರಲ್ಲ. ಉಪನಯನ ಅಂತ ಹೆಂಗೆ ಕರಿತೀವಿ? ಉಪನಯನ. ಈ ಉಪನಯನ ಅನ್ನೋ ಕಾನ್ಸೆಪ್ಟ್ನ, ಈ ಉಪನಯನವನ್ನು ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಮೇಲ್ವರ್ಗದವರು ಮಾತ್ರ ಮಾಡಬೇಕಿದ್ನ. ಅವ್ರಿಗೆ ಮಾತ್ರ ಏನು ಸಿಗುತ್ತೆ? ಮೋಕ್ಷ ಸಿಗುತ್ತೆ. ಕೆಳವರ್ಗದವ್ರಿಗೆ ಸಿಗೋದಿಲ್ಲ. ದಟ್ ಮೀನ್ಸ್ ಉಪನಯನ ಮಾಡುವಂಥವ್ರು ಅಂದರೆ ಉಪನಯನ ಯಾರು ಮಾಡೋದಿಲ್ವೋ ಅವ್ರಿಗೆ ಅರ್ಹತೆ ಇಲ್ವೋ ಅವ್ರು ಯಾರು ದ್ವಿಜರಲ್ಲ. ದೇ ಆರ್ ನಾಟ್ ಟ್ವೈಸ್ ಬಾರ್ನ್, ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ದ ಮೋಕ್ಷ. ಮುಕ್ತಿಗೆ ಅರ್ಹರಲ್ಲ. ಯಾರ್ಯಾರಿಗೆ ಉಪನಯನ ಮಾಡಿಸ್ಕೊಳ್ಲಿಕ್ಕೆ ಅರ್ಹತೆ ಇಲ್ವೋ ಅವರೆಲ್ಲ ಕೇವಲ ಏಕಜರು, ಒಂದೇ ಬಾರಿ ಹುಡ್ತಾರವರು. ಓಕೆ, ಸೊ ದಿಸ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್ ಹಿಯರ್ ಗೃಹ ಸೂತ್ರದಲ್ಲಿ. ಹಾಗಾದ್ರೆ ಯಾರ್ಯಾರು ಇಲ್ಲಿ ದ್ವಿಜರು? ಟ್ವೈಸ್ ಬಾರ್ನ್ ಅಂದ್ರೆ ಏನು? ಒಂದು ತಾಯಿ ಹೊಟ್ಟೆಯಿಂದ ಹುಡ್ತಾರ, ಎಲ್ಲರೂ ಜನ್ಮ ಪಡೆ ತಾಯಿ ಹೊಟ್ಟೆಯಿಂದ. ಆದರೆ ಇವರು ದ್ವಿಜರು ಅಂತ ಹೆಂಗೆ ಕರಿತೀವಿ? ಉಪನಯನ ಮಾಡ್ದಾಗಿಂದ ಮತ್ತೊಂದ್ಸಲಿ ಹುಡ್ತಾರ ಅವರು. ಅಂದರೆ ಅಲ್ಲಿಂದ ಪ್ಯೂರಿಫೈ ಆಗ್ತಾ ಹೋಗ್ತಾರೆ, ಪವಿತ್ರ ಆಗ್ತಾ ಹೋಗ್ತಾರೆ ಅವರು. ಉಪನಯನ ಮಾಡ್ದಾಗಿಂದ 1 ವರ್ಷ ಅವರಿಗೆ, ಅಲ್ಲಿಂದ ಅವ್ರಿಗೆ 1 ವರ್ಷ, ಹುಟ್ಬಿಟ್ಟು 1 ವರ್ಷ ಅಂತ. ಸೊ ಹಾಗಾಗಿ ಇದು ಟ್ವೈಸ್ ಬಾರ್ನ್, ಅದಕ್ಕೆ ದ್ವಿಜ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಯಾರ್ಯಾರು ಅರ್ಹರಿಲ್ಲ ಇಲ್ಲಿ? ಯಾರ್ಯಾರು ಅರ್ಹರಿಲ್ಲ ಯಾವುದಕ್ಕೆ? ಉಪನಯನಕ್ಕೆ. ಯಾರ್ಯಾರಿಲ್ಲ ಅಂತಂದರೆ ಶೂದ್ರಾಸ್. ಮತ್ತೊಬ್ರು ಯಾರು? ಮಹಿಳೆಯರು, ವುಮೆನ್. ಇವರು ಇಬ್ಬರು ಅರ್ಹರಲ್ಲ, ದೇ ಆರ್ ನಾಟ್ ಎಲಿಜಿಬಲ್. ಸೊ ಸ್ಟೇಟ್ಮೆಂಟ್ ಇಸ್ ಕ್ವಶನ್ ಬಂದ ನೋಡ್ಕೊಳ್ಳಿ. ಆಲ್ ಬ್ರಾಹ್ಮಣಾಸ್ ಆರ್ ಪುರೋಹಿತಾಸ್ ಆರ್ ಎಲಿಜಿಬಲ್ ಆಲ್ ಬ್ರಾಹ್ಮಣಾಸ್ ಆರ್ ಪುರೋಹಿತಾಸ್ ಆರ್ ದ್ವಿಜ. ಎಲ್ಲ ಬ್ರಾಹ್ಮಣರು ಅಥವಾ ಪುರೋಹಿತ ವರ್ಗದವರು ಅಥವಾ ಪುರೋಹಿತ ವರ್ಗದವರು ದ್ವಿಜರಾಗಿದ್ದಾರೆ? ನೋ, ಡೆಫಿನೆಟ್ಲಿ ನೋ. ಬ್ರಾಹ್ಮಣರು ಅಥವಾ ಪುರೋಹಿತರು ದ್ವಿಜ. ಎಸ್, ದಟ್ ಈಸ್ ರೈಟ್.
ಎಲ್ಲರೂ ಅಂದಾಗ ತಪ್ಪಾಗುತ್ತೆ. ಬಿಕಾಸ್ ಎಲ್ಲರೂ ಅಂತ ಬಂದಾಗ ಈ ಪುರೋಹಿತ ವರ್ಗದ ಹೆಣ್ಣುಮಕ್ಳು ದೇ ಆರ್ ನಾಟ್ ಎಲಿಜಿಬಲ್. ಹೇಳಿದೀನಿ ನಿಮಗೆ ವುಮೆನ್ ಅಂತೇಳಿ, ದೇ ಆರ್ ನಾಟ್ ಎಲಿಜಿಬಲ್. ಕೇವಲ ಪುರುಷರು ಮಾತ್ರ. ಯಾರ್ಯಾರು? ಮೊದಲ 3 ವರ್ಣಗಳು ಪುರೋಹಿತ ವರ್ಗ, ದ ಪುರೋಹಿತ. ದ ಸೆಕೆಂಡ್ ಒಂದು ಬಂದ್ಬಿಟ್ಟು ನಮಗೆ ಯಾವ್ದು ಬರ್ತಾ ಹೋಗುತ್ತಾ? ಕ್ಷತ್ರಿಯ. ದ ಥರ್ಡ್ ಒಂದು ಬಿ ಬಂದ್ಬಿಟ್ಟು ನಮಗೆ ವೈಶ್ಯಾಸ್. ಇವ್ರು ಮಾತ್ರ ಎಲಿಜಿಬಲ್. ಅದರಲ್ಲಿ ಯಾರು? ಓನ್ಲಿ ಮೆನ್, ಕೆಳವರ್ಗದವರಲ್ಲ ಮತ್ತು ಮಹಿಳೆಯರಲ್ಲ. ಅಂದರೆ ಇದರ ಅರ್ಥ ಏನು? ಇದರ ಅರ್ಥ ಇಷ್ಟ ನಿಮಗೆ ಇಲ್ಲಿ ಬರುವಂಥದ್ದು ಏನು ಅಂತಂದರೆ, ಇಲ್ಲಿ ಬಂದಾಗ ಒಂದು ನಿಮಿಷ, ಇಲ್ಲಿ ಬಂದಾಗ ಅರ್ಥ ಏನು ಅಂತ ನಮಗೆ ಹೇಳುವಂಥದ್ದು. ಸೊ ಈ ಪಾರ್ಟಲ್ಲಿ ಅಂದರೆ ಸಮಾಜದಲ್ಲಿ ತಾರತಮ್ಯ ಇತ್ತು ಅಂತ. ದೇರ್ ವಾಸ್ ಎ ಡಿಸ್ಕ್ರಿಮಿನೇಷನ್ ಇನ್ ದ ಸೊಸೈಟಿ. ಈ ರೀತಿ ಕ್ವಶನ್ಸ್ ಬರ್ತಾ ಹೋಗ್ತವೆ. ಸಮಾಜದಲ್ಲಿ ತಾರತಮ್ಯದ ಬಗ್ಗೆ ಯಾವ್ದು ಮಾತಾಡ್ತಾ ಹೋಗುತ್ತೆ? ಗೃಹಸೂತ್ರ ಮಾತಾಡ್ತಾ ಹೋಗುತ್ತೆ. ಗೃಹಸೂತ್ರ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ದ ಡಿಸ್ಕ್ರಿಮಿನೇಷನ್ ಇನ್ ದ ಸೊಸೈಟಿ. ಓಕೆ, ಅದೇ ರೀತಿ ಸ್ತೌತಶಾಸ್ತ್ರ ಅಂತ ಏನು ಕರಿತಾ ಹೋಗ್ತೀವಿ. ಈ ಸ್ತೌತಶಾಸ್ತ್ರ ಅಂದರೆ ಇದನ್ನ ಸಾರ್ವಜನಿಕವಾಗಿ ಮಾಡುವಂಥ ಯಜ್ಞಯಾಗಾದಿಗಳು, ರಿಚುವಲ್ಸ್ ಪರ್ಫಾರ್ಮ್ಡ್ ಇನ್ ಪಬ್ಲಿಕ್. ಸೊ ಯಜ್ಞಯಾಗಾದಿಗಳು ಏನು ಸಾರ್ವಜನಿಕವಾಗಿ ಮಾಡ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತೆ. ಯಾರು ಮಾಡ್ತಾರೆ ಇದನ್ನ? ಆಬ್ವಿಯಸ್ಲಿ ಕ್ಷತ್ರಿಯಾಸ್, ರಾಜರುಗಳು ಮಾಡುವಂಥದ್ದು. ಸೊ ಇದು ನೋಡ್ತಾ ಹೋಗಿ, ಇದು ಎಕ್ಸಾಂಪಲ್ ಯಾವ್ದು ಬರ್ತದೆ? ರಾಜಸು ಯಾಗ, ವಾಜಪೇಯಿ ಯಾಗ, ಅಶ್ವಮೇಧ ಯಾಗ. ಇದನ್ನೆಲ್ಲ ಆಬ್ವಿಯಸ್ಲಿ ರಾಜರು ಮಾಡಬೇಕು ಅಂತ ಸಾರ್ವಜನಿಕವಾಗಿ ಮಾಡುವಂಥದ್ದು. ಸೊ ಇದು ಸಹಿತ ಸ್ತೌತಶಾಸ್ತ್ರ ಅಂತ ಕರಿತಾ ಹೋಗ್ತೀವಿ. ಇದನ್ನು ಕೇವಲ ಯಾರು ಮಾಡಬೇಕಿದ್ನ? ಕ್ಷತ್ರಿಯರು ಮಾಡುವಂಥದ್ದು. ಓಕೆ, ರೂಲಿಂಗ್ ಕ್ಲಾಸ್. ಬಟ್ ಇದು ಯಾಕೆ ಬರ್ತಾ ಹೋಯ್ತು ಸ್ತೌತಶಾಸ್ತ್ರ? ಇದೇನಕ್ಕೆ ಬಂತು ಅಂದರೆ, ದೇ ವಾಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಕ್ಷತ್ರಿಯ ಆ್ಯಂಡ್ ದ ಪುರೋಹಿತ. ಪುರೋಹಿತ ವರ್ಗಕ್ಕೂ ಮತ್ತು ಕ್ಷತ್ರಿಯ ನಡು ಮಧ್ಯೆ ಗಲಾಟೆಗಳು ಬರ್ತಾ ಹೋಗ್ತವೆ. ಇದರಲ್ಲಿ ಯಾರು ವಿಕ್ಟೋರಿಯಸ್ ಆಗ್ತಾರೆ ಅಂದರೆ, ಸೊಸೈಟಿಯೊಳಗೆ ನಾನ್ ಗ್ರೇಟು ಅಂತ ಏನು ಫೈಟ್ ಬರ್ತಾ ಹೋಗುತ್ತೆ, ಇದರಲ್ಲಿ ಥ್ರೂ ದಿಸ್ ಇದರಿಂದ ಶಾಸ್ತ್ರ ಮುಖಾಂತರ, ಈ ಶಾಸ್ತ್ರ ಮುಖಾಂತರ ಪುರೋಹಿತ ವರ್ಗದವರು ಯಾರನ್ನ ಕಂಟ್ರೋಲ್ ಮಾಡ್ತಾ ಹೋದ್ರು ಅಂದರೆ, ಕ್ಷತ್ರಿಯರನ್ನ ಕಂಟ್ರೋಲ್ ಮಾಡ್ತಾ ಹೋದ್ರು. ಕ್ಷತ್ರಿಯರನ್ನ ಅಂದರೆ, ನೀವು ನಮ್ಮ ಕೆಳಗಡೆ ಬರಬೇಕು, ಯು ಮೇ ಬಿ ಕಿಂಗ್, ಬಟ್ ನಿನಗೆ ರಾಜನ್ ಪಟ್ಟ, ಕೊರೋನೇಷನ್ ಸೆರೆಮನಿ ಅಂತ ಏನು ಕರಿತೀವಿ, ಪಟ್ಟಾಭಿಷೇಕ ಅಂತ ಏನು ಮಾಡ್ತಾ ಹೋಗ್ತಾರೆ, ಅದು ಮಾಡಬೇಕಾದ್ರೆ ಪುರೋಹಿತನೇ ಮಾಡಬೇಕು. ಪುರೋಹಿತ ಡಿಕ್ಲೇರ್ ಮಾಡಿಲ್ಲ ಅಂದರೆ ಹಿ ಕೆನಾಟ್ ಬಿಕಮ್ ಎ ಕಿಂಗ್, ರಾಜನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವನು, ರೈಟ್. ಸೊ ಅದರಿಂದ ಸ್ತೌತಶಾಸ್ತ್ರ ಏನು ಹೇಳ್ತಾ ಹೋಯ್ತು, ಇಲ್ಲಿ ಕ್ಷತ್ರಿಯರು ಮಾಡಬೇಕಿದ್ದು ಕಂಪಲ್ಸರಿ. ಇಲ್ಲ ಅವ್ನು ರಾಜ ಆಗ್ಲಿಕ್ಕೆ ಸಾಧ್ಯ, ರಾಜಸೂಯಾಗ ಮಾಡಿಲ್ಲ ಅಂದರೆ ಯಾರನ್ನ ಸಹಿತ ನಾವು ರಾಜ ಅಂತ ಕರೀಲಿಕ್ಕೆ ಸಾಧ್ಯನೇ ಇಲ್ಲ. ನಾಟ್ ಆಕ್ಸೆಪ್ಟ್ ಹಿಮ್ ಆಸ್ ಎ ಕಿಂಗ್, ರೈಟ್. ಅಂದರೆ ಅವರವರಲ್ಲೇ ಗಲಾಟೆ ಇದೆ ಕ್ಷತ್ರಿಯರು ಮತ್ತು ಪುರೋಹಿತ ವರ್ಗದಲ್ಲಿ. ಲಾಸ್ಟ್ ಇದರಲ್ಲಿ ಯಾರು ಎಮರ್ಜ್ ಆಗ್ತಾವೆ, ವಿಕ್ಟೋರಿಯಸ್ ಆಗ್ತಾರೆ ಅಂದರೆ ಪುರೋಹಿತ ವರ್ಗ. ನಿನ್ನನ್ನು ರಾಜನ್ ಮಾಡದೆ ನಾನು. ಸೊ ದಿಸ್ ಇಸ್ ಅ ಸ್ಟೋರಿ. ಹಾಗೆ ಇದ್ರಿಂದ ಈ ಗಲಾಟೆಗಳು ಏನಿದೆ, ದೇರ್ ಇಸ್ ಅ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಥವಾ ಏನು ಕರಿತಾ ಹೋಗ್ತೀವಿ, ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಕ್ಷತ್ರಿಯ ಆ್ಯಂಡ್ ಪುರೋಹಿತ. ಸೊ ಇವೆರಡರಿಂದ ಏನು ಎಮರ್ಜ್ ಆಗ್ತಾ ಹೋಯ್ತು, ಹೊಸ ಧರ್ಮಗಳು ಬರ್ತಾ ಹೋಗ್ತವೆ ಭಾರತದಲ್ಲಿ. ಯಾವ್ಯಾವುದು? ಬೌದ್ಧ ಧರ್ಮ ಬರ್ತಾ ಹೋಯ್ತು, ಜೈನ ಧರ್ಮಗಳು ಬರ್ತಾ ಹೋಗ್ತವೆ. ನೋಡ್ಕೊಳ್ಳಿ, ಅವರಿಬ್ಬರು ಕ್ಷತ್ರಿಯರೇ, ದೇ ಆರ್ ದ ಪ್ರಿನ್ಸ್, ರೈಟ್. ಅವರಿಬ್ಬರು ರಾಜರು. ಸೊ ಅವರು ಈ ಒಂದು ಪುರೋಹಿತ ವರ್ಗದ ವಿರುದ್ಧ ಫೈಟ್ ಮಾಡ್ತಾ ಬರ್ತಾ ಹೋಗ್ತಾರೆ. ಹಾಗಾಗಿ ಸ್ತೌತಶಾಸ್ತ್ರ ಅಲ್ಲಿ ಆಗಿನ ಕಾನ್ಫ್ಲಿಕ್ಟ್ಗಳ ಬಗ್ಗೆ ಸಹಿತ ಮಾಹಿತಿ ಕೊಡುತ್ತೆ ಹೇಳ್ಬೋದು. ನೆಕ್ಸ್ಟ್ ಇದಾದ್ಮೇಲೆ ಬರ್ತಾ ಹೋಗ್ತೀವಿ ಸುಲಭ ಸೂತ್ರ ಅಥವಾ ಸುಲಭ ಸೂತ್ರ ಬರ್ತಾ ಇದೀವಿ. ವೆನ್ ಯು ಕಮ್ ಟು ಸುಲಭ ಅಥವಾ ಸುಲಭ ಸೂತ್ರ ಅಂತ ಹೆಂಗೆ ಕರಿತೀವಿ, ಇದು ಕಂಪ್ಲೀಟ್ಲಿ ಸೈನ್ಸ್ ಅಂತ ಕರಿತೀವಿ. ಇಟ್ ಇಸ್ ಕಂಪ್ಲೀಟ್ಲಿ ಸೈನ್ಸ್. ನೋಡ್ತಾ ಹೋಗಿ, ಸೈನ್ಸ್ ಅಂತಂದರೆ ಇದು ಯಜ್ಞ ಕುಂಡಗಳನ್ನು ರಚನೆ ಮಾಡೋದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. ಯಜ್ಞ ಕುಂಡಗಳನ್ನು ಅಂದರೆ, ಈಗ ನಾವು ಯಾವುದಾರ ಒಂದು ದೇವರಿಗೊಂದು ಹರಕೆ ಹೊತ್ಕೊಂಡು ಯಜ್ಞವನ್ನು ಮಾಡಿಸ್ತಿದ್ದೀವಿ ಅಂದಾಗ ಒಂದೊಂದು ದೇವರಿಗೆ ಒಂದೊಂದು ರೀತಿ ಯಜ್ಞಕುಂಡಗಳು ಕಟ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಗಣಹೋಮ ಮಾಡ್ತಿದ್ದೀರಾ, ಚೌಕಾಕಾರ ಇರುತ್ತೆ ಯಜ್ಞಕುಂಡ. ಅಥವಾ ಕೆಲವೊಂದು ಟೈಮ್ ಈಗ ಶಾಂತಿ ಹೋಮಗಳು ಅಥವಾ ಯಾವುದೋ ಒಂದು ಮಾಡಿಸ್ತಾ ಇದ್ದೀರಾ, ಸೊ ಆ ರೀತಿ ಮಾಡಿದಾಗ ವೃತ್ತಾಕಾರದ ಸರ್ಕಲಲ್ಲಿ ಇರ್ತವೆ, ಕೆಲವೊಂದಿಷ್ಟು ಸ್ಕ್ವೇರ್ ಶೇಪಲ್ಲಿ ಇರ್ತವೆ, ಕೆಲವೊಂದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇರ್ತವೆ, ಕೆಲವೊಂದು ಮೂರು ಇದು ಇಟ್ಟಿಗೆಗಳು ಹಾಕಿರ್ತಾರೆ, ಕೆಲವೊಂದು ಕಡೆ ಸಿಂಗಲ್ ಇಟ್ಟಿಗೆ ಹಾಕ್ಬಿಟ್ಟು ನಿಮಗೆ ಯಜ್ಞ ಯಾಗಾದಿಗಳು ಮಾಡಲಿಕ್ಕೆ ಮಾಡಿರ್ತಾರೆ. ಸೊ ದಟ್ ಮೀನ್ಸ್ ಇಲ್ಲಿ ಯಜ್ಞ ಕುಂಡಗಳ ರಚನೆಗಳ ಬಗ್ಗೆ ಹೇಳ್ತಾ ಹೋಗುತ್ತೆ, ಫೈರ್ ಆಲ್ಟರ್ಸ್. ದಟ್ ಮೀನ್ಸ್ ದಟ್, ಸೊ ಇದು ಎದ್ರ ಬಗ್ಗೆ ಹೇಳ್ತಾ ಇದೆ ಅಂದರೆ ಆಗಿನ ಕಾಲದ ಜಿಯೋಮೆಟ್ರಿ. ಸೊ ಇದು ರೇಖಾಗಣಿತದ ಬಗ್ಗೆ ಮಾಹಿತಿ ಕೊಡ್ತಾ ಇದೆ. ದಟ್ ಮೀನ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇತ್ತು. ಇದು ಈ ಥರ ತೊಗೊಳ್ತೀವಿ ಸುಲಭ ಸೂತ್ರವನ್ನು. ಸೊ ಇದು ಮಾಡೋಂಥದ್ದು ಬೇಕಾಗಿಲ್ಲ, ಇಟ್ಸ್ ಕಂಪ್ಲೀಟ್ಲಿ ಸೈಂಟಿಫಿಕ್. ಅದೇ ಸ್ತೌತಶಾಸ್ತ್ರ ಏನು ಮಾಡ್ತಾ ಹೋಯಿತು, ಸೊ ಇದು ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಕ್ಷತ್ರಿಯ ಆ್ಯಂಡ್ ದ ನಮಗೆ ಪುರೋಹಿತ ವರ್ಗ ಅಲ್ವಾ. ಅದೇ ಗೃಹ ಸೂತ್ರ ಅಂತ ಹೆಂಗೆ ಕರಿತೀವಿ, ಇಟ್ ಗಿವ್ಸ್ ಇನ್ಫಾರ್ಮೇಷನ್ ವಿತ್ ದ ಡಿಸ್ಕ್ರಿಮಿನೇಷನ್ ಇನ್ ದ ಸೊಸೈಟಿ. ಸಮಾಜದಲ್ಲಿ ಇದ್ದಂತಹ ಕೆಲವೊಂದಿಷ್ಟು ನಮ್ಮಲ್ಲಿರುವಂಥ ತಾರತಮ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಸೊ ಇದು 3 ಇಂಪಾರ್ಟೆಂಟ್ ಕಲ್ಪದಲ್ಲಿ. ನೆಕ್ಸ್ಟ್ ಬರ್ತಾ ಇದ್ದೀವಿ ಪುರಾಣಗಳಿಗೆ ಬರ್ತಾ ಇದ್ದೀವಿ. ವಿ ಆರ್ ಕಮಿಂಗ್ ಟು ದ ಪುರಾಣಸ್. ಈ ಪುರಾಣಗಳು ನೋಡ್ತಾ ಹೋಗೋಣ.
ಸೊ ಎಷ್ಟು ಪುರಾಣಗಳಿದ್ದಾವೆ ಅಂತೇಳಿ. ಸೊ 18 ಪುರಾಣಗಳು ನಮಗೂ ಬರ್ತಾ ಹೋಗ್ತವೆ. ಎಷ್ಟು ಪುರಾಣಗಳಿದ್ದಾವೆ? ದೇರ್ ಆರ್ 18 ಪುರಾಣಸ್. ಸೊ ಇದು ಎದ್ರ ಬಗ್ಗೆ ಹೇಳ್ತಾ ಹೋಗ್ತಾ ಅಂದರೆ ಆಗಿನ ಕಾಲದ ದಂತಕಥೆಗಳ ಬಗ್ಗೆ ಅಥವಾ ಆಗಿನ ಕಾಲದ ಕಥೆಗಳ ಬಗ್ಗೆ, ಮೈಥಾಲಜಿಕಲ್ ಸ್ಟೋರೀಸ್ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತವೆ. ಆದರೆ ಇದರಲ್ಲಿ ಬರುವಂಥ ಎಲ್ಲ ಕಥೆಗಳು ಸತ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಐತಿಹಾಸಿಕವಾಗಿ. ಬಟ್ ಇದು ಎದ್ರ ಬಗ್ಗೆ ಹೆಲ್ಪ್ ಮಾಡ್ತಾ ಹೋಗ್ತವೆ ಈ ಒಂದು ಪುರಾಣಗಳು ಅಂತ ಕೇಳಿದ್ರೆ, ದೀಸ್ ಹೆಲ್ಪ್ಸ್ ಟು ನೋ ಅಬೌಟ್ ದ ಹಿಸ್ಟರಿ ಆಸ್ ವೆಲ್ ಆಸ್ ದ ಜೀನಾಲಜಿ ಆಫ್ ಆನ್ಷಿಯಂಟ್ ಡೈನಾಸ್ಟೀಸ್. ಅಂದರೆ ಭಾರತದಲ್ಲಿ ಪ್ರಾಚೀನ ಭಾರತದಲ್ಲಿ ಇದ್ದಂಥ ರಾಜಮನೆತನಗಳ ಬಗ್ಗೆ, ಅವರ ವಂಶದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತವೆ. ವಂಶಾವಳಿಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂತಂದರೆ, ನಮಗೆ ಈಗ ಬರುವಂಥದ್ದು ನಮ್ಮ ಶಾತವಾಹನರು ಅಂತ ಹಿಂಗೆ ಕರಿತೀವಿ. ಅವರಲ್ಲಿ 30 ಜನ, 30 ಕಿಂಗ್ಸ್. ಎಷ್ಟು ಜನ ರಾಜರಲ್ಲಿ? 30 ಜನ ರಾಜರುಗಳು ಇರುವಂಥದ್ದು. ಹಾಗಾದ್ರೆ ಎಲ್ಲರ ಬಗ್ಗೆನೂ ಮಾಹಿತಿ ಇದೆಯಾ ಹಿಸ್ಟಾರಿಕಲಿ? ನೋ, ವಿ ಡೋಂಟ್ ಹ್ಯಾವ್. ಕೆಲವೊಂದಿಷ್ಟು ಕಥೆಗಳಲ್ಲಿ ಬರ್ತಾ ಹೋಗ್ತವೆ, ಪುರಾಣಗಳ ಕಥೆಗಳಲ್ಲಿ ಸಹಿತ ಇವರು ಬರ್ತಾ ಹೋಗ್ತಾರೆ. ಹಾಗಾಗಿ ಈ ಪುರಾಣಗಳು ಎದ್ರ ಬಗ್ಗೆ ಮಾಹಿತಿ ಕೊಡ್ತಾವಂದ್ರೆ ಪ್ರಾಚೀನ ಭಾರತದಲ್ಲಿ ಇದ್ದಂತಹ ವಂಶಗಳ ಬಗ್ಗೆ, ಭಾರತವನ್ನು ಆಳಿದಂತಹ ರಾಜವಂಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತವೆ. ಯಾವುದು? ಈ ಪುರಾಣಗಳು ಅಂತ ಕರಿತಾ ಹೋಗ್ತೀವಿ. ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಆದರೆ ಬರುವಂಥದ್ದು ಯಾವ್ಯಾವುದು? ವಾಯುಪುರಾಣ, ಗರುಡ ಪುರಾಣ, ಮತ್ಸ್ಯ ಪುರಾಣ, ಶಿವ ಪುರಾಣ ಅಂತ ಈ ರೀತಿ ಹಲವಾರು ರೀತಿಯಲ್ಲಿ ಪುರಾಣಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಟೋಟಲ್ ಎಷ್ಟಿದಾವೆ? 18 ಪುರಾಣಗಳು ಇರುವಂಥದ್ದು. ದ ಲಾಸ್ಟ್ ನೆಕ್ಸ್ಟ್ ಬರುವಂಥದ್ದು ಉಪವೇದಗಳು ಅಂತ ಬರ್ತಿದ್ದಾವೆ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಉಪವೇದಗಳು ಎಷ್ಟಿದಾವೆ? ಉಪವೇದಗಳು 4 ಇದಾವೆ. ದಟ್ ಮೀನ್ಸ್ ದೇ ಆರ್ ಸಬಾರ್ಡಿನೇಟ್ ಟು ದ ವೇದಾಸ್. ವೇದಗಳಿಗೆ ಅನುಬಂಧವಾಗಿ ಬಂದಿರುವಂಥದ್ದು. ಫಸ್ಟ್ ಒಂದು ಯಾವುದು? ಆಯುರ್ವೇದ. ನಿಮ್ಗೆ ಗೊತ್ತಿರುವಂಥದ್ದು. ಇದು ಎದಕ್ಕೆ ಎಂಬೆಡೆಡ್ ಆಗಿದೆ ಅಂದರೆ ಋಗ್ವೇದಕ್ಕೆ. ಇಟ್ ಈಸ್ ಎಂಬೆಡೆಡ್ ಟು ಋಗ್ವೇದಕ್ಕೆ ಅನುಬಂಧವಾಗಿದೆ. ಗಾಂಧರ್ವ ವೇದ ಅಂತ ಹೆಂಗೆ ಕರಿತೀವಿ, ಇದು ಸಾಮವೇದಕ್ಕೆ ಅನುಬಂಧವಾಗಿದೆ, ಎಂಬೆಡೆಡ್ ಟು ಸಾಮವೇದ. ಶಿಲ್ಪವೇದ ಅಂತ ಹೆಂಗೆ ಕರಿತೀವಿ, ಇದು ಅಥರ್ವ ವೇದಕ್ಕೆ ಬಂದು ಕೂತ್ಕೊಂಡಿದೆ. ಧನುರ್ವೇದ ಬಂದ್ಬಿಟ್ಟು ಯಜುರ್ವೇದದ ಒಂದು ಅನುಬಂಧವಾಗಿದೆ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಧನುರ್ವೇದ ಎದ್ರ ಬಗ್ಗೆ ಹೇಳ್ತಾ ಹೋಗುತ್ತಾ? ಬಿಲ್ ವಿದ್ಯೆ ಬಗ್ಗೆ ಅಥವಾ ಧನುರ್ವಿದ್ಯೆ ಬಗ್ಗೆ ಹೇಳ್ತಾ ಹೋದ್ರೆ, ಶಿಲ್ಪವೇದ ಆರ್ಕಿಟೆಕ್ಚರ್ ಬಗ್ಗೆ ಹೇಳ್ತಾ ಹೋಗುತ್ತೆ. ಅಂದರೆ ಯಾವ ರೀತಿ ಈ ಒಂದಿಷ್ಟು ಸ್ಮಾರಕಗಳನ್ನು ನಿರ್ಮಾಣ ಮಾಡಬೇಕು, ಮನೆಗಳಿರ್ಬೋದು, ಅರಮನೆಗಳಿರ್ಬೋದು. ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತಾ. ಗಾಂಧರ್ವ ವೇದ ಅಬೌಟ್ ಮ್ಯೂಸಿಕ್. ಸೊ ಇದು 4 ಉಪವೇದಗಳು. ನೆಕ್ಸ್ಟ್ ಬರ್ತಾ ಇದ್ದೀವಿ ದ ಲಾಸ್ಟ್ ಪಾರ್ಟ್ ಆಫ್ ದ ಲಿಟ್ರೇಚರ್ ಬಂದಾಗ ಇತಿಹಾಸಗಳು ಅಂತ ಕರಿತೀವಿ. ಇಲ್ಲಿ ಇವ್ರದ್ದು 2 ಇತಿಹಾಸಗಳು ಇದಾವೆ ಅಥವಾ ಮಹಾಕಾವ್ಯಗಳು ಅಂತಲೂ ಕರಿತೀವಿ. ಮಹಾಕಾವ್ಯಗಳು. ಓಕೆ. ಸೊ ಬರ್ತಾ ಹೋಗ್ತಾವೆ 2 ಇದಾವೆ. ದ ಫಸ್ಟ್ ಒನ್ ಈಸ್ ರಾಮಾಯಣ. ಸೊ ಈ ರಾಮಾಯಣ ಅಂತ ಹಿಂಗೆ ಕರಿತೀವಿ, ಇದಕ್ಕೆ ಆದಿಕಾವ್ಯ ಅಂತಲೂ ಕರಿತಾ ಹೋಗ್ತೀವಿ. ನಿಮ್ಗೆ ಗೊತ್ತಿರುವಂಥದ್ದು ಕಾಳಿದಾಸ ರೋಡ್ ದಿಸ್ ಒನ್. ಐ ಆಮ್ ರಿಯಲಿ ಸಾರಿ. ಸೊ ಇಟ್ ವಾಸ್ ರಿಟನ್ ಬೈ ನಮ್ಮ ವಾಲ್ಮೀಕಿ ಅವರು ಇದನ್ನ ಬರಿತಾ ಹೋಗ್ತಾರೆ. ಸೊ ಇಟ್ ವಾಸ್ ರಿಟನ್ ಬೈ ವಾಲ್ಮೀಕಿ ಅವರು ಇದನ್ನು ಬರಿತಾ ಹೋದ್ರೆ ಯಾವುದನ್ನ ನಮ್ಮ ಆದಿಕಾವ್ಯನ ಬರಿತಾ ಹೋಗ್ತಾರೆ. ಸೊ ಇದರಲ್ಲಿ 7 ಕಾಂಡಗಳು ಬರ್ತಾ ಹೋಗ್ತವೆ. 24,000 ಶ್ಲೋಕಗಳನ್ನು ನೋಡ್ತಾ ಹೋಗ್ತೀವಿ. ದ ಲಾಸ್ಟ್ ಒನ್ ಈಸ್ ಮಹಾಭಾರತ. ಇದನ್ನು ವ್ಯಾಸರು ಇದನ್ನ ಬರಿತಾ ಹೋಗ್ತಾರೆ. ಇದರೊಳಗೆ 18 ಪರ್ವಗಳು ಬರ್ತಾ ಹೋಗ್ತವೆ. ಎಷ್ಟು ಪರ್ವಗಳಿದಾವೆ? 18 ಪರ್ವಗಳು ಬರುವಂಥದ್ದು. ಸೊ ಇದರಲ್ಲಿ ನಿಜವಾದ ಹೆಸರು ಇದಕ್ಕೆ ಜಯಭಾರತ ಅಂತ ಕರಿತೀವಿ. ಇದು ಆ್ಯಕ್ಚುಲಿ 1,00,000 ಶ್ಲೋಕಗಳನ್ನು ಒಳಗೊಂಡಿದೆ. ಇದಕ್ಕೆ ಇನ್ನೊಂದು ಹೆಸರು ಶತಸಹಸ್ರ ಸಂಹಿತ ಅಂತ ಕರಿತಾ ಹೋಗ್ತೀವಿ. ಶತಸಹಸ್ರ ಸಂಹಿತ. ಸೊ ಇಲ್ಲಿಗೆ ವಿ ಆರ್ ಗೋಯಿಂಗ್ ಟು ಎಂಡ್ ದಿಸ್ ಯಾವುದು ವೇದಿಕ್ ಸಿವಿಲೈಸೇಷನ್, ವೈದಿಕ ನಾಗರಿಕತೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ಅದರ್ ಒನ್ ಇಸ್ ಪೋಸ್ಟ್ ವೇದಿಕ್ ಪೀರಿಯಡ್ ಅಂತ ಕರಿತಾ ಹೋಗ್ತೀವಿ, ಅಥವಾ ಇದನ್ನ ಪ್ರೀ ಮೌರ್ಯನ್ ಪೀರಿಯಡ್ ಅಂತಲೂ ಕರಿತಾ ಹೋಗ್ತೀವಿ. ಓಕೆ. ಸೊ ನಾವಿಲ್ಲಿ ಈಗ ವೈದಿಕ ನಾಗರಿಕತೆ ನೋಡ್ಕೊಬಂದ್ವಿ. ಈ ವೈದಿಕ ನಾಗರಿಕತೆ ಮೇಲೆ ಅವಾಗ ಕ್ವಶನ್ಗಳನ್ನ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಇದನ್ನ ನೋಡ್ತಾ ಇರುವಂಥದ್ದು ಈ ಚಾಪ್ಟರ್ನ. ಸೊ ಇಲ್ಲಿ ನಾನು ನಿಮಗೆ ಆರ್ಥಿಕ ವ್ಯವಸ್ಥೆ ಎಲ್ಲ ಮಾಡಲಿಲ್ಲ, ಅಥವಾ ರಾಜಕೀಯ ವ್ಯವಸ್ಥೆ ಮಾಡಲಿಲ್ಲ, ಧಾರ್ಮಿಕ ವ್ಯವಸ್ಥೆಯನ್ನು ಮಾಡಲಿಲ್ಲ. ಏನಕ್ಕೆ ಅಂತಂದರೆ ಈ ಪಾರ್ಟ್ ತುಂಬ ಈಸಿ ಇರೋದ್ರಿಂದ ಇದನ್ನು ಕೇಳಿ ಆಗಿದೆ. ಸೊ ಈಗ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಈಗ ಅವರು ಬರುವಂಥದ್ದು ನಿಮಗೆ ಅವರ ಸಾಹಿತ್ಯಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀಯಾನೆ. ಹಾಗಾಗಿ ಈ ಸಾಹಿತ್ಯಗಳನ್ನು ಕರೆಕ್ಟಾಗಿ ನೋಡ್ತಾ ಹೋಗಿ. ಲಿಟ್ರೇಚರ್ ಪಾರ್ಟಿಗೆ ಬಂದಾಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಿದೆ ವೇದಾಂಗಗಳಲ್ಲಿ ಕಲ್ಪಸೂತ್ರ ಬಗ್ಗೆ ಹೇಳ್ತಾ ಹೋಗಿದ್ದೆ. ಕಲ್ಪಸೂತ್ರ ಅದ್ರ ಬಗ್ಗೆ ಹೇಳಬೇಕಾದ್ರೆ ಅಲ್ಲಿ ಬರ್ತಾ ಹೋದ ಸ್ತೌತಶಾಸ್ತ್ರ ಅಂತ ಕರಿತಾ ಹೋಗ್ತೀವಿ, ಮತ್ತೊಂದು ಶಾಸ್ತ್ರ ಅಂತ ಗೃಹಸೂತ್ರ ಅಂತ ಕರಿತೀವಿ. ಈ ಗೃಹಸೂತ್ರದಲ್ಲಿ 16 ಯಜ್ಞ ಯಾಗಾದಿಗಳ ಬಗ್ಗೆ ಮಾಹಿತಿ ಕೊಡುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಮುಂಚೆ ಏನು ಮಾಡ್ತಾಯಿದ್ವಿ, ಗೃಹಸೂತ್ರ ಅಷ್ಟೇ ಓದ್ಕೊಂಡು ಹೋಗ್ತಾ ಇದ್ವಿ. ಬಟ್ ಈಗ ಏನು ಮಾಡ್ತೀಯಾರ ಅಂತಂದರೆ ಇಲ್ಲಿ ಕೊಡುವಂಥ ಯಜ್ಞ ಯಾಗಾದಿಗಳು ಅಂತ ಏನು ಕರಿತೀವಿ 16ರಲ್ಲಿ 16 ಎಲ್ಲರೂ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಹೋಗುತ್ತೆ.
ಅಂದರೆ ಅರ್ಥ ಏನು ಅಂತಂದರೆ ಇಲ್ಲಿ ಆಗಿನ ಕಾಲದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನಿತ್ತು ಅಂತ ಕೇಳಿದ್ರೆ ಅಲ್ಲಿ ಅಸಮಾನತೆ ಇತ್ತು ಅಂತ ಹೇಳ್ತಾ ಹೋಗುತ್ತದು. ಅಂದರೆ ಏನು, ಇಲ್ಲಿ ಮಹಿಳೆಯರು ಮತ್ತು ಕೆಳವರ್ಗದವರು ಉಪನಯನವನ್ನು ಮಾಡುವಂತಿಲ್ಲ ಅಂತ ಹೇಳ್ತಾ ಹೋಗುತ್ತಾರೆ. ಅದಕ್ಕೋಸ್ಕರ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮತ್ತು ಲಿಟ್ರೇಚರ್ ನಾವೇನಿದೆ ಈ ಲಿಟ್ರೇಚರ್ ಪಾರ್ಟ್ನವನ್ನು ತುಂಬ ಕೇಳ್ತಾ ಹೋಗ್ತಾನೆ. ಆ ಕಾರಣ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಇದರಲ್ಲಿ ನಾವು ಲಿಟ್ರೇಚರ್ ಪಾರ್ಟ್ನ ಓದುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಬಿಟ್ಟರೆ ಒರಿಜಿನಲ್ ಹೋಮ್ ಆಫ್ ಆರ್ಯನ್ಸ್ ಅಥವಾ ಆರ್ಯರ ಮೂಲ ನೆಲೆ ಅಂತ ಏನು ಕರಿತೀವಿ, ಇದ್ರ ಮೇಲೆ ಸ್ವಲ್ಪ ಮುಂಚೆ ಕ್ವಶನ್ ಕೇಳ್ತಾ ಇದ್ರು, ಆಮೇಲೆ ಸ್ಟಾಪ್ ಮಾಡಿದ್ರು. ಮತ್ತೀಗ ಅದು ಡಿಬೇಟಿಗೆ ಬಂದಿರುವಂಥ ಚಾಪ್ಟರ್ ಆಗಿರೋದ್ರಿಂದ ಸೊ ಈ ಏರಿಯಾನು ಕೇಳ್ತಾ ಹೋಗ್ತಾರೆ. ಅಂದರೆ ಯಾರ್ಯಾರು ಯಾವ್ಯಾವ ಸಿದ್ಧಾಂತ ಕೊಡ್ತಾ ಹೋದ್ರು ಥಿಯರಿಗಳನ್ನು, ಸೊ ಅದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಮ್ಯಾಕ್ಸ್ ಮುಲ್ಲರ್ ಏನು ಹೇಳ್ತಾ ಹೋಗ್ತಾರೆ, ಅದೇ ರೀತಿ ಬಾಲಗಂಗಾಧರ ತಿಲಕ್ ಅವ್ರು ಏನು ಹೇಳ್ತಾ ಹೋಗ್ತಾರೆ. ಸೊ ಈ ರೀತಿ ಕೆಲವೊಬ್ಬರು ಸಿದ್ಧಾಂತಗಳನ್ನು ಇಲ್ಲಿ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಒಂದು ಹೊಸ ಹೆಸರು ಬರ್ತಾ ಇದೆ, ಸರಸ್ವತಿಗೆ ದೃಶ್ಯದವತಿ ಅಂತೇಳಿ. ಸೊ ಆ ರೀತಿ ಹೊಸ ಹೆಸರುಗಳು ಸ್ವಲ್ಪ ನೋಡ್ಕೊಳ್ಬೇಕಾಗಿರೋದು ಇಂಪಾರ್ಟೆಂಟ್ ಆಗಿದೆ. ಸೊ ಅದನ್ನು ಬಿಟ್ಟರೆ ಇಲ್ಲಿ ಸಾಹಿತ್ಯ ತುಂಬ ಇಂಪಾರ್ಟೆಂಟು. ಈ ಸಾಹಿತ್ಯದ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಹೋಗಿ. ಸಾಹಿತ್ಯ ಅಂದರೆ ಬರೀ ಕೇವಲ ಹೆಸರುಗಳನ್ನು ಓದ್ಕೊಂಬರುವಂಥದ್ದು, ಬೃಹದಾರಣ್ಯಕ ಉಪನಿಷತ್, ಸೊ ಈ ಥರ ಓದ್ಕೊಂಬರುವಂಥ ಬೇಕಾಗಿಲ್ಲ. ಅದು ಎದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಬೃಹದಾರಣ್ಯಕ ಉಪನಿಷತ್ ಅಂತ ಬಂದರೆ ಮೊದಲ ಬಾರಿಗೆ ಸಾವು ಮತ್ತು ಪುನರ್ಜನ್ಮದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತೆ. ಚಾಂದೋಗ್ಯಕ್ಕೆ ಬಂದರೆ ಏನು ಹೇಳ್ತಾ ಹೋಗುತ್ತೆ. ಸೊ ಇದು ಪುನರ್ಜನ್ಮದ ಬಗ್ಗೆ ಇದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗುತ್ತೆ. ಅಂದರೆ ಏನು, ವಿವರಣೆಯನ್ನು ಕೊಡ್ತಾ ಹೋಗುತ್ತೆ. ಈ ಥರ ಅದರ ಅರ್ಥ ಏನು ಅಂತಂದರೆ ಆಗಿನ ಕಾಲದಲ್ಲಿ ಮೇಲ್ವರ್ಗ ಕೆಳವರ್ಗ ಅಂತ ಇತ್ತು, ಅದೇ ರೀತಿ ಸಾಮಾಜಿಕ ಅಸಮಾನತೆ ಇತ್ತು ಅಂತೇಳಿ, ಮತ್ತು ಧಾರ್ಮಿಕವಾಗಿ ಅಲ್ಲಿ ಸಹಿತ ಹಲವಾರು ಭಿನ್ನಾಭಿಪ್ರಾಯಗಳು ಇದ್ದವು ಅಂತ ಸಹಿತ ನಾವು ಇಲ್ಲಿ ತೋರಿಸ್ಕೊಡ್ತಾ ಹೋಗುತ್ತೆ. ಸೊ ಆ ಕಾರಣದಿಂದ ಈ ಏರಿಯಾಗಳನ್ನು ನಾವು ಜಾಸ್ತಿ ಫೋಕಸ್ ಮಾಡ್ತಾ ಹೋಗ್ತಾನೆ. ದಯವಿಟ್ಟು ಇದಿಷ್ಟು ಪಾರ್ಟ್ಗಳನ್ನು ಸ್ವಲ್ಪ ಗಮನ ಹರಿಸ್ಬೇಕಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು.